ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಋಗ್ಯಜುಸ್ಸಾಮರೂಪಾಯ ವೇದಾಹರಣಕರ್ಮಣೇ ಪ್ರಣವೋದ್ಗೀತವಪುಷೇ ಮಹೋಶ್ವಶಿರಸೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪೂಜ್ಯರಾದ ಭಗವದ್ ಬಂಧುಗಳೇ, ದೇವರ್ಷಿ ನಾರದ ಭಕ್ತಿ ಸೂತ್ರದಲ್ಲಿ ನಾವು ಹಿಂದಿನ ಪ್ರವಚನದಲ್ಲಿ 69ನೇ ಸೂತ್ರದವರೆಗೂ ಅಧ್ಯಯನ ಮಾಡಿಕೊಂಡಿದ್ವಿ. ತೀರ್ಥಿ ಕುರ್ವಂತಿ ತೀರ್ಥಾಣಿ, ಸುಕರ್ಮಿ ಕುರ್ವಂತಿ ಕರ್ಮಾಣಿ, ಸಚ್ಚಾಸ್ತ್ರೀ ಕುರ್ವಂತಿ ಶಾಸ್ತ್ರಾಣಿ ಅಂತ ಹೇಳ್ಬಿಟ್ಟಂತ. ಒಬ್ಬ ಭಕ್ತ ಓಡಾಡೋ ರಥ ಇದ್ದಂಗೆ ಇರ್ತಾನೆ. ಅಂದರೆ ಭಗವಂತನನ್ನು ಹೊತ್ತು ಓಡಾಡ್ತಾ ಇರ್ತಕ್ಕಂಥ ರಥ ಇದ್ದಂಗೆ ಇರ್ತಾನೆ. ಯಾಕೆಂದರೆ ಭಗವಂತ ಯಾವಾಗಲೂ ಕೂಡ ಭಕ್ತನ ಹೃದಯ ಮಂದಿರದಲ್ಲಿ ತಿಷ್ಟೆ ಹಾಕ್ಕೊಂಡು ಕೂತಿರ್ತಾನೆ. ಈತ ಎಲ್ಲಿ ಹೋದರೆ ಅಲ್ಲಿ ಭಗವಂತ ಜೊತೆಗೆ ಬರ್ತಾ ಇರ್ತಾನೆ. ಎಲ್ಲಿ ಏನು ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅದೆಲ್ಲ ಭಗವತ್ ಪೂಜೆನೇ. ಭಕ್ತ ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳೆಲ್ಲ ಭಗವತ್ ಪೂಜೆನೇ. ಅದು ಲೌಕಿಕವಾಗಿರಲಿ ಅಥವಾ ವೈದಿಕವಾಗಿರಲಿ. ಭಕ್ತ ಮಾತಾಡ್ತಾ ಇರ್ತಕ್ಕಂಥ ಎಲ್ಲ ಮಾತುಗಳು ಕೂಡ ಭಗವಂತನ ಸ್ತೋತ್ರನೇ. ಅದು ಲೌಕಿಕ ಆಗಿರಲಿ ವೈದಿಕ ಆಗಿರಲಿ. ಇದು ಶಾಸ್ತ್ರ ಹೇಳ್ತಾ ಇರ್ತಕ್ಕಂಥ ಮಾತು, ನಾರದರು ಹೇಳ್ತಾ ಇರ್ತಕ್ಕಂಥ ಮಾತು. ಆಮೇಲೆ ಒಬ್ಬ ಭಗವದ್ ಭಕ್ತ ಏನೇನು ಸೇವಿಸ್ತಾನೆ ಅದೆಲ್ಲ ಕೂಡ ಭಗವತ್ ಪ್ರಸಾದನೆ. ಏಕೆಂದರೆ ಅವನು ನಿವೇದನೆ ಮಾಡೇ ಭಗವಂತನಿಗೆ ತಿಂತಕ್ಕಂಥ ಅವನು. ಹಾಗಾಗಿ ಭಕ್ತ ಓಡಾಡ್ತಾ ಇದ್ದಾನೆ ಅಂತಂದರೆ ಭಗವಂತನನ್ನು ಹೊತ್ತು ಓಡಾಡ್ತಾ ಇರ್ತಕ್ಕಂಥ ರಥದ ಥರ ಇರ್ತಾನೆ ಭಕ್ತ. ಅಂದರೆ ಭಗವಂತನಿಗೆ ರಥದ ಥರ ಭಕ್ತ ಇರ್ತಾನೆ. ಎಲ್ಲಿ ಭಕ್ತ ಬರ್ತಾ ಇದ್ದಾನೆ ಅಲ್ಲಿ ಭಗವಂತ ಬರ್ತಾ ಇದ್ದಾನೆ ಅಂತ ಅರ್ಥ. ಭಕುತ ಜನ ಮುಂದೆ ನೀನವರ ಹಿಂದೆ ಅಂತ ಹೇಳ್ಬಿಟ್ಟು ಪುರಂದರದಾಸರು ಕೀರ್ತನೆಯೇ ಬರೆದಿದ್ದಾರೆ. ಎಲ್ಲಿ ಭಕ್ತ ಜನ ಬರ್ತಾ ಇದ್ದಾರೆ ಅವ್ರ ಹಿಂದೆನೇ ಭಗವಂತ ಬರ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಭಕ್ತ ಅಂತಕ್ಕಂಥ ಅವನು ಭಗವಂತನಿಗೆ ಪ್ರತಿರೂಪವಾಗಿ ಓಡಾಡ್ತಾ ಇರ್ತಕ್ಕಂಥವನು. ಹಾಗಾಗಿ ಈ ಭಕ್ತ ಎಲ್ಲೆಲ್ಲಿ ಹೋಗ್ತಾನೆ, ಯಾವ್ಯಾವ ನದಿಗಳಲ್ಲಿ, ಕೆರೆಗಳಲ್ಲಿ, ತೀರ್ಥಗಳಲ್ಲಿ ಮೀತಾನೆ, ಅದೆಲ್ಲದಕ್ಕೂ ಕೂಡ ತೀರ್ಥತ್ವ ಅಂತಕ್ಕಂಥದ್ದು ಈ ಭಕ್ತನಿಂದ ಬರುತ್ತೆ. ಭಗವಂತನಿಂದ ಬರ್ತಕ್ಕಂಥದ್ದಲ್ಲ, ಭಕ್ತನಿಂದ ಆ ನದಿಗಳಿಗೆ, ಆ ಸರೋವರಗಳಿಗೆ, ಆ ಕಲ್ಯಾಣಿಗಳಿಗೆ ತೀರ್ಥತ್ವ ಅಂತಕ್ಕಂಥದ್ದು ಬರುತ್ತೆ. ಸುಕರ್ಮಿ ಕುರ್ವಂತಿ ಶಾಸ್ತ್ರಾಣಿ. ಆತ ಏನೇನು ಮಾಡ್ತಾನೆ ಅದರಿಂದ ಶಾಸ್ತ್ರಗಳಿಗೆ ಶಾಸ್ತ್ರತ್ವ ಅನ್ನೋದು ಬರುತ್ತೆ. ಇವಾಗ ನಾವು ಪುಸ್ತಕದಲ್ಲಿ ಓದಿದಾಗ ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಈ ಥರ ಅಂತ ಇರುತ್ತೆ. ಅದನ್ನು ಯಾರು ಅನುಸರಿಸೋರೇ ಇಲ್ಲದೆ ಇದ್ದರೆ ಆವಾಗ ಏನಾಗುತ್ತೆ, ಆ ಶಾಸ್ತ್ರಗಳಿಗೆ ಬೆಲೆ ಅಂತಕ್ಕಂಥದ್ದು ಇರೋದಿಲ್ಲ. ಒಬ್ಬ ಭಕ್ತ ಏನು ಮಾಡ್ತಾನೆ ಅದನ್ನು ಆಚರಣೆಗೆ ತರ್ತಾನೆ, ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಆಚರಣೆಗೆ ತಂದು ಅದನ್ನು ಆಚರಣೆ ಮಾಡಿ 4 ಜನಕ್ಕೆ ಬೋಧನೆ ಮಾಡ್ತಾನೆ. ಹೀಗಿರಬೇಕು, ಈ ಥರ ಮಾಡಬೇಕು ಅಂತಕ್ಕಂಥ ಬೋಧನೆಗಳನ್ನು ಕೊಟ್ಟಾಗ ಶಾಸ್ತ್ರಗಳಿಗೆ ಶಾಸ್ತ್ರತ್ವ ಅಂತಕ್ಕಂಥದ್ದು ಒಬ್ಬ ಭಕ್ತನಿಂದ ಬರ್ತಕ್ಕಂಥದ್ದು. ಸುಕರ್ಮಿ ಕೊಡುವಂತಿ ಕರ್ಮಾಣಿ ಅಂದರೆ ಕರ್ಮಗಳಿಗೆ ಕರ್ತೃತ್ವ ಅಂತಕ್ಕಂಥದ್ದು ಬರೋದು. ಅಂದರೆ ಕರ್ಮಗಳಿಗೆ ಒಂದು ಪವಿತ್ರತೆ ಅನ್ನೋದು ಬರೋದು ಯಾವಾಗ ಅಂದರೆ ಒಬ್ಬ ಭಕ್ತ ಆ ಕರ್ಮ ಮಾಡಿದಾಗ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಜಗತ್ತೆಲ್ಲ ಕೂಡ ಆ ಭಕ್ತನ ಕಡೆನೇ ನೋಡ್ತಾ ಇರೋದು. ಭಕ್ತ ಏನು ತಿಂತಾನೆ
ಅದನ್ನು ಜಗತ್ತು ಪ್ರಮಾಣ ಮಾಡುತ್ತೆ. ಈ ಭಕ್ತ ತಿಂತಾದಾನೆ ಅಂದರೆ ನಾವು ಇದನ್ನು ಧೈರ್ಯವಾಗಿ ತಿನ್ಬೋದು, ಭಕ್ತ ಓಡಾಡ್ತಾ ಇದ್ದಾನೆ ಅಂದರೆ ನಾವು ಹಾಗೆ ಓಡಾಡ್ಬೋದು, ಭಕ್ತ ಏನು ಮಾತಾಡ್ತಾ ಇದ್ದಾನೆ ಅದನ್ನು ನಾವು ಮಾತಾಡ್ಬೋದು, ಏನು ಯಾವ ಥರದಲ್ಲಿ ನಡ್ಕೊತಾ ಇದ್ದಾನೆ ಅದನ್ನು ನಾವು ನಡ್ಕೋಬೋದು ಅಂತೇಳ್ಬಿಟ್ಟು, ಅಂದರೆ ಒಂದು ಮಾರ್ಗದರ್ಶನ ಅಂತಕ್ಕಂಥದ್ದನ್ನು ಜಗತ್ತಿಗೆ ಒಬ್ಬ ಭಕ್ತ ಹಾಕ್ಕೊಡ್ತಾ ಇರ್ತಕ್ಕಂಥವ್ನು. ಹಾಗಾಗಿ 69ನೇ ಸೂತ್ರದಲ್ಲಿ ನಾರದರು ಹೇಳಿದ್ರು ಹಿಂದಿನ ಒಂದು ಪ್ರವಚನದಲ್ಲಿ, ತೀರ್ಥಿ ಕುರುವಂತಿ ತೀರ್ಥಾಣಿ, ಸುಕರ್ಮಿ ಕುರುವಂತಿ ಕರ್ಮಾಣಿ, ಸಚ್ಚಾಸ್ತ್ರೀ ಕುರುವಂತಿ ಶಾಸ್ತ್ರಾಣಿ ಅಂತ ಹೇಳ್ಬಿಟ್ಟು ಅಂತ. ಇವೆಲ್ಲದೂ ಕೂಡ ಬರ್ತಾ ಇರ್ತಕ್ಕಂಥದ್ದು ಭಕ್ತನಿಂದ. ಅದಕ್ಕೆ ನೋಡಿ, ನಾವು ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋದರೆ, ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋದರೆ, ಅಲ್ಲಿ ಯಾವುದೋ ಒಂದು ಋಷಿನೋ ಒಬ್ಬ ಮುನಿನೋ ಅಥವಾ ಒಬ್ಬ ಭಕ್ತನಿಗೋ ಅದು ಅಟ್ಯಾಚ್ ಆಗಿರುತ್ತೆ. ಅಂದರೆ ಅದರಲ್ಲಿ ಒಂದು ಚರಿತ್ರೆ, ಸ್ಥಳ ಪುರಾಣ ಅಂತಕ್ಕಂಥದ್ದು ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇವಾಗ ನಾವು ಇಲ್ಲಿ ಹೋಗ್ತೀವಿ, ಆದಿನಾರಾಯಣ ಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ, ಆದಿನಾರಾಯಣನ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ. ಅಲ್ಲಿ ಆದಿಮುನಿ ಅಂತಕ್ಕಂಥವ್ರು ಇದ್ರಂತೆ. ಆದಿಮುನಿ ಅಂತಕ್ಕಂಥವ್ರು ತಪಸ್ಸು ಮಾಡಿದ್ದಕ್ಕೆ ಅಲ್ಲಿ ನಾರಾಯಣ ಸಾಕ್ಷಾತ್ಕಾರ ಆದ್ನಂತೆ. ಹಾಗಾಗಿ ಆದಿನಾರಾಯಣ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನಾವು ಎಲ್ಲೇ ಹೋದ್ರು, ಇವಾಗ ಪಂಡರಾಪುರಕ್ಕೆ ಹೋಗ್ತೀವಿ, ಪುಂಡಲೀಕನ ಕಥೆ ಹೇಳ್ತಾರೆ, ಹಿಂಗೆ ಯಾವುದೇ ಒಂದು ಇದಕ್ಕೆ ಹೋದ್ರು ಕೂಡ ಅಲ್ಲಿ ಯಾವುದೋ ಒಬ್ಬ ಭಕ್ತನ ಒಂದು ಇತಿಹಾಸ ಅಂತಕ್ಕಂಥದ್ದು ತಳಕ್ಕೆ ಹಾಕ್ಕೊಳಂತೆ. ಹಾಗಾಗಿ ಇವೆಲ್ಲ ಬರ್ತಾ ಇರ್ತಕ್ಕಂಥದ್ದು ಭಕ್ತನಿಂದ. ಈಗ ನಮ್ಗೊಂದು ಡೌಟ್ ಬರುತ್ತೆ, ಏನು ಭಕ್ತನಿಗಿರ್ತಕ್ಕಂಥ ವಿಶೇಷತೆ? ಭಗವಂತ ಭಕ್ತನಿಗೆ ಇಷ್ಟೊಂದು ಬೆಲೆ ಯಾಕೆ ಕೊಟ್ಟ? ತನಗಿಂತ ಹೆಚ್ಚಾಗಿರ್ತಕ್ಕಂಥ ಬೆಲೆ ಭಕ್ತನಿಗಿದೆ ಅಂತಂದರೆ, ಹಾಗಾಗಿ ಭಕ್ತನಲ್ಲಿ ಏನೋ ವಿಶೇಷತೆ ಅಂತಕ್ಕಂಥದ್ದು ಇರಬೇಕಲ್ವ? ಅದಿರೋದ್ರಿಂದನೇ ತಾನೇ ಭಗವಂತ ಅಷ್ಟು ಬೆಲೆ ಕೊಡ್ತಾ ಇರೋದು ಭಕ್ತನಿಗೆ ಅಂತಂದರೆ, 70ನೇ ಸೂತ್ರದಲ್ಲಿ ನಾರದರು ಹೇಳ್ತಾ ಇದ್ದಾರೆ, ತನ್ಮಯ. ಯಾರು ಭಕ್ತರು? ತನ್ಮಯ ಅಂದರೆ ಭಗವಂತನಲ್ಲೇ ಲೀನವಾಗಿ ಬಿಟ್ಟಿದ್ದಾರೆ, ಭಗವಂತನಲ್ಲೇ ಯಾವಾಗಲೂ ಕೂಡ ಓಲಾಡ್ತಾ ಇರ್ತಾರೆ. ಭಗವದ್ ವಿಚಾರದಲ್ಲೇ ಭಕ್ತರೆಲ್ಲ ಕೂಡ ಆಟ ಆಡ್ತಾ ಇರೋದ್ರಿಂದ ಅವ್ರು ಎಲ್ಲಿದ್ದರೆ, ಎಲ್ಲಿ ಓಡಾಡ್ತಾ ಇದ್ದರೆ ಅಲ್ಲಿ ಭಗವಂತ ಅಂತಕ್ಕಂಥನು ಅವರು ಹಿಂದೆ ಮುಂದೆ ಸುತ್ತಾ ಇರ್ತಾನೆ. ಹಾಗಾಗಿ ತನ್ಮಯ. ಭಕ್ತರು ಅಂದರೆ ಸಾಮಾನ್ಯರು ಅಂತ ತಿಳ್ಕೊಬೇಡಿ, ಅವರು ತನ್ಮಯ, ಭಗವಂತನಲ್ಲೇ ಲೀನವಾಗಿರತಕ್ಕಂಥ ಮನಸ್ಸುಳ್ಳವರು. ಏಕೆಂದರೆ ಅವರು ತನ್ಮಯರಾಗಿರುತ್ತಾರೆ. ಈ ಏಕಾಂತಿ ಭಕ್ತರಿಗೆ ತೀರ್ಥಾದಿಗಳನ್ನು ಪಾವನ ಮಾಡುವ ಅದ್ಭುತ ಶಕ್ತಿ ಎಲ್ಲಿಂದ ಬಂತು? ತೀರ್ಥಗಳನ್ನು ಪಾವನ ಮಾಡ್ತಕ್ಕಂಥದ್ದು ಅಂದರೆ ಸಾಮಾನ್ಯ ಅಲ್ಲ. ದೇವತೆಗಳಿಗೂ ಕೂಡ ಈ ಒಂದು ಕೃತ್ಯ ಮಾಡೋದಕ್ಕೆ ಅರ್ಹತೆ ಅಂತಕ್ಕಂಥದ್ದಿಲ್ಲ. ಅಷ್ಟು ಶಕ್ತಿ ಭಕ್ತನಿಗೆ ಎಲ್ಲಿಂದ ಬರ್ತಾ ಇದೆ ಅಂತಂದರೆ, ಅವರು ತನ್ಮಯರು, ಯಾವಾಗಲೂ ಸದಾಕಾಲ ಭಗವಂತನ ಸ್ಮರಣೆ ಮಾಡ್ತಾ ಇರೋದ್ರಿಂದ ಅವರಿಗೆ ಆ ಶಕ್ತಿ ಅಂತಕ್ಕಂಥದ್ದು ಬಂದಿದೆ. ಅವರು ತನ್ಮಯರಾದುದರಿಂದಲೇ, ಭಗವನ್ಮಯರಾದುದರಿಂದಲೇ ಎಂಬುದು ಇದರ ಉತ್ತರ. ಯಾರು ಯಾವುದರಲ್ಲಿ ಶ್ರದ್ಧೆ ಇಡುತ್ತಾರೋ ಅವರು ಅದೇ ಆಗಿಬಿಡುತ್ತಾರೆ. ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಶ್ರದ್ಧಾಮಯೋಯಂ ಪುರುಷೋ ಯೋಯಚ್ಛದ್ದ ಶ್ರದ್ರ ಸ ಏವ ಸಹ ಅಂತೇಳಿ. ಯಾರು ಯಾವುದರಲ್ಲಿ ಶ್ರದ್ಧೆಯನ್ನು ಹೊಂದಿರ್ತಾರೋ ಅವರು ಅದೇ ಆಗಿ ಮಾರ್ಪಟ್ಟು ಬಿಡ್ತಾರೆ ಅಂತಕ್ಕಂಥದ್ದು ಶಾಸ್ತ್ರಗಳು ವೇದಗಳು ಹೇಳ್ತಾ ಇರ್ತಕ್ಕಂಥ ಮಾತು. ಯಾರು ಯಾವುದರಲ್ಲಿ ಶ್ರದ್ಧೆ ಇಡ್ತಾರೋ ಅದರಲ್ಲಿ ಹಂಗೆ ಆಗ್ಬಿಡ್ತಾರೆ ಅಂತ. ನೋಡಿ, ಈ ಪುರಾಣಗಳಲ್ಲಿ ಭೃಶುಂಡಿ ಅಂತಕ್ಕಂಥ ಮಹರ್ಷಿ ಬರ್ತಾರೆ. ಭೃಶುಂಡಿ, ಭ್ರೂ ಅಂದರೆ 2 ಹುಬ್ಬುಗಳು ಅಂತ, ಶುಂಡಿ ಅಂತಂದರೆ 2 ಹುಬ್ಬುಗಳ ಮಧ್ಯದಲ್ಲಿ ಸೊಳ್ಳ ಬೆಳೆದಿತ್ತಂತ ಒಬ್ಬರಿಗೆ, ಋಷಿಗೆ. ಯಾಕೆಂದರೆ ಅವರು ಗಣಪತಿ ಆರಾಧಕರು. ಗಣಪತಿನ ಯಾವ ಮಟ್ಟದಲ್ಲಿ ಆರಾಧನೆ ಮಾಡ್ತಾ ಇದ್ರು ಅಂದರೆ, ಅವರೇ ಅಂದರೆ ಆ ಗಣಪತಿಯಲ್ಲೇ ತಲ್ಲೀನರಾಗಿ ಯಾವಾಗಲೂ ಕೂಡ ಗಣಪತಿ ಸ್ಮರಣೆ ಮಾಡಿ 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 ಅವ್ರಿಗೆ ಹೊಟ್ಟೆ ಸ್ವಲ್ಪ ಮುಂದಕ್ಕೆ ಬಂದು ಡೊಳ್ಳು ಹೊಟ್ಟೆ ಆಗಿತ್ತಂತೆ. ಯಾರಿಗೆ? ಆ ಮಹರ್ಷಿಗೆ. ಧ್ಯಾನ ಮಾಡಿ ಮಾಡಿ ಕಡೆ ಯಾವ ಮಟ್ಟದ ಧ್ಯಾನ ಅಂತಂದರೆ, ಆ ಭಗವಂತನಲ್ಲೇ ತಲ್ಲೀನರಾಗ್ಬಿಟ್ಟು ಗಣಪತಿನಲ್ಲೇ ಭ್ರೂ ಶುಂಡಿ ಅಂದರೆ 2 ಹುಬ್ಬುಗಳ ಮಧ್ಯದಲ್ಲಿ ಸೊಳ್ಳ ಬೆಳೆದು ಬಿಟ್ಟಿತ್ತಂತೆ ಅವ್ರಿಗೆ. ಯಾರಿಗೆ? ಮಹರ್ಷಿಗಳಿಗೆ. ಅದಕ್ಕೆ ಭೃಶುಂಡಿ ಮಹರ್ಷಿಗಳು ಅಂತ ಅಂದರೆ ಪುರಾಣಗಳಲ್ಲಿ ಇದರಲ್ಲೆಲ್ಲ ಕೂಡ ತುಂಬ ಫೇಮಸ್ ಅವರು ಮಹರ್ಷಿಗಳು, ಭೃಶುಂಡಿಗಳು ಅಂತ. ಆ ಭೃಶುಂಡಿಗಳಿಗೆ ಆ ಸೊಳ್ಳ ಅಂತಕ್ಕಂಥದ್ದು ಎಲ್ಲಿಂದ ಬೆಳೀತು ಅಂತಂದರೆ ತನ್ಮಯ. ಯಾರು ಯಾವುದರಲ್ಲಿ ಶ್ರದ್ಧೆ ಇಡ್ತಾರೋ ಅವ್ರು ಬರ್ತಾ 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 ಏನಾಗ್ತಾರೆ? ಅದೇ ಆಗೋಗ್ಬಿಡ್ತಾರೆ. ನಮ್ಮ ಇಷ್ಟ ದೈವವನ್ನು ನಾವು ಧ್ಯಾನ ಮಾಡ್ತಾ ಇದ್ರೆ ಕಡೆಗೆ ಇಷ್ಟ ದೈವದ ಥರನೇ ಅವರು ಬದಲಾಗ್ಬಿಡ್ತಾರೆ. ಇನ್ನೂ ಒಂದು ಇದು ಹೇಳ್ತಾರೆ, ಅಂದರೆ ಇದು ಬರೀ ದಂತಕಥೆ, ಇದರಲ್ಲಿ ನಾವು ಯಾವುದು ಶಾಸ್ತ್ರಗಳಲ್ಲಿ ಓದಿರ್ತಕ್ಕಂಥದ್ದಲ್ಲ. ಒಬ್ರು ಯಾರೋ ಈ ಕಾಳಿಕಾ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ರಂತೆ. ಅಂದರೆ ಕಾಳಿ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ರಂತೆ. ಆರಾಧನೆ ಮಾಡಿ 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 ಕಾಳಿನಲ್ಲೇ ತಲ್ಲೀನರಾಗೋಗ್ಬಿಟ್ಟು ಏನಾಗಿತ್ತಂತೆ ಅಂದರೆ, ಹೆಂಗೆ ಪ್ರತಿ ತಿಂಗಳು ಹೆಂಗಸರು ಋತುಮತಿ ಆಗ್ತಾರೋ ಹಾಗೆ ಗಂಡಸಾಗಿರ್ತಕ್ಕಂಥ ಒಬ್ಬ ಆರಾಧಕರು ಅವ್ರು ಪ್ರತಿ ತಿಂಗಳು ಋತುಮತಿ ಆಗ್ತಾ ಇದ್ರಂತೆ. ಹೆಂಗಸರು ಹೆಂಗೆ ಋತುಮತಿಗಳಾಗ್ತಾರೋ ಹಂಗೆ ಋತುಮತಿಗಳಾಗ್ತಾ ಇದ್ರಂತೆ. ಇದು ಎಲ್ಲಿಂದ ಹೆಂಗಾಯಿತು ಅಂತಂದರೆ ತನ್ಮಯ. ಯಾರು ಯಾವುದನ್ನು ಶ್ರದ್ಧೆಯಿಂದ ಆರಾಧನೆ ಮಾಡ್ತಾ ಇರ್ತಾರೋ ಅವರು ಕಡೆಗೆ ಏನಾಗ್ತಾರೆ? ಅದೇ ಆಗೋಗ್ಬಿಡ್ತಾರೆ ಅಂತೇಳಿ. ದುಡ್ಡಿನ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಕಡೆಗೆ ದುಡ್ಡಿನ ಸ್ವರೂಪನೇ ಪಡ್ಕೊತಾರೆ.
ಕಾಮುಕತನದಿಂದ ಅವ್ರು ಯಾವಾಗಲೂ ಕಾಮಿಸ್ತಾ ಇದ್ರೆ ಕಡೆಗೆ ಕಾಮುಕ ಸ್ವರೂಪನ್ನೇ ತಳ್ಕೊಂತಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಪ್ಪ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥವ್ರು ಏನಾಗ್ತಾರೆ, ಕಡೆಗೆ ಶರೀರ ನಂತರ ದೇವತೆಗಳೇ ಆಗ್ತಾರೆ. ಪಿತೃಗಳನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥವ್ರು ಶರೀರ ನಂತರ ಪಿತೃಗಳಾಗೆ ಬದಲಾಗ್ತಾರೆ. ಭೂತ ಪ್ರೇತ ಪಿಶಾಚಿಗಳನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥವ್ರು ಶರೀರ ನಂತರ ಭೂತ ಪ್ರೇತ ಪಿಶಾಚಿಗಳೇ ಆಗ್ತಾರೆ. ಆದರೆ ಅರ್ಜುನ ನನ್ನನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥವ್ರು ಶರೀರದ ಪತನ ನಂತರ ಏನಾಗ್ತಾರೆ, ನನ್ನ ಸ್ವರೂಪನೇ ಆಗ್ಬಿಡ್ತಾರೆ. ಮದ್ಭಾವ ಮಾಗತಾಹ ಅಂತ ಹೇಳ್ತಾನೆ. ಅಂದರೆ ನನ್ನ ಸ್ವರೂಪನೇ ಹೊಂದು ಬಿಡ್ತಾರೆ ಅಂತ ಬಿಡಿ. ಯಾರು ಯಾವುದನ್ನು ಶ್ರದ್ಧೆಯಿಂದ ಅನುಸರಿಸ್ತಾ ಇರ್ತಾರೆ, ಶ್ರದ್ಧೆಯಿಂದ ನಂಬ್ಕೊಂಡಿರ್ತಾರೆ, ಅವ್ರ ಕಡೆಗೆ ಅದೇ ಆಗ್ತಕ್ಕಂಥ ಒಂದು ಯೋಗ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ನಾವು ಶ್ರದ್ಧೆಯನ್ನು ಯಾವತ್ತೂ ಉನ್ನತ ಮಟ್ಟದಲ್ಲಿ ಇಟ್ಕೋಬೇಕು, ಕೆಳಮಟ್ಟದ ಶ್ರದ್ಧೆಗಳನ್ನು ಇಟ್ಕೋಬಾರ್ದು. ಯಾರೋ ಒಬ್ಬ ರೈತ ಇದ್ದಂತೆ, ಅವ್ನಿಗೇನು ಅಂದರೆ ಅವಾಗೆಲ್ಲ ಬ್ಯಾಂಕುಗಳಿರಲಿಲ್ಲ, ಹುಂಡಿಗಳಿರಲಿಲ್ಲ. ಆತನಿಗೆ ದುಡ್ಡಿನ ಹುಚ್ಚು. ಪ್ರತಿದಿನ ಏನು ಅಂತಂದರೆ ಆತ ಏನೋ ಸಂಪಾದನೆ ಮಾಡಿರ್ತಕ್ಕಂಥ ಕಾಸುಗಳನ್ನೆಲ್ಲ ಬಂಗಾರದ ಕಾಸುಗಳಾಗಿ ಬದಲಾಯಿಸೋದು. ಅದನ್ನು ಮನೆಯಲ್ಲಿ ಒಂದು ಕಡೆ ಈ ಹಿತ್ತಲಲ್ಲಿ ಒಂದು ಮರ ಇತ್ತಂತೆ. ಆ ಮರದ ಕೆಳಗಡೆ 2 ಗುಂಡುಗಳ ಮಧ್ಯದಲ್ಲಿ ಒಂದು ಜಾಗ ಮಾಡಿಕೊಂಡು ಅಲ್ಲಿ ಆ ಹುಂಡಿ ಥರ ಮಾಡಿಕೊಂಡು ಎಲ್ಲ ಕೂಡಿಟ್ಟಿರ್ತಕ್ಕಂಥ ದನನೆಲ್ಲ ಅಲ್ಲಿ ಇಡ್ತಾ ಇದ್ದಂತೆ. ಅವ್ನಿಗೇನು ಅಂದರೆ ಎಲ್ಲ ಮಲಗಿದ್ದಾದ್ಮೇಲೆ ರಾತ್ರಿ ಹೊತ್ತು ಹೋಗ್ಬಿಟ್ಟು ಈ ಪಂಜು ಅಂತ ಹೇಳ್ತಾರಲ್ಲ, ಆ ಪಂಜು ಇಟ್ಕೊಂಡು ಆ ಪಂಜಿನ ಬೆಳಕಲ್ಲಿ ಅದನ್ನೆಲ್ಲ ಎಣಿಸೋದು. ಆತನಿಗೆ ಅದೊಂದು ತೃಪ್ತಿ. ಅಂದರೆ ಪ್ರತಿದಿನ ಎಣಿಸ್ತಾ ಇದ್ದೀವಿ ಕಾಸು ಅಂದರೆ ಒಂದು ತೃಪ್ತಿ. ನಮ್ಮಲ್ಲೂ ಕೆಲವರು ಇರ್ತಾರೆ, ಅವ್ರು ಹೆಂಗೆ ಅಂತಂದರೆ ₹1 ಖರ್ಚು ಮಾಡಲ್ಲ, ಒಬ್ರಿಗೊಂದು ದಾನ ಮಾಡಲ್ಲ, ತಾವು ತಿನ್ನಲ್ಲ, ಸರಿಯಾಗಿರೋ ಬಟ್ಟೆ ಹಾಕಲ್ಲ. ಕೋಟ್ಯಾಧೀಶ್ವರರು ಕೂಡಿನಂಥ ಕೂಲಿಗೆ ಹೋದ ಕೂರಾಕ್ ತಿಂದಾಮ ಅಂತ ಹೇಳ್ಬಿಟ್ಟು ಅಂತ. ಸರಿಯಾಗಿ ಊಟನೂ ಮಾಡಲ್ಲ, ಹೆಂಡತಿ ಮಕ್ಳಿಗೆ ಹಾಕಲ್ಲ. ಹೆಂಡತಿ ಏನೋ ಪ್ರತಿದಿನ ಮರ ಹಿಡ್ಕೊಂಡು ಹೋಗ್ಬೇಕು, ಅಮ್ಮ ಇವತ್ತು ನಾವು ಅಡುಗೆ ಮಾಡಬೇಕು ಅಂತ. 1 ಹಿಡಿ ಅಕ್ಕಿ, 1 ಹಿಡಿ ಬೇಳೆ, 1 ಮೆಣಸಿನ್ಕಾಯಿ, ಒಂದಿಷ್ಟು ಹುಣಸೆ ಹಣ್ಣು ಇವೆಲ್ಲ ಕೊಡ್ತಕ್ಕಂಥವ್ರು ಅಲ್ವಾ, ಎಷ್ಟು ಜಿಪ್ಪುಂಡ್ರಾಗಿರ್ತಾರೆ. ಅಷ್ಟು ಅಂದರೆ ದುಡ್ಡಿದ್ರೂ ಕೂಡ ಬಿಕಾರಿ ಜೀವನ ಅಂತಕ್ಕಂಥದ್ದನ್ನು ನಡೆಸ್ತಾ ಇರ್ತಾರೆ. ಆ ಥರದ ರೈತ ಈತ ಆಗಿದ್ದ. ಇವಾಗಿನ ಕಾಲದವ್ರು ಏನು ಮಾಡ್ತಾರೆ, ಪಾಸ್ಬುಕ್ಗಳಲ್ಲಿ ಸೊನ್ನೆಗಳು ಜಾಸ್ತಿ ಕಾಣಿಸಿದ್ರೆ ಅವ್ರಿಗೆ ಖುಷಿ. ಸೊನ್ನೆಗಳು ಕಾಣಿಸ್ಬೇಕು. ಇಲ್ಲಿ ನಂಬರ್ ಎಷ್ಟನ್ನ ಇದ್ಕೊಂಡು ಹೋಗ್ಲಿ, ಅದು ಬೇಕಾಗಿಲ್ಲ ಅವ್ರಿಗೆ. ಸೊನ್ನೆಗಳು, ಈ ತಿಂಗಳಿಗೆ ಎಷ್ಟು ಸೊನ್ನೆ ರೈಸ್ ಆಯಿತು, ಮುಂದಿನ ತಿಂಗಳಿಗೆ ಎಷ್ಟು ಸೊನ್ನೆ ರೈಸ್ ಆಯಿತು, ಪ್ರತಿದಿನ ಸೊನ್ನೆಗಳು ಎಣಿಸೋದವ್ರು. ಸೊನ್ನೆಗಳು ಎಣಿಸಿ 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 ಅವ್ರ ಶರೀರ ಪತನ ನಂತರ ಏನಾಗ್ತಾರೆ, ಸೊನ್ನೆ ಆಗೋಗ್ತಾರೆ. ಯಾಕೆಂದ್ರೆ ಅವ್ರ ಶ್ರದ್ಧೆ ಎಲ್ಲಿದೆ, ಸೊನ್ನೆನಲ್ಲಿ. ಈ ರೈತನೂ ಹಂಗೆ ಮಾಡ್ತಾ ಇದ್ದಂತೆ. ಏನು, ಪ್ರತಿದಿನ ದುಡ್ಡನ್ನು ಕೂಡಿಡೋದು. ಎಲ್ಲರೂ ಮಲಗಿದ್ದಾದ್ಮೇಲೆ ಹೋಗ್ಬಿಟ್ಟು ಅದನ್ನು ನಿಧಾನಕ್ಕೆ ಎಣಿಸೋದು. ದಿನಕ್ಕೆ ಎಷ್ಟು ಕಾಸು ಜಾಸ್ತಿ ಆಯಿತು, ದಿನಕ್ಕೆ ಎಷ್ಟು ಕಾಸು ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಹೇಳ್ತಾ ಇರಲಿಲ್ವಂತೆ, ಹೆಂಡತಿಗೆ ಹೇಳ್ತಾ ಇರಲಿಲ್ವಂತೆ, ಯಾರಿಗೂ ಏನು ವಿಚಾರ ಹೇಳಿದ್ರೆ ಕೂಡಿಡ್ತಾ ಇದ್ನಂತೆ. ಕಡೆಗೆ ಈತನಿಗೆ ಒಂದು ಶರೀರ ಪತನ ಆಗ್ತಕ್ಕಂಥ ಒಂದು ಕಾಲ ಬಂದ್ಬಿಡ್ತು. ಶರೀರ ಪತನ ಆಯ್ತಂತೆ. ಶರೀರ ಪತನ ಆದಮೇಲೆ ಸ್ವಲ್ಪ ದಿವಸ ದುಃಖ ಪಟ್ರಂತೆ. ಯಾರೋ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಎಲ್ಲ ದುಃಖ ಪಟ್ರಂತೆ. ಅಯ್ಯೋ ಈ ಥರ ಹಿಂಗೆ ತೀರ್ಕೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು. ಆದರೆ ಈತ ದುಡ್ಡಿಟ್ಟಿರೋದು ಯಾರಿಗೂ ಹೇಳಿಲ್ಲ, ಎಲ್ಲಿಟ್ಟಿದ್ದೀನಿ ಅಂತಲೂ ಯಾರಿಗೂ ಹೇಳಿಲ್ಲ. ಆಮೇಲೆ ಈತ ಶರೀರ ಪತನ ನಂತರ ಅವನ ಆತ್ಮ ಶಾಂತಿ ಅಂತಕ್ಕಂಥದ್ದಾಗತ್ತಾ, ಅವನ ಆತ್ಮ ಪ್ರೇತ ಆಗಿ ಆ ದುಡ್ಡಿಟ್ಟಿರ್ತಕ್ಕಂಥ ಮರ ಸುತ್ತೂರನೇ ಸುತ್ತಾ ಆಯ್ತು. ಕಡೆಗೆ ಯಾರೋ ಸೊಸೆಗೋ ಮಗನಿಗೋ ಯಾವಾಗಲೋ ಏನೋ ಒಂದು ಅನುಭವ ಆಯ್ತಂತೆ. ಯಾರೋ ಮಾಂತ್ರಿಕನ ಕಳಿಸ್ಬಿಟ್ಟು ಆ ಮರಕ್ಕೊಂದು ತಾಯತ್ ಕಟ್ಟಿಸ್ಬಿಟ್ರಂತೆ, ಇಲ್ಲಿ ಪ್ರೇತ ಓಡಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಆದರೆ ಅವ್ರಿಗೆ ಪಾಪ ಗೊತ್ತಾಗಲಿಲ್ಲ ಇಲ್ಲಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಅಂತ. ತಾಯತ್ ಕಟ್ಬಿಟ್ಟು ಇನ್ನು ಆ ಪ್ರೇತ ಬರೋದಕ್ಕಾಗಲ್ಲ. ಕಡೆಗೆ ಆ ಪ್ರೇತ ಏನಾಯ್ತಂತೆ, ಕಡೆಗೆ ಇನ್ನೊಂದು ಜನ್ಮನ ತಗೊಂಡು ಘಟಸರ್ಪ ಆಗಿ ಹುಟ್ಟುತ್ತಂತೆ. ಘಟಸರ್ಪ ಆಗಿ ಹುಟ್ಟುಬಿಟ್ಟು ಬಂದು ಆ ಮರದ ಕಲ್ಲುಗಳದು ಸಂಧಿ ಇತ್ತಲ್ಲ ಅದ್ರೊಳಗೆ ಸೇರ್ಕೊಂಡ್ಬಿಡ್ತು. ಏನು ಮಾಡಿದ್ರು ಹೋಗ್ತಾ ಇಲ್ಲ. ಏನು ಮಾಡೋದು, ಕಡೆಗೆ ಇದು ಹಾವು ಕಚ್ಚಿಬಿಡುತ್ತೇನೋ ಅನ್ನೋ ಭಯ. ಮಕ್ಕಳು ಮರಿ ಓಡಾಡ್ತಾ ಇರ್ತಾರೆ ಹಿತ್ತಲಲ್ಲಿ, ಹಾವು ಕಚ್ಚಿಬಿಡುತ್ತೇನೋ ಅಂತ ಭಯ. ಆದರೆ ಈ ಹಾವು ಯಾರನ್ನೂ ಕಚ್ತಾ ಇರಲ್ಲ, ಆದರೆ ಆ ಮರದ ಕಡೆ ಯಾರನ್ನೂ ಬರೋದಕ್ಕೆ ಬಿಡ್ತಾ ಇರಲ್ಲ. ಬೂಸ್ ಅಂತ ಎಲ್ಲರನ್ನೂ ಹೆದರಿಸ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಇವನ ಆತ್ಮ ಅದು, ದುಡ್ಡು ಅವನಿಗೇನು ಅನುಭವಿಸೋ ಯೋಗ ಇಲ್ಲ, ಆದರೆ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾನೆ. ಕಡೆಗೆ ಹೀಗೆ ಇರಬೇಕಾದ್ರೆ ಒಂದು ದಿವಸ ಅವ್ರ ಮನೆಯಲ್ಲಿ ಯಾರೋ ಸನ್ಯಾಸಿಗಳನ್ನು, ಮಹಾನ್ ಭಾವರನ್ನ, ಸಾಧುಗಳನ್ನ ಮನೆಗೆ ಕರೆಸೋದ್ರಂತೆ. ಭಿಕ್ಷೆಗೆ ಬರಬೇಕು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು. ಆವಾಗ ಆ ಸಾಧುಗಳು ಭಿಕ್ಷೆಗೆ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾ ಇದ್ರೆ ಈ ಹಾವು ಮತ್ತೆ ಯಥಾ ಪ್ರಕಾರ ಯಾರೋ ಹೊಸಬರು ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಕಲ್ಲುಗಳ ಮಧ್ಯದಿಂದ ಬಂದ್ಬಿಟ್ಟು ಬುಸ್ ಅಂತಂತೆ ಆ ಸಾಧುಗಳ ಮೇಲೆ. ಈ ಮಗ ಸೊಸೆ ಎಲ್ಲ ನೋಡ್ತಾ ಇದ್ರಂತೆ, ಬರ್ಮಾಡ್ಕೊಳೋಕೆ ಅಂತ ಬಂದಿದ್ರಂತೆ ಯಾರನ್ನ, ಸಾಧುಗಳು ಹೇಳಿದ್ರಂತೆ, ಇನ್ನೂ ನೀನು ಇಲ್ಲೇ ಇದೆಯಾ, ಅಯ್ಯೋ ಏನು ಕರ್ಮನೋ ನಿಂದು ಅಂತಂದ್ರಂತೆ ಯಾರೋ ಸಾಧುಗಳು. ಇದೇನಪ್ಪ ಹಿಂಗೆ ಹಾವಿನ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಳಗೆ ಕರೆಸಿ ಪಾದ ಪೂಜೆ ಎಲ್ಲ ಆದಮೇಲೆ ಮಗ ಸೊಸೆ ಎಲ್ಲ ಹೇಳಿದ್ರಂತೆ, ಅಮ್ಮ ಸ್ವಾಮಿ ನೀವು ಆ ಹಾವಿನ ಜೊತೆ ಮಾತಾಡ್ತಾ ಇದ್ರಲ್ಲ, ಆ ಹಾವು ಯಾರು ಅಂತ ನಿಮಗೆ ಗೊತ್ತಾ? ಹೂನಪ್ಪ ಗೊತ್ತು, ನಂಗೆ ಚೆನ್ನಾಗಿ ಪರಿಚಯಿಸ್ತಾನೆ,
ದುಡ್ಡಿನ ಮೇಲೆ ವ್ಯಾಮೋಹ ಇಟ್ಕೊಂಡು ಅದನ್ನು ಬಿಡೋಕ್ಕಾಗ್ದಿರ ಒದ್ದಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಮತ್ತೇನು ಮಾಡೋದು ಸ್ವಾಮಿ ಅಂತ. ಆ ಹಾವು ಬೇರೆ ಯಾರು ಅಲ್ಲಪ್ಪ, ನಿಮ್ಮ ತಂದೆನೇ. ಅಲ್ಲಿ ದುಡ್ಡಿಟ್ಟಿದ್ದಾನೆ, ಆ ಮರದ ಕೆಳಗಡೆ ಕಲ್ಲುಗಳು ಬಂಡೆಗಳ ಮಧ್ಯದಲ್ಲಿ ದುಡ್ಡಿಟ್ಟಿದ್ದಾನೆ. ಆ ದುಡ್ಡನ್ನ ನಿಮ್ಗೆ ಯಾರಿಗೂ ಹೇಳ್ದಿರ ತೀರ್ಕೊಂಡ್ಬಿಟ್ಟಿದ್ದಾನೆ. ಅವ್ನಿಗೆ ಬಿಟ್ಟೋಗೋಕ್ಕಾಗ್ತಾ ಇಲ್ಲ, ಮನುಷ್ಯ ಆತ್ಮ ಶಾಂತಿ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಎಣಿಸಿ ಆ ದುಡ್ಡು ರೂಢಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಯಾರು ಬಂದು ಅವ್ನು ಕಾಸು ಮುಟ್ತಾರೋ ಅಂತೇಳ್ಬಿಟ್ಟು ಹೋದವ್ರಿಗೆಲ್ಲ ಬುಸ್ ಅಂತ ಇದ್ದಾನೆ ಅಂತೇಳ್ಬಿಟ್ಟು. ಮತ್ತು ಸ್ವಾಮಿ ಏನು ಮಾಡೋದು ಇವಾಗ? ಅಪ್ಪ ನೀವೇನೂ ತಿಳ್ಕೊಬೇಡಿ, ಯಾರನ್ನ ಈ ಹಾವು ಹಿಡಿಯೋರು ಬರ್ತಾರಲ್ಲ, ಆ ಹಾವು ಹಿಡಿಯೋರನ್ನ ಕರೆಸ್ಬಿಟ್ಟು ಆ ಹಾವನ್ನ ಹಿಡಿಸ್ಬಿಟ್ಟು ಎಲ್ಲನ ದೂರ ಎಲ್ಲನ ತೊಗೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡೋದಕ್ಕೆ ಹೇಳಿ. ಆಯ್ತು ಸ್ವಾಮಿ ಅಂತ ಹೇಳ್ಬಿಟ್ಟು ಇದು ಮಾಡೋದಂತೆ. ಕಡೆಗೆ ಆ ಹಾವನ್ನ ಹಿಡಿಸ್ಬಿಟ್ಟು ಎಲ್ಲ ಕಾಡಲ್ಲಿ ಬಿಡಿಸ್ಬಿಟ್ಟು ಬಂದ್ಬಿಟ್ರಂತೆ. ಸ್ವಲ್ಪ ದಿವಸ ಆರಾಮಾಗಿದ್ರಂತೆ. ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ನಾಯಿ ಮರಿ ಬಂತಂತೆ. ನಾಯಿ ಮರಿ ಅವ್ರ ಮನೆ ಹತ್ರಕ್ಕೆ ನಾಯಿ ಮರಿ ಬಂತಂತೆ. ಅದು ಊಟನೂ ಹಾಕ್ತಾ ಇಲ್ವಂತೆ, ಯಾರಿಗೂ ಏನೂ ಇದು ಮಾಡ್ತಾ ಇಲ್ವಂತೆ. ಆದರೂ ಆ ನಾಯಿ ಮರಿ ಹೋಗುದಂತೆ, ಬಡಪೆಟ್ಟಿಗೆ ಹೋಗುದು, ಇವ್ರ ಮನೆ ಬಿಟ್ಟು ಹೋಗುದು, ಬಾಲ ಅಲ್ಲಾಡ್ಸತ್ತಂತೆ ಯಾರು ಬಂದರೂ ಕೂಡ. ಮತ್ತೆ ಆ ಮರದ ಸುತ್ತೂರನ್ನೇ ಸುತ್ತಾಕ್ತಾ ಇದ್ದಂತೆ ನಾಯಿ. ಸರಿ ಏನೋ ಪಾಪ ಬಂದಿದೆ ನಾಯಿ ಮರಿ ಅಂತೇಳ್ಬಿಟ್ಟು ಒಂದು ಇಡೀ ಅನ್ನ ಹಾಕಿದ್ರಂತೆ. ಈ ಮನೆಯನ್ನು ಬಾಗಿಲನ್ನು ಕಾವಲು ಕಾಯ್ಕೊಂಡು ಅದೇ ಮರನ್ನ ಸುತ್ತಕೊಂಡು ಆ ನಾಯಿ ಮರಿ ಅಲ್ಲೇ ಬಿದ್ದಿದೆಯಂತೆ. ಕಡೆಗೆ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಅದೇ ಸಾಧುಗಳನ್ನು ಮತ್ತೆ ಯಾವಾಗ ಪಾದ ಪೂಜೆಗೆ ಅಂತ ಕರೆಸಿದ್ರಂತೆ. ನೀನು ಇನ್ನೂ ಇಲ್ಲೇ ಇದೆಯೇನೋ, ಏನೋ ನಿನ್ನ ಕರ್ಮ ಅಂತ ಹೇಳಿದ್ರಂತೆ ಸಾಧುಗಳು. ಯಾರು ಸ್ವಾಮಿ ಈ ನಾಯಿನೂ ಮಾತಾಡಿಸ್ತಾ ಇದ್ರೆ? ಈ ನಾಯಿ ಪೂರ್ವಜನ್ಮದ ಕಥೆ ಏನು? ಅಪ್ಪ ಈ ಪೂರ್ವಜನ್ಮದ ಕಥೆ ಅದೇ ಸೇಮ್ ಸ್ಟೋರಿನೇ. ನಿಮ್ಮ ತಂದೆನೇ ಮತ್ತೆ ನಾಯಿ ಯಾಕೆ ಬಂದಿದ್ದಾನೆ, ಹೋಗೋಕ್ಕಾಗ್ತಾ ಇಲ್ಲ ಸ್ವಾಮಿ. ಮತ್ತೆ ಏನು ಮಾಡಬೇಕು? ಏನಿಲ್ಲ, ಮರನ್ನ ಕಡಿಸ್ಬಿಡ್ರಿ. ಇರೋ ಮರನ್ನ ಏನು ಮಾಡಿರಿ, ಕಡ್ದಾಕ್ಬಿಡ್ರಿ. ಆ ಬಂಡೆಗಳನ್ನೆಲ್ಲ ತೆಗೆಸ್ಬಿಡ್ರಿ. ಅವನೇನು ದುಡ್ಡಿಟ್ಟಿದ್ದಾನೆ ಅದನ್ನು ತೊಗೊಂಡು ನೀವು ಮಕ್ಕಳು ಸೊಸೆಯರು ಎಲ್ಲ ಕೂಡ ಹಂಚ್ಕೊಂಬಿಡ್ರಿ. ನೀವು ಅದರ ಭೋಗ ಮಾಡೋಕ್ಕೆ ಶುರು ಮಾಡಿದಾಗ, ಅಂದರೆ ಆ ದುಡ್ಡನ್ನು ಬಳಸ್ಕೊಳೋದಕ್ಕೆ ಶುರು ಮಾಡಿದಾಗ ಆತನಿಗೆ ಮನಃಶಾಂತಿಯಾಗಿ ಆತ ಹೋಗ್ತಾನೆ. ಆತ ಕೈ ಎತ್ತಿ ಅಂತೂ ಯಾವತ್ತೂ ದಾನ ಮಾಡಿಲ್ಲ. ಹಾಗಾಗಿ ನೀವನ್ನ ಸ್ವಲ್ಪ ದಾನ ಧರ್ಮ ನಿಮ್ಮ ತಂದೆ ಹೆಸರಿನಲ್ಲಿ ಮಾಡಿರಿ ಅಂತೇಳ್ಬಿಟ್ಟು ಹೇಳಿದ್ರಿ. ಕಡೆಗೆ ಏನಾಯ್ತಂತೆ, ಇವರು ಆ ಮರನ್ನ ಕಡಿಸ್ಬಿಟ್ಟು ಓ ಅಂತ ಪಡ್ಕೊಂತಂತೆ ಯಾವುದು ಈ ನಾಯಿ. ಅಯ್ಯೋ ಹೊರಟಾಗ್ತದೆ, ನನ್ನ ದುಡ್ಡೆಲ್ಲ ಹೊರಟಾಗ್ಬಿಡ್ತಾ ಇದೆ ಅಂತೇಳ್ಬಿಟ್ಟು. ಕಡೆಗೆ ಆ ಕಲ್ಲು ಬಂಡೆಗಳೆಲ್ಲ ತೆಗೆದಾಕ್ಬಿಟ್ಟು ಅದು ಇರ್ತಕ್ಕಂಥ ದುಡ್ಡನ್ನೆಲ್ಲ ಆ ನಾಯಿ ನೋಡ್ತಾ ಇದ್ದಂಗೆ ಇವರೆಲ್ಲ ಹಂಚ್ಕೊಂಡ್ಬಿಟ್ರಂತೆ. ಯಾರು ಮಕ್ಕಳು ಸೊಸೆಯರು ಎಲ್ಲ ಕೂಡ ಹಂಚ್ಕೊಂಡ್ಬಿಟ್ರಂತೆ. ಆವಾಗ ಆ ನಾಯಿ ಅಲ್ಲೇ ಸತ್ತು ಬಿದ್ದು ಅವ್ನಿಗೆ ಮೋಕ್ಷ ಅಂತಕ್ಕಂಥದ್ದು, ಅಂದರೆ ಆ ಜನ್ಮದಿಂದ ಮುಕ್ತಿ ಅಂತಕ್ಕಂಥದ್ದು ಸಿಕ್ತಂತೆ. ಯಾಕೆ ಹೇಳಿದೆ ಇದು ಅಂತಂದರೆ, ಯಾರು ಜೀವನ ಪರ್ಯಂತ ಏನನ್ನು ಯೋಚನೆ ಮಾಡ್ತಾ ಇರ್ತಾರೋ ಅವ್ರು ಅದೇ ಆಗ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಭೃಷುಂಡಿ ಮಹರ್ಷಿಗಳೇ ಉದಾಹರಣೆ. ಇನ್ನು ನನ್ನ ಜೀವನದಲ್ಲಿ ನಾನು ಸ್ವಂತ ನೋಡಿದ್ದೇನು ಅಂತಂದರೆ ಕೆಲವು ಘಟನೆಗಳನ್ನು ಹೇಳ್ತೀನಿ. ಅಂದರೆ ಇದು ನಾನೇನು ವೈಯಕ್ತಿಕವಾಗಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ನಾನು ಜೀವನದಲ್ಲಿ ನೋಡಿರ್ತಕ್ಕಂಥ ಕೆಲವು ಘಟನೆಗಳು. ಅದೇನು ಅಂತಂದರೆ, ನಮ್ಮ ಮನೆ ಹತ್ರ ನಮಗೆ ದೊಡ್ಡಪ್ಪ ಆಗಬೇಕಾಗಿತ್ತು, ಅಂದರೆ ವರ್ಷನಲ್ಲಿ ದೊಡ್ಡಪ್ಪ ಆಗಬೇಕಾಗಿತ್ತು. ಅವ್ರಿಗೇನು ಅಂತಂದರೆ ಹೆಂಡತಿ ಇರಲಿಲ್ಲ, ಮಕ್ಕಳಿರಲಿಲ್ಲ, ಸ್ವಲ್ಪ ಮೈಂಡು ಒಂಚೂರು ಲೂಸ್ ಇತ್ತು. ಯಾವ ಥರದ್ದು ಲೂಸು ಅಂದರೆ ನನಗೆ ಹೇಳೋರು ಯಾವಾಗಲೂ, ನೀನು ಬೆಂಗಳೂರಿಗೆ ಹೋಗಬೇಕಾಗಿದ್ರೆ ನಿನಗೆ ಕಟ್ ರೂಟ್ ಹೇಳ್ತೀನಿ, ತುಂಬ ಈಸಿಯಾಗಿ ಹೋಗ್ಬೋದು. ನಾವು ದೊಡ್ಡಪ್ಪ ಆಗಿದ್ರು ಕೂಡ ತಾತ ಅಂತ ಕರಿತಾ ಇದ್ವಿ ಅವ್ರನ್ನ. ಹೇಳಿ ತಾತ, ಇಲ್ಲಿಂದ ಚಿಂತಾಮಣಿಗೆ ಹೋಗು, ಚಿಂತಾಮಣಿಯಿಂದ ಹೆಚ್ ಕ್ರಾಸಿಂದ ದೇವನಹಳ್ಳಿಯಿಂದ ಬೆಂಗಳೂರು, ಇದಕ್ಕಿಂತ ಈಸಿ ಮಾರ್ಗ ಯಾವುದೂ ಇಲ್ಲ ನಿನಗೆ ಅಂತ ಹೇಳೋರು. ಕಟ್ರೋಟು ಇದು ತುಂಬ ಕಟ್ರೋಟು, ಶಾರ್ಟ್ ವೇ ಇದು ಹೋಗೋದಕ್ಕೆ ಬೆಂಗಳೂರಿಗೆ ಅಂತ ಹೇಳೋರು. ಅಂದರೆ ಸ್ವಲ್ಪ ಅವ್ರಿಗೇನು ಅಂದರೆ ಬುದ್ಧಿಭ್ರಮಣೆ ಇತ್ತು, ಒಂಚೂರು ಬುದ್ಧಿಭ್ರಮಣೆ ಇತ್ತು. ಆದರೆ ಏನು ಅಂದರೆ ದೈವಭಕ್ತಿ, ಸಿಕ್ಕಾಪಟ್ಟೆ ದೈವಭಕ್ತಿ. ಎಂಥ ದೈವಭಕ್ತಿ ಅಂತಂದರೆ ಈ ರಾಯರ ಮಠ, ರಾಯರ ಪೂಜೆ ಅಂತಂದರೆ ತುಂಬ ಭಕ್ತಿ. ₹1,00,00,000 ಕೊಡ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ಇರ್ರಿ ಅಂತಂದರೆ ಇರ್ತಾ ಇರಲಿಲ್ಲ ಅವರು. ಏನು ಮಾಡೋರು ಅವರು, ಪ್ರತಿ ಗುರುವಾರ ಬೆಂಗಳೂರಿಗೆ ಹೊಟ್ಟೋಗ್ಬಿಡೋರು, ಇರ್ತಾ ಇರಲಿಲ್ಲ. ಇದೇ ರೂಟು, ಏನೋ ಚಿಂತಾಮಣಿಯಿಂದ ಹೆಚ್ ಕ್ರಾಸಿಂದ ದೇವನಹಳ್ಳಿಯಿಂದ ಬೆಂಗಳೂರು, ಇದು ಕಟ್ ರೂಟ್ ಅವ್ರದ್ದು. ಅವ್ರು ಹೋಗೋದಕ್ಕೆ ಶಾರ್ಟ್ ಕಟ್ ಅಂತಿದ್ದು ಬೆಂಗಳೂರಿಗೆ ಹೋಗೋದಕ್ಕೆ. ಹಿಂಗೆ ಹೋಗಬೇಡ, ಸುತ್ತು ಜಾಸ್ತಿ, ಟಿಕೆಟ್ ಜಾಸ್ತಿ ತೊಗೊತಾರೆ, ನಿನ್ನನ್ನು ಸುತ್ತಾಕ್ಸ್ಬಿಡ್ತಾರೆ ಅಂತ ಹೇಳೋರು. ಅಂಥ ಇವ್ರವ್ರು ಹೆಂಗೆ ಅಂತಂದರೆ, ನಮ್ಮ ಮನೆಯವ್ರು ಏನಾರ ಕಾಫಿ ಕೊಡದೇ ಇದ್ದರೆ ಬರೋ ಅಷ್ಟೊತ್ತಿಗೆ ಕಂಪ್ಲೇಂಟ್ ಹೇಳೋರು, ಅಣ್ಣ ಅಕ್ಕ ಇವತ್ತು ನನಗೆ ಕಾಫಿನೇ ಕೊಟ್ಟಿಲ್ಲ ಅಣ್ಣ ಅಂತೇಳ್ಬಿಟ್ಟು. ಯಾಕೆ ಕಾಫಿ ಕೊಟ್ಟಿಲ್ಲ ಇವತ್ತು ತಾತನಿಗೆ ಅಂತೇಳ್ಬಿಟ್ಟು, ಚೆನ್ನಾಗಿ ಬಯಸ್ಬಿಟ್ಟೆ ಇವತ್ತು ನಾನು ಅಂತೇಳ್ಬಿಟ್ಟು. ಆ ಥರದವ್ರು. ಆದರೆ ಆ ರಾಯರು ಅಂತಂದರೆ ಪ್ರಾಣ. ರಾಯರ ಪೂಜೆ, ರಾಯರ ಆರಾಧನೆ ಅಂದರೆ ಪ್ರಾಣ. ತಾತ ನಮ್ಮ ಮನೆಗೆ ಏನೋ ನಾಳೆ ಫಂಕ್ಷನ್ ಇದೆ, ಹೋಗ್ಬೇಡಿ, ನಮ್ಗೆ ದೊಡ್ಡಪ್ಪ ಆಗಬೇಕು, ವರ್ಷಕ್ಕೆ ದೊಡ್ಡಪ್ಪ ಆಗಬೇಕು, ತಾತ ಅಂತ ಕರಿತಾ ಇದ್ವಿ. ಹೋಗ್ಬೇಡಿ ತಾತ, ನಾಳೆ ಏನೋ ಪೂಜೆ ಇದೆ ನಮ್ಮ ಮನೆಯಲ್ಲಿ, ಯಾವುದೋ ಫಂಕ್ಷನ್ ಇದೆ, ಹೋಗ್ಬೇಡಿ. ನಾನಿರಲ್ಲಪ್ಪ, ನಾನು ರಾಯರ ಮಠಕ್ಕೆ ಹೋಗಲೇಬೇಕು. ಹೋಗೇನು ಮಾಡ್ತೀರಾ ಅಂತ, ತರಕಾರಿ ಬಿಡಿಸ್ತೀನಿ, ಚಟ್ನಿ ರುಬ್ಕೊಡ್ತೀನಿ, ಇವೆಲ್ಲ ಮಾಡಿಬಿಟ್ಟು ರಾಯರಿಗೆ ಸೇವೆ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳೋರು. ಅಷ್ಟು ರಾಯರ ಭಕ್ತರು. ಕಡೆಗೆ ಏನಾಯ್ತು ಗೊತ್ತಾ, ಅವ್ರ ಶರೀರ ಪತನ ರಾಯರ ಮಧ್ಯಾರಾಧನೆ ದಿವಸನೇ ಆಯಿತು.
ಮಧ್ಯಾರಾಧನೆ ಅಂದರೆ ಗೊತ್ತಲ್ವ, ಬೃಂದಾವನಕ್ಕೆ ಹೋದ್ರಲ್ಲ, ಯಾರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಕ್ಕೆ ಹೋದ್ರಲ್ಲ, ಅವತ್ತಿನ ದಿವಸನೇ ಅವ್ರ ಶರೀರ ಪತನ ಅಂತಕ್ಕಂಥದ್ದಾಯಿತು. ಇವತ್ತಿಗೂ ಕೂಡ ನಾವು ರಾಯರಿಗೆ ಪ್ರತಿ ವರ್ಷ ನಾವು ಟಿಕೆಟ್ ಬರೆಸ್ತೀವಿ, ಅಂದರೆ ಅವ್ರ ಹೆಸರಿನಲ್ಲಿ ಟಿಕೆಟ್ ಬರೆಸ್ತೀವಿ. ಪಾಪ ಅವ್ರು ಹೋಗಿರತಕ್ಕಂಥ ದಿನ ಅಂತೇಳ್ಬಿಟ್ಟು ಯಾರೂ ಇಲ್ಲ, ಅವ್ರಿಗೆ ಹಿಂದೆ ಮುಂದೆ ಯಾರೂ ಇರಲಿಲ್ಲ ಅಂಥ ಪುಣ್ಯಾತ್ಮರು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ವಿಚಾರದಲ್ಲಿ ನಾವು ಶ್ರದ್ಧೆ ಇಟ್ಕೊಂಡಿರ್ತೀವೋ ಅವ್ರಿಗೆ ಭಗವಂತ ಅದೇ ಥರದ ಶ್ರದ್ಧೆಯನ್ನು ಪಕ್ಕಾ ಮಾಡ್ತಾನೆ. ಅಂದರೆ ಆ ಶ್ರದ್ಧೆಯನ್ನು ಏನು ಶ್ರದ್ಧೆ ಇಟ್ಕೊಂಡಿರ್ತೀವೋ ಅದೇ ಆಗ್ತಾರೆ ಅಂತ ಅನ್ನೋದಕ್ಕೆ. ನಮ್ಮ ದೊಡ್ಡಮ್ಮ ಇದ್ದರು, ಆಮೇಲೆ ನಮ್ಮ ಅಜ್ಜಿಯವರಿದ್ದರು, ಮತ್ತು ನಮ್ಮ ತಾಯಿಯವರು. ಇವರೆಲ್ಲ ಹೆಂಗೆ ಅಂದರೆ ಮಾಘಸ್ನಾನ ಅಷ್ಟು ಶ್ರದ್ಧೆ, ತಲೆ ಮೇಲೆ ತಲೆ ಬಿದ್ದೋಗ್ಲಿ ಏನನ್ನ ಆಗೋಗ್ಲಿ ಮಾಘಸ್ನಾನ ಬಿಡ್ತಾ ಇರಲಿಲ್ಲ. ಬೆಳಗಿನ ಜಾವಕ್ಕೆ ಎದ್ದೇಳಬೇಕು, ಮಾಘಸ್ನಾನ ಮಾಡಬೇಕು, ಆಮೇಲೆ ದೇವ್ರದ್ದೇನೋ ಪೂಜೆಗಳು ಮಾಡಬೇಕು, ದೀಪಗಳು ಇಡಬೇಕು. ಈ ಹುಚ್ಚು ಒಂಥರ. ಮಾಘ ಮಾಸ ಬಂತು ಅಂತಂದರೆ ಬೆಳಗ್ಗೆ ಅದೇನೋ ಒಂದು ಸಂಭ್ರಮ. ಮಾಘ ಮಾಸ ಬಂದಿದೆ ಅಂತ ಅನ್ನೋದೇ ಒಂದು ಸಂಭ್ರಮ. ನೀನೆಷ್ಟೊತ್ತಿಗೆ ಎದ್ದಿದ್ದೆ, ನೀನೆಷ್ಟೊತ್ತಿಗೆ ಸ್ನಾನ ಮಾಡಿದೆ, ಇದೇ ಇವ್ರದ್ದು ಡಿಸ್ಕಷನ್ ಎಲ್ಲ ಕೂಡ. ಇವ್ರು 3 ಜನದ್ದು ಪ್ರಾಣ ಹೋಗಿದ್ದು ಮಾಘ ಮಾಸದಲ್ಲೇ, ಬೇರೆ ಇದರಲ್ಲಿ ಹೋಗಲಿಲ್ಲ, ಮಾಘ ಮಾಸದಲ್ಲೇ ಹೋಯ್ತು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವುದ್ರ ಮೇಲೆ ಶ್ರದ್ಧೆ ಇಟ್ಟಿದ್ರೆ ಭಗವಂತ ಅದನ್ನು ನಿಜ ಮಾಡ್ತಾನೆ. ಇನ್ನೊಬ್ಬರಿದ್ರು, ನಮ್ಮ ಚಿಕ್ಕಪ್ಪ, ನಮ್ಮ ತಂದೆಯವ್ರ ತಮ್ಮ, ಅವ್ರಿಗೂ ಕೂಡ ಬುದ್ಧಿಭ್ರಮಣೆ ಇತ್ತು, ಅಷ್ಟೊಂದು ಇದಿರಲಿಲ್ಲ. ಆದರೆ ಗಣಪತಿ ಅಂದರೆ ಪ್ರಾಣ, ಗಣಪತಿ ಆರಾಧಕರು, ಗಣಪತಿ ಅಂದರೆ ಪ್ರಾಣ. ಪ್ರತಿ ವರ್ಷ ಗಣಪತಿ ಹಬ್ಬ ಬಂತು ಅಂದರೆ ಅಕ್ಷತೆ ಬಟ್ಲೊಂದು ಕೊಟ್ಬಿಟ್ಟು ಕಳಿಸ್ಬಿಡೋರು, ಹೋಗಿ ಗಣಪತಿಗಳು ನೋಡ್ಕೊಂಡು ಹೋಗು ಅಂತ ಬಿಡೋದು. ಅವ್ರಿಗೆ ಬುದ್ಧಿ ಇಲ್ಲದೇ ಕೂಡ ಪ್ರತಿ ಮನೆಗೆ ಬಂದು ಅಕ್ಷತೆ ಹಾಕಿ ಬಸ್ಕಿ ಹೊಡೆದು ಗಣಪತಿಗೆ ನಮಸ್ಕಾರ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗೋರು, ಅಷ್ಟು ಶ್ರದ್ಧೆ. ಕಡೆಗೆ ಅವ್ರು ಬೆಡ್ ರಿಡನ್ ಆಗೋದ್ರು, ಅವ್ರ ಅಕ್ಕನ ಮನೆಯಲ್ಲಿ ಇದ್ದರು, ಬೆಡ್ ರಿಡನ್ ಆಗೋಗ್ಬಿಟ್ಟಿದ್ರು. ಅವ್ರು ತೀರ್ಕೊಡೋದಕ್ಕೆ ಇನ್ನೇನು ಇವತ್ತು ರಾತ್ರಿ ತೀರ್ಕೊತಾರೆ, ಒಂದು 7-7:15 ಅವ್ರ ಅಕ್ಕನ ಕರೆದ್ಬಿಟ್ಟು ಹೇಳಿದ್ರಂತೆ, ಅಕ್ಕ ನೋಡು ನೋಡು ಗಣಪತಿ ಮೇಳ ಡೋಲು ಬಾರಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಕ್ಕ ಅಕ್ಕ ನೋಡು ಏನು ಮಾಡ್ತಾ ಇದ್ದಾನೆ ಗಣಪತಿ, ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ಮೇಳ ಡೋಲು ಬಾರಿಸ್ಕೊಂಡು ಹೋಗ್ತಾ ಇದ್ದಾನೆ ಮನೆಯಿಂದ ಅಂತ ಹೇಳಿದ್ರಂತೆ. ಇವ್ರಿಗೆ ಆಶ್ಚರ್ಯ ಆಯ್ತಂತೆ, ಏನು ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಬಿಡಂತ. ಅವತ್ತು ರಾತ್ರಿನೇ ಅವ್ರು ತೀರ್ಕೊಂಡಿದ್ದಾರೆ, ನಮ್ಮ ಚಿಕ್ಕಪ್ಪ ಅವ್ರು ತೀರ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಆ ಅನುಭವ ಆಯಿತು ಅಂತ ಕಾಣುತ್ತೆ, ಅಂದರೆ ಗಣಪತಿ ಹೋಗ್ತಾ ಇದ್ದಾನೆ ಅಂತಕ್ಕಂಥ ಅನುಭವ ಆಯಿತು ಅಂತ ಕಾಣುತ್ತೆ. ಇನ್ನೊಬ್ಬರಿದ್ರು ನಮ್ಮ ಮನೆ ಹತ್ರ, ಅವ್ರೇನು ಅಂತಾರೆ, ತಾಯಿ ಅಂದರೆ ಪ್ರಾಣ. ಅವ್ರ ತಾಯಿ ಅಂದರೆ ಪಂಚಪ್ರಾಣ, ದೇವ್ರಿಗಿಂತ ಹೆಚ್ಚು ಅಷ್ಟು ಪ್ರೀತಿ ಮಾಡೋರು. ಅವ್ರ ಕಡೆಗೆ ಅವ್ರ ಶರೀರ ಬಿಡೋ ಅಂಥ ಟೈಮ್ನಲ್ಲಿ ಅವ್ರ ತಾಯಿ ಕಾಣಿಸೋರೋ ಏನೋ, ಅಮ್ಮ ಯಾಲಮ್ಮ ಕಿಟಕಿలోనే నిల్చుకొని ఉంటావు లోపల రామా, నేను వచ్చేస్తాను రామా, నేను వస్తాను రామా, ಕಿಟಕಿలోనే ಯಾರು ನಿಲ್ಸ್ಕೊಂಡು ఉండవు ರಾಮ ಲೋಪಲ್ಕಿ ಅಂತ ಕರೆಯೋರು. ಅದು ಒಂಥರ ಬುದ್ಧಿಭ್ರಮಣೆ ಅನಿಸುತ್ತೆ. ಅಂದರೆ ಶರೀರ ಬಿಡೋ ಟೈಮ್ನಲ್ಲಿ ಏನಪ್ಪ ಏನೋ ಹಿಂಗೆಲ್ಲ ತಿಕ್ಕಲಾಗಿ ಮಾತಾಡ್ತಾರೆ, ಅವ್ರಿಗೇನು ಬುದ್ಧಿಭ್ರಮಣೆ ಆಗುತ್ತೋ ಏನೋ ಅನಿಸುತ್ತೆ. ಅವ್ರಿಗೆ ಆಗೋ ಅನುಭವಗಳು ನಮ್ಗೆ ಗೊತ್ತಾಗಲ್ಲ. ಅವ್ರಿಗೆ ಇನ್ನೊಂದು ಥರದಲ್ಲಿ, ಅಂದರೆ ಇನ್ನೊಂದು ಸ್ತರದಲ್ಲಿ ಆ ಅನುಭವಗಳು ಆಗ್ತಾ ಇರುತ್ತೆ ಅಂತ ಕಾಣುತ್ತೆ. ಅವತ್ತೇ ಅವರು ಕರಿತಾ ಇದ್ರಲ್ಲ ತಾಯಿನ, ಒಳಗೆ ಬಾ ಅಂತ, ಅವತ್ತೇ ಅವ್ರ ಶರೀರ ಬಿಟ್ಟು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವ ವಿಚಾರದಲ್ಲಿ ನಾವು ಶ್ರದ್ಧೆ ಇಟ್ಟಿರ್ತೀವೋ ನಾವು ಅದೇ ಆಗ್ತೀವಿ, ಅಂದರೆ ಅದೇ ಆಗಿ ನಾವು ಬದಲಾಗ್ತೀವಿ. ಭಗವಂತ ಆ ಶ್ರದ್ಧೆಯನ್ನು ಬಲಪಡಿಸ್ತಾನೆ. ಅದನ್ನು ಭಗವದ್ಗೀತೆಯಲ್ಲಿ ಭಗವಂತನು ಕೂಡ ಹೇಳ್ಕೊತಾನೆ. ಹಾಗಾಗಿ ಇಲ್ಲಿ ಹೇಳ್ಕೊತಾ ಇರ್ತಕ್ಕಂಥ ಒಂದು ಉದಾಹರಣೆಗಳೇನು ಅಂತಂದರೆ ನೋಡಿ, ಸಾರೂಪ್ಯ ಮುಕ್ತಿ ಅಂತ ಕೇಳಿದ್ದೀರಾ? 4 ಥರದ ಮುಕ್ತಿಗಳಿದೆ. ಒಂದು ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ ಅಂತಕ್ಕಂಥ ಮುಕ್ತಿಗಳಿವೆ. ಇನ್ನೊಂದೇನೋ ಬರುತ್ತೆ, ಸಾರೂಪ್ಯ, ಸಾಯುಜ್ಯ, ಸಾಲೋಕ್ಯ ಮತ್ತು ಸ್ವರೂಪ ಮುಕ್ತಿ ಅಂತ. ಅಂದರೆ ಅದೇ ಸ್ವರೂಪದಲ್ಲೇ ಲೀನ ಆಗಿಬಿಡ್ತಕ್ಕಂಥದ್ದು ಅಂತ 4 ಥರದ ಮುಕ್ತಿಗಳು. ಅದರಲ್ಲಿ ಸಾರೂಪ್ಯ ಅಂತಕ್ಕಂಥದ್ದು ಒಂದು ಮುಕ್ತಿ. ಅಂದರೆ ನಾವು ಏನನ್ನು ಭಾವಿಸ್ತಾ ಇರ್ತೀವಿ ಯಾವಾಗಲೂ ಕೂಡ ಕಡೆಗೆ ನಮ್ಮ ಒಂದು ಅಂತಿಮ ಒಂದು ಇದು ಏನಾಗುತ್ತೆ ಅಂದರೆ, ಸ್ವರೂಪ ಏನಾಗುತ್ತೆ ಅಂದರೆ ಅದೇ ಸ್ವರೂಪ ಹಾಗೆ ಬದಲಾಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ನಾರದ್ರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಶ್ರದ್ಧಾಮಯೋಯಂ ಪುರುಷೋ ಯೋಯಚ್ಛದ್ರ ಛದ್ದ ಸಾಯೇವ ಸಹ ಅಂತ. ಯಾವ್ಯಾವ ಶ್ರದ್ಧೆಗಳನ್ನು ಇಟ್ಟಿರ್ತಾರೆ ಅವ್ರು ಅದನ್ನೇ ಅದೇ ಆಗಿ ಬದಲಾಗ್ತಾರೆ ಅಂತ ಭಗವಂತ ಹೇಳಿರ್ತಕ್ಕಂಥದ್ದು. ಭಗವಂತನನ್ನೇ ನಂಬಿ ಸದಾ ಅವನನ್ನೇ ಉಪಾಸಿಸುತ್ತಿರುವ ಈ ಭಕ್ತರು ಭಗವನ್ಮಯರೇ ಆಗಿರುವುದರಿಂದ ಅವರಿಗೆ ತೀರ್ಥಾದಿಗಳನ್ನು ಪವಿತ್ರಗೊಳಿಸುವ ಶಕ್ತಿ ಬಂದಿರುತ್ತದೆ. ಯಾವಾಗಲೂ ಭಗವಂತನನ್ನೇ ಸ್ಮರಣೆ ಮಾಡಿ 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 ಭಗವತ್ ಸ್ವರೂಪನೇ ಆಗೋಗಿರೋದ್ರಿಂದ ಅವ್ರಿಗೆ ತೀರ್ಥಾದಿಗಳನ್ನು ಶುದ್ಧಿ ಮಾಡ್ತಕ್ಕಂಥ ಶಕ್ತಿ, ಆ ಪಾವಿತ್ರತೆ ಅಂತಕ್ಕಂಥದ್ದು ಅವರಲ್ಲಿ ಮೂಡಿಬಿಟ್ಟಿರುತ್ತೆ. ದದೀಚಿ ಮಹರ್ಷಿಗಳು ಅಂತ ನಾವೆಲ್ಲ ಕೇಳಿದ್ದೀವಿ ಅಲ್ವಾ? ದದೀಚಿ ಮಹರ್ಷಿಗಳು ಅಂತ ಹೇಳ್ಬಿಟ್ಟು ಮಹಾನುಭಾವರು, ವೇದಕಾರರಾಗಿರ್ತಕ್ಕಂಥ ಮಹರ್ಷಿಗಳು, ವೇದಗಳಲ್ಲಿ ಸುಮಾರು ಮಂತ್ರಭಾಗಗಳನ್ನು ಕೊಟ್ಟಿರ್ತಕ್ಕಂಥವರು ದದೀಚಿ ಮಹರ್ಷಿಗಳು. ನೈಮಿಷಾರಣ್ಯದಲ್ಲಿ ಇವತ್ತಿಗೂ ಕೂಡ ಅವರ ಆಶ್ರಮ ಇದೆ. ಆ ದದೀಚಿ ಮಹರ್ಷಿಗಳೇನು ಅಂದರೆ ಸದಾ ಕಾಲ ನಾರಾಯಣನ ಸ್ಮರಣೆ, ಯಾವಾಗಲೂ ಧ್ಯಾನ, ನಾರಾಯಣನ ಧ್ಯಾನ ಮಾಡಿ 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 ಏನಾಗಿರುತ್ತೆ ಅಂದರೆ ಅವರ ರಕ್ತ, ಮಾಂಸ, ಮಜ್ಜೆ, ಮೂಳೆ ಎಲ್ಲ ಕೂಡ ನಾರಾಯಣಮಯ ಆಗೋಗ್ಬಿಟ್ಟಿರುತ್ತೆ. ಯಾರು ಯಾವುದನ್ನು ಧ್ಯಾನ ಮಾಡ್ತಾ ಇದ್ರೆ ಅವರೇ ಆಗಿ ಬದಲಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಂತ.
ಸಂಜೀವಿನಿ ಹುಳ ನಾವು ಕೇಳಿದ್ದೀವಲ್ವಾ, ಸಂಜೀವಿನಿ ಹುಳ ಏನು ಮಾಡುತ್ತೆ ಅಂದರೆ ಆ ಭ್ರಮರನ್ನು, ಆ ಭ್ರಮರ ಕೀಟವನ್ನು ಯಾವಾಗಲೂ ಧ್ಯಾನ ಮಾಡಿ ಮಾಡಿ ಆ ಸಂಜೀವಿನಿ ಹುಳ ಏನಾಗುತ್ತೆ, ಭ್ರಮರವಾಗೇ ಬದಲಾಗ್ಬಿಡುತ್ತೆ. ಅದೇ ಥರನೇ ಭಗವಂತನನ್ನು ಸ್ಮರಣೆ ಮಾಡ್ತಾ 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 ಭಗವತ್ ಸ್ವರೂಪನೇ ನಾವು ಆಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ದಧೀಚಿ ಮಹರ್ಷಿಗಳು ಧ್ಯಾನ ಮಾಡಿ ಮಾಡಿ ಅವರ ರಕ್ತ, ಮಾಂಸ, ಮಜ್ಜೆ, ಮೂಳೆ ಎಲ್ಲ ಕೂಡ ಭಗವನ್ಮಯ ಆಗೋಗ್ಬಿಟ್ಟಿತ್ತು, ಭಗವತ್ ಸ್ವರೂಪ ಆಗೋಗ್ಬಿಟ್ಟಿತ್ತು. ವೃತ್ರಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ, ಆ ವೃತ್ರಾಸುರ ಅಂತಕ್ಕಂಥ ರಾಕ್ಷಸ ತ್ರಿಲೋಕಗಳನ್ನು ವ್ಯಾಪಿಸ್ಕೊಂಡು ಅತ್ಯಂತ ದೈತ್ಯಾಕಾರವಾಗಿ ಬೆಳೆದು ಎಲ್ಲ ಲೋಕಗಳಿಗೆ ಕಂಟಕಪ್ರಾಯನಾಗಿರುವಾಗ ಆ ವೃತ್ರಾಸುರನ್ನು ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಇಂದ್ರ ಉದ್ಯುಕ್ತನಾಗ್ತಾನೆ. ಅಂದರೆ ಆ ವೃತ್ರಾಸುರನ್ನು ಸಾಯಿಸಬೇಕು ಅಂತ ಹೇಳ್ಬಿಟ್ಟು ಕಡೆಗೆ ಆ ವೃತ್ರಾಸುರ ಏನು ಅಂದರೆ ಭಗವದ್ ಭಕ್ತ. ನಾರಾಯಣ ಅಂತಂದರೆ ಮಹಾ ಇದು ಏನು ಭಕ್ತಿ, ನಾರಾಯಣನ ಮೇಲೆ ಅಷ್ಟು ಭಕ್ತಿ. ಆ ಭಕ್ತಿ ಅಂತಕ್ಕಂಥದ್ದು ಆ ವೃತ್ರಾಸುರ ಅಂತಕ್ಕಂಥ ರಾಕ್ಷಸನನ್ನು ಸಾಯಿಸ್ದಿರ ಕಾಪಾಡ್ತಾ ಇರುತ್ತೆ. ಕಡೆಗೆ ಇಂದ್ರ ಏನು ಮಾಡಬೇಕಾಗಿ ಬರುತ್ತೆ ಅಂತಂದರೆ ಆ ವೃತ್ರಾಸುರನ್ನು ಸಾಯಿಸೋದಕ್ಕೆ ಮಾರ್ಗ ಏನು ಅಂತ ಹುಡುಕ್ಬೇಕಾಗಿ ಬರುತ್ತೆ. ಆವಾಗ ಇಂದ್ರನಿಗೆ ಸಿಕ್ಕಿದ್ದೇನು ಅಂದರೆ ನಾರಾಯಣ ಕವಚ ಅಂತ ನಾವೆಲ್ಲ ಕೇಳಿರ್ತೀವಿ, ನಾರಾಯಣ ಕವಚ. ಆ ನಾರಾಯಣ ಕವಚ ಅಂತಕ್ಕಂಥ ಸ್ತೋತ್ರನ ಋಷಿಮುನಿಗಳು ಇಂದ್ರನಿಗೆ ಬೋಧಿಸ್ತಾರೆ. ಆ ನಾರಾಯಣ ಕವಚವನ್ನು ಉಪಾಸನೆ ಮಾಡಿ ಕಡೆಗೆ ಆತನನ್ನು ಸಾಯಿಸೋದಕ್ಕೆ ಒಂದು ಆಯುಧ ಬೇಕು. ಭಗವದ್ ಭಕ್ತ ಆತನನ್ನು ಸಾಯಿಸೋದು ಹೆಂಗೆ, ರಾಕ್ಷಸನೇ ಇರ್ಬೋದು ಆದರೆ ಭಗವದ್ ಭಕ್ತ ಸಾಯಿಸೋದು ಹೆಂಗೆ ಅಂತ ಹೇಳ್ಬಿಟ್ಟಂತು. ಆವಾಗ ನಾರದರು ಉಪದೇಶ ಮಾಡ್ತಾರೆ, ಅಪ್ಪ ಭಗವತ್ ಸ್ವರೂಪವಲ್ಲದೆ ಇರತಕ್ಕಂಥ ಯಾವ ಆಯುಧದಿಂದನೂ ವೃತ್ರಾಸುರ ಸಾಯೋದಿಲ್ಲ, ಭಗವತ್ ಸ್ವರೂಪ ಆಗಿರತಕ್ಕಂಥ ಆಯುಧದಿಂದನೇ ಹೊಡಿಬೇಕು ಅಂತ ಬಿಟ್ಟು ಆವಾಗ ಏನು ಮಾಡೋದು ಅಂತಂತ ಯೋಚನೆ ಮಾಡಿ ಕಡೆಗೆ ಎಲ್ಲ ಕೂಡ ದಧೀಚಿ ಮಹರ್ಷಿಗಳ ಹತ್ರಕ್ಕೆ ಬರ್ತಾರೆ. ಅಪ್ಪ ಪರಮಾತ್ಮನನ್ನು ಸ್ಮರಣೆ ಮಾಡಿ 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 ನಿಮ್ಮ ರಕ್ತ, ಮಾಂಸ, ಮಜ್ಜೆ, ಮೂಳೆ ಎಲ್ಲ ಯಾವ ಸ್ವರೂಪ ತಾಳ್ಬಿಟ್ಟಿದೆ, ಪರಮಾತ್ಮನ ಸ್ವರೂಪನೇ ತಾಳ್ಬಿಟ್ಟಿದೆ. ಹಾಗಾಗಿ ಗಟ್ಟಿಯಾಗಿರತಕ್ಕಂಥ ನಿಮ್ಮ ಶರೀರದ ಭಾಗವನ್ನು ಕೊಟ್ಟರೆ ಅದರಿಂದ ನಾವು ಆಯುಧಗಳನ್ನು ತಯಾರು ಮಾಡಿಕೊಂಡು ವೃತ್ರಾಸುರನ್ನು ಸಾಯಿಸ್ತೀವಿ ಅಂತ ಹೇಳ್ಬಿಟ್ಟು ಆವಾಗ ಯೋಗ ಮಾರ್ಗದಲ್ಲಿ ದಧೀಚಿಗಳು ಶರೀರವನ್ನು ಬಿಟ್ಟು ಬಿಡ್ತಾರೆ. ಕಡೆಗೆ ಆ ಮಾಂಸ, ರಕ್ತ ಅದನ್ನೆಲ್ಲ ಕೂಡ ಕಾಮಧೇನು ಸೇವಿಸ್ಬಿಡುತ್ತೆ, ಅಂದರೆ ತೊಗೊಂಬಿಡುತ್ತೆ. ಕಡೆಗೆ ಏನು ಉಳಿಯುತ್ತೆ, ಗಟ್ಟಿಯಾಗಿರ್ತಕ್ಕಂಥ ಮೂಳೆಗಳು ಮಾತ್ರ ಉಳಿಯುತ್ತೆ. ಆ ಮೂಳೆಗಳಿಂದ ಎಲ್ಲ ದೇವತೆಗಳು ಕೂಡ ಆಯುಧಗಳನ್ನು ತಯಾರು ಮಾಡ್ಕೊತಾರೆ ರಾಕ್ಷಸರ ಸಂಹಾರಕ್ಕೆ ಅಂತ. ಆ ಬೆನ್ನು ಮೂಳೆ ಇರುತ್ತಲ್ಲ, ಆ ಬೆನ್ನು ಮೂಳೆಯಿಂದ ಇಂದ್ರ ವಜ್ರಾಯುಧ ಅಂತಕ್ಕಂಥ ಆಯುಧವನ್ನು ತಯಾರು ಮಾಡ್ಕೊತಾನೆ. ಇಂದ್ರನ ಕೈನಲ್ಲಿರ್ತಕ್ಕಂಥ ವಜ್ರಾಯುಧ ದಧೀಚಿ ಮಹರ್ಷಿಗಳ ಬೆನ್ನು ಮೂಳೆ. ಅದರಲ್ಲಿ ತಯಾರು ಮಾಡ್ಕೊಂಡಿರ್ತಕ್ಕಂಥ ಆಯುಧನ ವೃತ್ರಾಸುರನ ಮೇಲೆ ಯುದ್ಧಕ್ಕೆ ನಾರಾಯಣ ಕವಚನ ಸ್ತೋತ್ರ ಮಾಡ್ಕೊಂಡು ಬಂದು ಆ ವೃತ್ರಾಸುರನ ಮೇಲೆ ಆ ಆಯುಧನ ಎಸಿತಾನೆ. ಸತ್ತೋಗು ನೀನು ವೃತ್ರಾಸುರ ಅಂತ ಹೇಳ್ಬಿಟ್ಟು ಆ ವಜ್ರಾಯುಧನ ಎಸೆದು ಬಿಡ್ತಾನೆ. ಇದು ಭಾಗವತದಲ್ಲಿ ಬರ್ತಾ ಇರ್ತಕ್ಕಂಥ ಕತೆ. ನೀವು ಭಾಗವತ ತೆಗೆದು ನೋಡಿದ್ರೆ ಅದರಲ್ಲಿ ವೃತ್ರಾಸುರ ವಧೆನಲ್ಲಿ ಬರುತ್ತೆ. ತಕ್ಷಣ ನಗ್ತಾನೆ ವೃತ್ರಾಸುರ. ಯಾಕೆ ನಗ್ತಾನೆ ಅಂದರೆ, ಅಪ್ಪ ನಾರಾಯಣ ಸ್ವರೂಪವೇ ಆಗಿರ್ತಕ್ಕಂಥ ಆ ಬೆನ್ನು ಮೂಳೆ, ದಧೀಚಿಗಳ ಬೆನ್ನು ಮೂಳೆಯನ್ನು ನೀನು ಕೈ ಬಿಟ್ಟು ಬಿಟ್ಟಿದೀಯ, ನೀನೇನು ಮಾಡಿದ್ಯಾ, ಹಿಂಗೆ ಎಸೆದ್ಬಿಟ್ಟಿದ್ಯಾ ಅಂದರೆ ಏನು ಮಾಡಿದ್ಯಾ, ಕೈ ಬಿಟ್ಬಿಟ್ಟಿದ್ಯಾ. ಆದರೆ ಆ ನಾರಾಯಣ ಸ್ವರೂಪವೇ ಆಗಿರತಕ್ಕಂಥ ಆ ಪವಿತ್ರವಾಗಿರತಕ್ಕಂಥ ಆ ಆಯುಧ ನನ್ನ ಶರೀರವನ್ನು ಪ್ರವೇಶ ಮಾಡ್ತಾ ಇದೆ. ಅಂದರೆ ಪರಮಾತ್ಮನ ಸ್ವರೂಪವಾಗಿರತಕ್ಕಂಥ ದಧೀಚಿ ಮಹರ್ಷಿಗಳ ಬೆನ್ನುಮೂಳೆ ನನ್ನ ಶರೀರವನ್ನು ಪ್ರವೇಶ ಮಾಡ್ತಾ ಇದೆ. ಅಂದರೆ ಇವಾಗ ಯಾರು ಅದೃಷ್ಟವಂತರು, ಲಕ್ಕಿ ಫೆಲೋ ಯಾರು, ವೃತ್ರಾಸುರನೇ. ಆತ ಹೇಳ್ತಾನೆ, ಇಂದ್ರ ನಿನ್ನಷ್ಟು ದುರದೃಷ್ಟವಂತ ಯಾರೂ ಇಲ್ಲ, ನೀನು ಅದನ್ನು ಎಸೆದಿದ್ದೀಯ ಕೈಯಿಂದ, ನಾನು ಅದನ್ನು ಸ್ವೀಕರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆನಂದವಾಗಿ ಶರೀರ ಬಿಟ್ಟು ಪರಮಪದಕ್ಕೆ ಹೊಟ್ಟೋಗ್ತಾನೆ. ರಾಕ್ಷಸ ಆಗಿದ್ದರೂ ಕೂಡ, ಮಾಡಬಾರ್ದ ಅಕ್ರಮಗಳನ್ನು ಮಾಡಿದ್ರೂ ಕೂಡ ಪರಮಪದಕ್ಕೆ ಹೋಗ್ತಾನೆ. ಯಾವುದರಿಂದ ಅಂತಂದರೆ ಯಾರು ಯಾವುದನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಾರೋ ಅದು ಅದೇ ಆಗ್ತಾರೆ. ಕಡೆಗೆ ಏನಾಗುತ್ತೆ, ಅವ್ರಿಗೆ ಆ ಸ್ವರೂಪನೇ ಸಿಗ್ತದೆ. ಅದಕ್ಕೆ ಇದರಿಂದ ಈ ಸೂತ್ರದಿಂದ ನಾರದರು ಹೇಳ್ತಾ ಇರ್ತಕ್ಕಂಥ ಉಪದೇಶ ಏನು ಅಂದರೆ, ನಾವು ಯಾವಾಗಲೂ ಏನೇನು ಚಿಂತನೆ ಮಾಡ್ತಾ ಇರಬೇಕು, ಭಗವಂತನ ಸ್ವರೂಪನ್ನೇ ಚಿಂತನೆ ಮಾಡ್ತಾ ಇರಬೇಕು. ಯಾವಾಗಲೂ ಭಗವಂತನನ್ನೇ ಚಿಂತನೆ ಮಾಡ್ತಾ 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 ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಶರೀರ, ಆಮೇಲೆ ನಮ್ಮ ಥಾಟ್ಸ್, ಆಮೇಲೆ ನಮ್ಮ ಆತ್ಮ ಎಲ್ಲ ಕೂಡ ಪರಮಾತ್ಮನ ಸ್ವರೂಪನೇ ತಾಳ್ಬಿಟ್ಟು ಕಡೆಗೆ ಮೋಕ್ಷ ಅಂತಕ್ಕಂಥದ್ದು ನಮಗೆ ಕಟ್ಟಿಟ್ಟ ಭುಕ್ತಿ ಆಗತ್ತೆ. ಭಕ್ತರಿಗೆ ಯಾಕಷ್ಟು ಬೆಲೆ ಕೊಡ್ತಾ ಇದ್ದಾನೆ ಭಗವಂತ ಅಂತಂದರೆ, ಭಕ್ತರಿಗೆ ಅಷ್ಟು ಪಾವಿತ್ರತೆ, ಭಕ್ತರಿಗೆ ಅಷ್ಟು ಶಕ್ತಿ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ತನ್ಮಯ. ಯಾವಾಗಲೂ ಕೂಡ ಅವರು ಭಗವಂತನನ್ನು ಚಿಂತನೆ ಮಾಡಿ 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 ಅವ್ರಿಗೆ ಆ ಶಕ್ತಿ ಅಂತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡಿರ್ತೀವಿ. ಕೆಲವು ಭಕ್ತರುಗಳು ಇರ್ತಾರೆ, ಅವ್ರಿಗೇನು ಅಂತಂದರೆ ಯಾವಾಗಲೂ ಜಪ ಧ್ಯಾನ ಮಾಡ್ಕೊಂಡಿರ್ತಾರೆ. ಅವ್ರ ಬಾಯಿಂದ ಏನನ್ನ ಹೇಳಿದ್ರೆ ನಿಜ ಆಗ್ಬಿಡುತ್ತೆ. ಅವ್ರಿಗೆ ಕೈಯಿಂದ ಏನೋ ಒಂದು ಆಹಾರ ಪದಾರ್ಥ ಕೊಟ್ಟರು ಕೂಡ ಅದು ಔಷಧಿ ಥರ ಆಗಿಬಿಡುತ್ತೆ. ಅಂದರೆ ರೋಗಗಳನ್ನು ವಾಸಿ ಮಾಡ್ತಕ್ಕಂಥ ಔಷಧಿ ಥರ ಆಗಿಬಿಡುತ್ತೆ.
ಎಷ್ಟೋ ಕಷ್ಟಗಳನ್ನು ತೀರಿಸ್ತಕ್ಕಂಥ ಒಂದು ಮಾರ್ಗ ಅವ್ರದ್ದಾಗ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ರಾಯರು ರಾಘವೇಂದ್ರ ಸ್ವಾಮಿಗಳು ಅವರು ಸದಾಕಾಲ ಆ ರಾಮತಾರಕನ ಧ್ಯಾನ ಮಾಡಿ 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 ಅವ್ರಿಗೆ ಅಷ್ಟು ಶಕ್ತಿ ಅಂತಕ್ಕಂಥದ್ದು ಬಂದಿತ್ತು ಅಂತ ಎಂಥ ಪವಾಡಗಳನ್ನು ಅವ್ರ ಇದರಲ್ಲಿ ಜೀವನದಲ್ಲಿ ಮಾಡಿದ್ದಾರೆ. ಈ ಭಕ್ತರಿಗೆ ಈ ಪವಾಡಗಳನ್ನು ಮಾಡ್ತಕ್ಕಂಥ ಈ ಶಕ್ತಿಗಳೆಲ್ಲ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ಭಗವನ್ಮಯರೇ ಅವರು ಆಗೋಗ್ಬಿಟ್ಟಿದ್ದಾರೆ ಅಂತ. ಭಗವಂತನಿಗೂ ಭಕ್ತರಿಗೂ ಭೇದ ಇರೋದಿಲ್ಲ. ಅವ್ರು ನೋಡೋದಕ್ಕೆ ಮನುಷ್ಯರ ಥರ ಕಾಣ್ಬೋದು, ಭೌತಿಕವಾಗಿರ್ತಕ್ಕಂಥ ಶರೀರದಲ್ಲಿ ಓಡಾಡ್ತಾ ಇರ್ಬೋದು, ಆದರೆ ಭಗವಂತನಿಗೂ ಭಕ್ತರಿಗೂ ಭೇದ ಅಂತಕ್ಕಂಥದ್ದು ಇರೋದಿಲ್ಲ. ಅವ್ರು ಓಡಾಡ್ತಾ ಇರ್ತಕ್ಕಂಥ ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಕ್ಕಂಥ ದೇವರ ಸ್ವರೂಪರು ಆಗಿರ್ತಾರೆ ಭಕ್ತರು. ಹಾಗಾಗಿ ಈ ಭಾಗವತದಲ್ಲಿ ಶುಕ ಮಹರ್ಷಿಗಳು ಹೇಳ್ತಾರೆ, ಭಗವಂತ ಭಕ್ತ ನಮ್ಮ ಮನೆ ಬಾಗಿಲಿಗೆ ಬಂದರೆ ಫಸ್ಟ್ ಯಾರ ಕಾಲು ಹಿಡ್ಕೋಬೇಕು, ಯಾರಿಗೆ ಗೌರವ ಸಲ್ಲಿಸಬೇಕು ಅಂದರೆ ಭಕ್ತನಿಗೆ. ಅಪ್ಪ ಇರಪ್ಪ ಸ್ವಲ್ಪ ಹೊತ್ತು ದೇವ್ರಿಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿಬಿಟ್ಟು ನಿನ್ನ ಹತ್ರಕ್ಕೆ ಬರ್ತೀನಿ ಅಂದರೆ ಭಗವಂತ ನ್ಯಾಯಕ್ಕಾಗಿ ಮಾಯ ಆಗಿಬಿಡ್ತಾನೆ, ಭಕ್ತನ ಅನುಗ್ರಹನೂ ಸಿಕ್ಕದಿರ ಹೋಗುತ್ತೆ. ಭಗವಂತನನ್ನು ಒಲಿಸ್ಕೋಬೇಕು ಅಂತಂದರೆ ಭಗವಂತ ಭಕ್ತ ಇಬ್ಬರು ನಮ್ಮ ಮನೆಯಾಗೆ ಅಟ್ ಎ ಟೈಮ್ ಬಾಗಿಲ ಹತ್ರಕ್ಕೆ ಬಂದರೆ ಫಸ್ಟ್ ನಾವು ಹಿಡ್ಕೋಬೇಕಾಗಿರತಕ್ಕಂಥ ಕಾಲು ಯಾರ್ದು ಅಂದರೆ ಭಕ್ತನ ಕಾಲು ಹಿಡ್ಕೋಬೇಕು. ಆವಾಗ ಭಗವಂತನ ಒಲುಮೆ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದು ಶುಕ ಮಹರ್ಷಿಗಳು ಹೇಳ್ತಾ ಇರ್ತಕ್ಕಂಥ ಮಾತು. ಅದನ್ನೇ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ. ವೀತರಾಗ ಭಯಕ್ರೋಧ ಭಗವಂತ ಹೇಳ್ತಾ ಇರ್ತಕ್ಕಂಥ ಮಾತು ಭಗವದ್ಗೀತೆಯಲ್ಲಿ. ವೀತರಾಗ ಭಯಕ್ರೋಧ ಮನ್ಮಯ ಮಾಮುಪಾಶ್ರಿತಾ ಬಹವೋ ಜ್ಞಾನ ತಪಸಾಪೂತ ಮದ್ಭಾವ ಮಾಗತಾಹ. ನೋಡಿ, ಭಗವಂತನು ಕೂಡ ಅದನ್ನು ಒಪ್ಕೊತಾ ಇದ್ದಾನೆ, ಹೌದು ಅಂತೇಳ್ಬಿಟ್ಟು ಅಂತ. ಆಸಕ್ತಿ ಭಯ ಕ್ರೋಧಗಳಿಲ್ಲದವರಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನನ್ನೇ ಆಶ್ರಯಿಸಿದವರಾಗಿ ಸದಾಕಾಲ ನನ್ನನ್ನೇ ಚಿಂತಿಸುತ್ತಿರುವ ಅನೇಕರು ಜ್ಞಾನರೂಪವಾದ ತಪಸ್ಸಿನಿಂದ, ಇದು ಜ್ಞಾನರೂಪವಾಗಿರತಕ್ಕಂಥ ತಪಸ್ಸು. ಗೋಪಿಕಾಸ್ತ್ರೀಯರು ಮಾಡಿದ್ರು ಅದನ್ನು. ಸಾಮಾನ್ಯವಾಗಿರತಕ್ಕಂಥ ಗೋಪಿಕಾಸ್ತ್ರೀಯರು, ಯಾವ ವೇದ ಗೊತ್ತಿರಲಿಲ್ಲ, ಯಾವ ಪುರಾಣ ಗೊತ್ತಿರಲಿಲ್ಲ, ಯಾವ ಶಾಸ್ತ್ರಗಳು ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಿದ್ದು ಒಂದೇ ಏನು ಅಂತಂದರೆ ಭಗವಂತನನ್ನು ಸ್ಮರಣೆ ಮಾಡ್ತಕ್ಕಂಥದ್ದು. ಹಾಲು ಕರಿಯೋವಾಗ, ಹಾಲು ಕಾಯಿಸೋವಾಗ, ಆಮೇಲೆ ಮೊಸರನ್ನು ಕಡಿಯೋವಾಗ, ಬೆಣ್ಣೆ ತೆಗೆಯುವಾಗ, ಅವರು ಮನೆ ಕೆಲಸಗಳನ್ನೆಲ್ಲ ಮಾಡೋವಾಗ, ಕಸ ಗೂಡಿಸೋವಾಗ ಸದಾಕಾಲ ಅವರ ಚಿಂತನೆ ಏನಿರ್ತಾ ಇತ್ತಕೋ ಭಗವಂತನದ್ದೇ ಚಿಂತನೆ. ಭಗವಂತನ ಮುಂಗುರುಳುಗಳು ಹೆಂಗಿದೆ, ಭಗವಂತನ ಕಣ್ಣು ಹೆಂಗಿದೆ, ಭಗವಂತನ ಒಂದು ಹಾವಭಾವಗಳು ಹೆಂಗಿದೆ, ಭಗವಂತ ಎಂಥ ಲೀಲೆಗಳನ್ನು ಮಾಡಿದ್ದಾನೆ, ಬರೀ ಇದನ್ನೇ ಚಿಂತನೆ ಮಾಡ್ತಾ ಇದ್ರು. ಭಾಗವತನ ತೆರೆದು ನೋಡಿ, ಅದರಲ್ಲಿ ಋಷಿಮುನಿಗಳೆಲ್ಲ ಕೂಡ ದೊಡ್ಡ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಈ ತನ್ನ ಸ್ನೇಹಿತರ ಜೊತೆಯಲ್ಲಿ ಹೇಳಿ ಕಳಿಸ್ತಾನೆ, ಕೃಷ್ಣನಿಗೆ ಹಸಿವಾಗಿದೆ, ಸ್ವಲ್ಪ ಆಹಾರ ಇಸ್ಕೊಂಬನ್ನಿ, ಈ ಥರ ಹೇಳಿಬಿಟ್ಟು ಸ್ವಲ್ಪ ಆಹಾರನ ಇಸ್ಕೊಂಬನ್ನಿ. ಆ ಶ್ರೀಕೃಷ್ಣನ ಭಕ್ತರೆಲ್ಲ, ಇದು ಅನುಯಾಯಿಗಳೆಲ್ಲ, ಸ್ನೇಹಿತರೆಲ್ಲ ಬಂದು ಋಷಿಮುನಿಗಳನ್ನು ಕೇಳ್ತಾರೆ, ನೋಡಿ ಶ್ರೀಕೃಷ್ಣನಿಗೆ ಹಸಿವಾಗ್ತಾ ಇದೆಯಂತೆ, ಏನನ್ನ ಆಹಾರ ಕೊಡಿ ಅಂತ ಹೇಳ್ಬಿಟ್ಟು. ಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳು ತಿಳ್ಕೊಂಡಿರ್ತಕ್ಕಂಥ ಋಷಿಮುನಿಗಳು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದೀವಿ ನಾವು ಕೃಷ್ಣನಿಗೆ ಆಹಾರ ಕೊಡಬೇಕಾ, ಇಲ್ಲಿ ಹೋಮ ಮಾಡಬೇಕು, ಪೂರ್ಣಾಹುತಿ ಆಗಬೇಕು, ಅದಾಗಬೇಕು, ಇದಾಗಬೇಕು, ದೇವತೆಗಳಿಗೆ ಪೂಜೆ ಆಗಬೇಕು, ಅಲ್ಲಿವರೆಗೂ ನಿಮ್ಗೇನು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬೈದು ಕಳಿಸ್ಬಿಡ್ತಾರೆ. ಕಡೆಗೆ ಸ್ನೇಹಿತರೆಲ್ಲ ಕೂಡ ಕೃಷ್ಣನಿಗೆ ಬಂದು ಹೇಳ್ತಾರೆ, ಅವ್ರು ಯಾರೂ ನಮಗೆ ಆಹಾರ ಕೊಡಲಿಲ್ಲ. ಸರಿ, ಋಷಿ ಪತ್ನಿಯರಿದ್ದಾರೆ, ಋಷಿ ಪತ್ನಿಯರಿಗೆ ಹೋಗ್ಬಿಟ್ಟು ಶ್ರೀಕೃಷ್ಣನಿಗೆ ಹಸಿವಾಗ್ತಾ ಇದೆಯಂತೆ, ಆಹಾರ ಕೊಡಿ ಅಂತ ಕೇಳೋಗಿ ಅಂತೇಳ್ಬಿಟ್ಟು ಶ್ರೀಕೃಷ್ಣನ ಆ ಋಷಿಗಳ ಪತ್ನಿಯರ ಹತ್ರಕ್ಕೆ ಬಂದು ಶ್ರೀಕೃಷ್ಣನ ಸ್ನೇಹಿತರು ಕೃಷ್ಣನಿಗೆ ಹಸಿವಾಗ್ತಾ ಇದೆಯಂತೆ, ಆಹಾರ ಕೊಡಿ ಅಂತ ಕೇಳಿದ ತಕ್ಷಣ ಅವ್ರು ಮಾಡಿರ್ತಕ್ಕಂಥ ಆಹಾರಗಳನ್ನೆಲ್ಲ ಗಬಗಬ ಅಂತ ಹೇಳ್ಬಿಟ್ಟು ಒಂದು ತಟ್ಟೆಗೆ ಬಡಿಸ್ಕೊಂಡು ಒಬ್ಬೊಬ್ಬ ಋಷಿ ಪತ್ನಿಯರು ಕೂಡ ನಾನು ಕೊಡಬೇಕು ಅಂತಕ್ಕಂಥ ಹಪಾಪಿ, ಅಂದರೆ ಯಜ್ಞ ಪುರುಷ, ಯಜ್ಞೇಶ್ವರ. ಅದಕ್ಕೆ ನೋಡಿ, ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಹಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಏನು ಎಲ್ಲ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಅಂತ ತಾನೇ ಹೇಳ್ಕೊಂಡಿದ್ದಾನೆ ಭಗವದ್ಗೀತೆಯಲ್ಲಿ. ಅಂದರೆ ಎಲ್ಲ ಯಜ್ಞ ತಪಸ್ಸುಗಳ ಭೋಕ್ತ ನಾನೇ ಅಂತ ಹೇಳ್ಬಿಟ್ಟು ಅಂತ. ಅದು ಯಾರಿಗೆ ಗೊತ್ತಿತ್ತು? ಋಷಿ ಪತ್ನಿಯರಿಗೆ ಗೊತ್ತಿತ್ತು, ಆದರೆ ಋಷಿಗಳಿಗೆ ಗೊತ್ತಿರಲಿಲ್ಲ. ವೇದಗಳು, ಉಪನಿಷತ್ತುಗಳು ಎಲ್ಲ ಓದ್ಕೊಂಡಿರ್ತಕ್ಕಂಥ ಋಷಿಗಳಿಗೆ ಅದು ಗೊತ್ತಾಗಲಿಲ್ಲ, ಆದರೆ ಋಷಿ ಪತ್ನಿಯರಿಗೆ ಗೊತ್ತಿತ್ತು. ಯಜ್ಞ ಪುರುಷನೇ ಕೇಳ್ತಾ ಇದ್ದಾನೆ, ಯಜ್ಞದ ಫಲಾನ್ನ ಕೊಡಿ ಅಂತೇಳ್ಬಿಟ್ಟು ಅಂತ. ಆ ಯಜ್ಞಕ್ಕೆ ಅಂತ ಮಾಡಿರ್ತಕ್ಕಂಥ ಆಹಾರಗಳನ್ನೆಲ್ಲ ತಟ್ಟೆಗಳಿಗೆ ಬಡಿಸ್ಕೊಂಡು ಓಡೋಡಿ ಬರ್ತಾರೆ ಕೃಷ್ಣನ ಹತ್ರಕ್ಕೆ. ತಾವೇನು ಅಪ್ಪ, ನಾವು ತಂದಿರತಕ್ಕಂಥ ಆಹಾರ ಸ್ವೀಕಾರ ಮಾಡು, ನಿನ್ಗೆ ಹಸಿವಾಗಿದೆಯಂತೆ ಅಂತೇಳ್ಬಿಟ್ಟು. ಆವಾಗ ಕ್ಷಮೆ ಕೇಳಿಕೊಂಡು ಆ ಋಷಿಗಳೆಲ್ಲ ಕೂಡ ಶ್ರೀಕೃಷ್ಣನ ಪಾದಕ್ಕೆ ಬೀಳ್ತಾರೆ. ಅಪ್ಪ, ತಪ್ಪಾಗೋಯ್ತು, ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಇದರಿಂದ ಗೊತ್ತಾಗೋದೇನು ಅಂತಂದರೆ, ಪಾಂಡಿತ್ಯ ಮುಖ್ಯ ಅಲ್ಲ, ಭಗವಂತನನ್ನು ಒಲಿಸ್ಕೊಳೋದಕ್ಕೆ ಪಾಂಡಿತ್ಯ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಸಹಜವಾಗಿರ್ತಕ್ಕಂಥ ಪ್ರೀತಿ, ಸಹಜವಾಗಿರ್ತಕ್ಕಂಥ ಭಕ್ತಿ, ಅದನ್ನೇ ಭಗವಂತ ಕೇಳ್ತಕ್ಕಂಥದ್ದು. ಸಾಮಾನ್ಯವಾಗಿರ್ತಕ್ಕಂಥ ಸ್ತ್ರೀಯರು, ಗೋಪಿಕಾ ಸ್ತ್ರೀಯರು, ಋಷಿಪತ್ನಿಯರು ಈ ಭಗವಂತನನ್ನು ಒಲಿಸ್ಕೊಂಡ್ರು.
ಯಾವುದರಿಂದ? ಸ್ಮರಣೆಯಿಂದ. ಆದರೆ ಅದನ್ನು ಪಂಡಿತರು ಮಾಡೋದಕ್ಕೆ ಆಗಲಿಲ್ಲ, ಸಾಧ್ಯ ಆಗಲಿಲ್ಲ ಅಂತ. ಅಂದರೆ ಆ ಸ್ಮರಣೆ ಅಂತಕ್ಕಂಥದ್ದು ಕೂಡ ಭಗವಂತ ಅಷ್ಟು ಈಸಿಯಾಗಿ ಕೊಡೋದಿಲ್ವಂತೆ. ನಿನ್ನಯ ಭಕ್ತಿ ಕಂಡರೆ ಬಾರದು, ಕಲಿತರೆ ಬಾರದು ಅಂತ ಹೇಳ್ತಾರೆ ಪುರಂದರದಾಸರು. ಅದನ್ನೆಲ್ಲ ನೋಡಿ ಮಾಡಿ ಉಪದೇಶ ಪಡ್ಕೊತಕ್ಕಂಥದ್ದಲ್ಲ, ಸಹಜವಾಗಿ ನಮ್ಮ ಹೃದಯದಿಂದ ಹರಿದು ಬರಬೇಕು. ಹೆಂಗೆ ತಾಯಿಗೆ ಮಗುವಿನ ಮೇಲೆ ಪ್ರೀತಿ ಇರುತ್ತೆ, ಹಂಗೆ ಸಹಜವಾಗಿ ಒಬ್ಬ ಭಕ್ತನಿಗೆ ಭಗವಂತನ ಮೇಲೆ ಪ್ರೀತಿ ಇದೆ ಅಂತಂದರೆ ಅದು ನಿಜವಾಗಿರತಕ್ಕಂಥ ಭಕ್ತಿ ಅಂತ ಹೇಳ್ಬಿಟ್ಟು. ನಮ್ಮ ಭಕ್ತಿಗಳೆಲ್ಲ ಹೆಂಗಿರುತ್ತೆ ಅಂದರೆ, 2 ಸಾಮಾನು ಕಡ್ಡಿ ತಿಪ್ತೀನಿ, ನಾಳೆ ನನಗೆ ಈ ಕೆಲಸ ಆಗೋಬೇಕು, ನನಗೆ ಈ ಕೆಲಸ ಮಾಡಿಕೊಟ್ರೆ 2 ತೆಂಗಿನಕಾಯಿ ಹೊಡಿತೀನಿ, ಈ ಕೆಲಸ ಮಾಡ್ಕೊಡ್ಲಿಲ್ವಾ ನಿಂಗೆ 1 ವಾರ ತೆಂಗಿನಕಾಯಿ ಹೊಡಿಯಲ್ಲ. ಇದು ನಮ್ಮ ಭಕ್ತಿಗಳಾಗಿರುತ್ತೆ. ಸಹಜವಾಗಿರ್ತಕ್ಕಂಥ ನ್ಯಾಚುರಲ್ ಆಗಿರ್ತಕ್ಕಂಥ ಭಕ್ತಿ ಯಾರಿಗಿರುತ್ತೆ ಅವ್ರಿಗೆ ಭಗವಂತ ಒಲ್ದಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಬ್ರಹ್ಮಜ್ಞಾನಿಯ ದೃಷ್ಟಿಯಲ್ಲಿ ಎಲ್ಲವೂ ಪವಿತ್ರವೇ ಎಂಬುದನ್ನು ವಿವರಿಸುವ ಚಮತ್ಕಾರಯುತ ಶ್ಲೋಕ ಹೊಂದಿದೆ. ನೋಡಿ, ಬ್ರಹ್ಮಜ್ಞಾನಿ ದೃಷ್ಟಿನಲ್ಲಿ ಅಪವಿತ್ರ ಪವಿತ್ರ ಅಂತಕ್ಕಂಥದ್ದು ಇರೋದಿಲ್ಲ, ಎಲ್ಲವೂ ಪವಿತ್ರವೇ. ಯಾಕೆ ಪವಿತ್ರ ಅಂತಂದರೆ ಎಲ್ಲ ಭಗವತ್ ಸ್ವರೂಪನೇ. ಒಬ್ಬ ಬ್ರಹ್ಮಜ್ಞಾನಿಗೆ ಅಂದರೆ ಬ್ರಹ್ಮವನ್ನು ಸಾಕ್ಷಾತ್ಕರಿಸ್ಕೊಂಡಿರ್ತಕ್ಕಂಥ ಅವನಿಗೆ ಬ್ರಹ್ಮವಲ್ಲದ್ದು ಬ್ರಹ್ಮವಿಲ್ಲದ್ದು ಯಾವುದೂ ಕಾಣೋದಿಲ್ಲ. ಇಂದುಗಲಡಂದುಲೇಡನಿ ಸಂದೇಹಂಬು ಒಲದು ಚಕ್ರಿ ಸರ್ವೋಪಗತುಂಡು ಎಂದೆಂದು ವೆದಕಿ ಚೂಸಿನ ಅಂದಂದೇ ಗಲಡು. ಎಳ್ಳು ಮನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ ಅಂತೇಳಿ. ಎಲ್ಲವೂ ಪರಮಾತ್ಮನೇ ಆಗಿರಬೇಕಾಗಿದ್ದರೆ ಇನ್ನು ಯೋಚನೆ ಮಾಡೋದೇನಿದೆ? ಕುಂಬಾರರ ಮನೆಗೆ ಹೋದ್ರಂತೆ, ಯಾವುದೋ ಒಂದು ಮೂರ್ತಿಯನ್ನು ತೊಗೊಂಬರ್ಬೇಕು ಅಂತೇಳ್ಬಿಟ್ಟು ಕುಂಬಾರರ ಮನೆಗೆ ಹೋದ್ರಂತೆ, ವ್ಯಾಪಾರಕ್ಕೆ ಅಂತ ಹೇಳ್ಬಿಟ್ಟು ಅಂತ ಹೋದರೆ ಅಲ್ಲೆಲ್ಲ ಮಣ್ಣಿನ ಮೂರ್ತಿಗಳನ್ನು ಮಾಡಿಟ್ಟಿದ್ದಾರಂತೆ. ಒಂದು ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರದ್ದೆಲ್ಲ ದಶಾವತಾರದ ಮೂರ್ತಿಗಳು, ಕೃಷ್ಣ, ರಾಮ, ಕಾಳಿ, ಸುಬ್ರಹ್ಮಣ್ಯ ಎಲ್ಲ ಮೂರ್ತಿಗಳನ್ನು ಮಾಡಿಟ್ಟಿದ್ದಾರಂತೆ ಯಾರೋ ಕುಂಬಾರ ಮನೆಯಲ್ಲಿ. ಈತ ಕೇಳಿದಂತೆ, ಇದೆಷ್ಟು ರೇಟು, ಅದೆಷ್ಟು ರೇಟು, ಇದೆಷ್ಟು ರೇಟು ಅಂತ. ರೇಟುಗಳೆಲ್ಲ ಬೇರೆ ಬೇರೆನಂತೆ, ಒಂದೊಂದಕ್ಕೆ ಒಂದೊಂದು ರೇಟ್. ಚಿಕ್ಕದಕ್ಕೆ ಒಂದು ರೇಟು, ದೊಡ್ಡದಕ್ಕೆ ಒಂದು ರೇಟು, ದಪ್ಪದಕ್ಕೆ ಒಂದು ರೇಟು ಹೇಳ್ತಾ ಇದ್ದಾನಂತೆ. ಅವಾಗ ಕೇಳಿದಂತೆ, ಏನು ರೇಟುಗಳೆಲ್ಲ ಬೇರೆ ಬೇರೆ ಹೇಳ್ತಾ ಇದೆಯಾ? ಆಕಾರಗಳು ನೋಡಿದ್ರೆ ಎಲ್ಲ ಬೇರೆ ಬೇರೆ ಇದೆ, ಮೂರ್ತಿಗಳೆಲ್ಲ ಕೂಡ ಇವನ್ನೆಲ್ಲ ಏನು ಒಂದು ಚಿನ್ನದಲ್ಲಿ, ಒಂದು ಬೆಳ್ಳಿನಲ್ಲಿ, ಒಂದು ತಾಮ್ರದಲ್ಲಿ ಎಲ್ಲ ಮಾಡಿಟ್ಟಿದೀಯಾ ಅಂತ ಹೇಳ್ಬಿಟ್ಟು. ಆವಾಗ ಆ ಕುಂಬಾರರು ನಕ್ಬಿಟ್ಟು ಹೇಳಿದ್ರಂತೆ, ಸ್ವಾಮಿ ನೀವು ನೋಡ್ತಾ ಇರ್ತಕ್ಕಂಥ ಮೂರ್ತಿಗಳು ಭೇದದಿಂದ ಕಾಣ್ತಾ ಇದೆ. ಅಂದರೆ ಆಕಾರದಲ್ಲಿ ಭೇದ ಭೇದ, ಗಣಪತಿ, ಪಾರ್ವತಿ ಈ ಥರ ಎಲ್ಲ ಕಾಣ್ತಾ ಇದೆ. ಆಮೇಲೆ ರೇಟುಗಳಲ್ಲಿ ಭಿನ್ನ ಭಿನ್ನ, ಯಾಕೆಂದರೆ ಒಂದು ಸೈಜುಗಳು ಚಿಕ್ಕದು ದೊಡ್ಡದು ಇದೆ. ಆದರೆ ಎಲ್ಲ ಮೂರ್ತಿಗಳು ಮಾಡಿರ್ತಕ್ಕಂಥದ್ದು ಯಾವುದರಿಂದ? ಹಂಗಾಗಿ ನಾವು ನೋಡ್ತಾ ಇರ್ತಕ್ಕಂಥ ಈ ಪ್ರಪಂಚ, ನಾವು ನೋಡ್ತಾ ಇರ್ತಕ್ಕಂಥ ಭಗವಂತನ ಮೂರ್ತಿಗಳು, ಸ್ವರೂಪಗಳು ಎಲ್ಲ ಕೂಡ ಒಂದು ಚಿಕ್ಕದು, ಒಂದು ದೊಡ್ಡದು, ಒಂದು ಸಣ್ಣದು, ಒಂದು ದಪ್ಪದ್ದು, ಒಂದು ಭಯಂಕರವಾಗಿದೆ, ಒಂದು ನಗನಗ್ತಾ ಇದೆ. ಒಂದೊಂದು ಮೂರ್ತಿಗಳು ಒಂದೊಂದು ಥರ ಇದೆ. ಆದರೆ ಯಾವ ಮೂರ್ತಿಗಳನ್ನು ತಗೊಂಡ್ರು ಕೂಡ ಎಲ್ಲ ಮೂರ್ತಿಗಳು ಹೆಂಗೆ ಮಣ್ಣಿಂದ ಮಾಡಿದಾರೋ ಕುಂಬಾರರ ಮನೆಯಲ್ಲಿ, ಹಾಗೆ ನಾವು ನೋಡ್ತಾ ಇರ್ತಕ್ಕಂಥ ಪ್ರಪಂಚ, ನಾವು ನೋಡ್ತಾ ಇರ್ತಕ್ಕಂಥ ಭಗವತ್ ಸ್ವರೂಪಗಳು ನಾವು ಸೇರದಂತೆ ನಾವು ಕೂಡ ನಮ್ಮನ್ನು ಬಿಟ್ಟು ಅನ್ಕೋಬಾರ್ದು. ಸಬ್ಕೋ ಸನ್ಮತಿ ದೇ ಭಗವಾನ್ ಮುಜೆ ಚೋಡ್ಕೆ ಅಂತ ಹೇಳ್ಬಿಟ್ಟು ಅಂತ, ಅಂದರೆ ನನಗೆ ಬಿಟ್ಟು ಬೇರೆಯವ್ರಿಗೆಲ್ಲ ಬುದ್ಧಿ ಕೊಡು ಅಂತ ಹೇಳ್ಬಿಟ್ಟು ಹಂಗಾಗೋಗ್ಬಿಡುತ್ತೆ. ಸರ್ವಂ ವಿಷ್ಣುಮಯಂ ಜಗತ್ತು ಅಂತಂದಮೇಲೆ ನಾನು ಯಾರು? ನಾನು ವಿಷ್ಣುಮಯನೇ. ಹಾಗಾಗಿ ಏನು ಅನ್ಕೊತಾ ಇದ್ದಾರೆ ಅಂತಂದರೆ, ಎಲ್ಲ ಕಾಣ್ತಾ ಇರ್ತಕ್ಕಂಥ ಯಶ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿಬ ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಹೆಂಗೆ ಕುಂಬಾರರ ಮನೆಗೆ ಮಾಡಿರ್ತಕ್ಕಂಥ ಮಡಕೆ, ಕುಡಕೆ, ಹೂಜ, ಆಮೇಲೆ ಮಾಡಿರ್ತಕ್ಕಂಥ ಮಣ್ಣಿನ ಮೂರ್ತಿಗಳು ಎಲ್ಲ ಕೂಡ ಮಣ್ಣಿನಿಂದಾನೇ ಮಾಡಿದಾರೋ, ಹಾಗೆ ಇಡೀ ಪ್ರಪಂಚ ಕಾಣ್ತಾ ಇರೋದು, ಕೇಳ್ತಾ ಇರೋದು. ಕೆಲವಿವಾಗ ನರಕದ ಬಗ್ಗೆ ನಾವೇನ ನೋಡಿದ್ದೀವ, ಸ್ವರ್ಗದ ಬಗ್ಗೆ ನಾವೇನು ನೋಡಿದ್ದೀವ, ಅವೆಲ್ಲ ಕೇಳ್ತಾ ಇದ್ದೀವಿ. ಕೇಳ್ತಾ ಇರ್ತಕ್ಕಂಥದ್ದು, ಕಾಣ್ತಾ ಇರ್ತಕ್ಕಂಥದ್ದು, ಎಲ್ಲದರ ಒಳಗೆ ಹೊರಗೆ ತುಂಬಿರ್ತಕ್ಕಂಥ ಮೂಲ ವಸ್ತು ಯಾವುದು ಅಂತಂದರೆ ನಾರಾಯಣ ಅಂತಕ್ಕಂಥ ಮೂಲ ವಸ್ತು. ಹಾಗಾಗಿ ಎಲ್ಲನೂ ನಾರಾಯಣನಿಂದ ತಯಾರಾದಮೇಲೆ ನಾನು ಯಾವುದರಿಂದ ತಯಾರಾಗಿದ್ದೀನಿ? ನಾರಾಯಣನಿಂದಾನೆ. ಆದರೆ ನಾವೆಷ್ಟು ಮೂರ್ಖತನ ಮಾಡ್ತೀವಿ ಅಂತಂದರೆ, ಭಗವಂತ ಕೈಲಾಸದಲ್ಲಿದ್ದಾನ, ವೈಕುಂಠದಲ್ಲಿದ್ದಾನ, ಅಲ್ಲೆಲ್ಲ ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡು ಕಷ್ಟಪಟ್ಬಿಟ್ಟು ದರ್ಶನ ಮಾಡ್ಕೊಂಡ್ಬಂದ್ಬಿಟ್ರೆ ಅಲ್ಲಿ ಭಗವಂತ ಇದ್ದಾನಂತೆ, ಇಲ್ಲಿದ್ದಾನಂತೆ ಅಂತೇಳ್ಬಿಟ್ಟು. ಭಗವಂತನ ಹುಡುಕಬೇಕು ಅಂದರೆ ಈಸಿಯಾಗಿರ್ತಕ್ಕಂಥ ಮಾರ್ಗ, ಸುಲಭವಾಗಿರ್ತಕ್ಕಂಥ ದಾರಿ, ಹತ್ತಿರದಲ್ಲಿರ್ತಕ್ಕಂಥ ಭಗವಂತ ಯಾರು ಅಂತಂದರೆ ನಮ್ಮ ಹೃದಯದಲ್ಲೇ ಇರತಕ್ಕಂಥ ಪರಮಾತ್ಮ. ಹೇ ಗೋವಿಂದ ದ್ವಾರಕಾ ವಾಸಿನ್ ಅಂತ ಕೂಗೋದ್ಲಂತೆ ದ್ರೌಪದಿ. ವಸ್ತ್ರಾಪಹರಣ ಆಗ್ತಾ ಇರಬೇಕಾದ್ರೆ ಹಲ್ಲಿನಲ್ಲಿ ಕಚ್ಕೊಂಡಿರ್ತಾಳೆ ಸೀರೆ ಸೆರಗನ್ನು, ಮಾನ ಹೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಬಲವಂತವಾಗಿ ದುಶ್ಯಾಸನ ಎಳೆದಾಗ ದ್ರೌಪದಿ ಏನು ಮಾಡಿದ್ಲಂತೆ, ಹೇ ಗೋವಿಂದ ದ್ವಾರಕಾ ವಾಸಿನ್ ಅಂತ ಕರೆದ್ಲಂತೆ. ಅಂದರೆ ಹೇ ಕೃಷ್ಣನೇ, ದ್ವಾರಕಾನಲ್ಲಿ ಇರ್ತಕ್ಕಂಥ ಹೇ ಕೃಷ್ಣನೇ ಅಂತ ಕರೆದ್ಲಂತೆ. ಆದರೆ ಕೃಷ್ಣನ ಸುಳಿವೇ ಇಲ್ಲ, ಸಹಾಯಕ್ಕೆ ಬರಲಿಲ್ಲ ಕೃಷ್ಣ. ಆವಾಗ ಹೇಳದಂತೆ ಆತ್ಮಸಖ ಅಂತ ಹೇಳ್ಬಿಟ್ಟು.
ಅಂದರೆ ನನ್ನ ಆತ್ಮನಲ್ಲೇ ಇರ್ತಕ್ಕಂಥ ಅಂತರ್ಯಾಮಿಯೇ ಅಂತ ಕರಲ್ಲಂತ. ತಕ್ಷಣ ಅಕ್ಷಯ ವಸನ ಆಯ್ತಂತೆ. ಅಂದರೆ ಆ ವಸನ ಅಂತಕ್ಕಂಥದ್ದು ಅಕ್ಷಯ ಆಯ್ತಂತೆ. ಹಾಗಾಗಿ ನಾವು ಎಲ್ಲಿವರೆಗೂ ಕೂಡ ಭಗವಂತ ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಆ ಊರಲ್ಲಿದ್ದಾನೆ, ಈ ಊರಲ್ಲಿದ್ದಾನೆ ಅನ್ಕೊತೀವೋ ಅಲ್ಲಿವರೆಗೂ ಭಗವಂತ ಸಿಗೋದಿಲ್ಲ. ನೆರಳನ್ನು ನಾವು ಹಿಡ್ಕೊಳಕ್ಕಾಗತ್ತಾ? ಆಗಲ್ಲ. ನೆರಳನ್ನು ನಾವು ಹಿಡ್ಕೊಳಕ್ಕೆ ಹೋದಷ್ಟು ನೆರಳೇನಾಗತ್ತೆ? ಹೋಗ್ತಾನೆ ಇರುತ್ತೆ, ಕೈಗೆ ಸಿಗೋದಿಲ್ಲ. ಆದರೆ ನೆರಳು ಯಾರ ಸ್ವರೂಪ? ನಮ್ಮ ಶರೀರದ್ದೇ ಒಂದು ಭಾಗ ನೆರಳು. ಅದು ಯಾರಿಗೆ ಗೊತ್ತಾಗುತ್ತೆ? ಆವಾಗ ಗೊತ್ತಾಗುತ್ತೆ ಆ ನೆರಳು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನನ್ನದೇ ಛಾಯೆ ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಅಂತ. ಹಾಗೆ ಭಗವಂತ ಅಂತಕ್ಕಂಥವನು ನಮ್ಮದೇ ಸ್ವರೂಪ. ಯಾವಾಗ ಭಗವಂತ ನನ್ನ ಸ್ವರೂಪವೇ ಆಗಿದ್ದಾನೆ ಅನ್ನೋದು ಗೊತ್ತಾಗುತ್ತೋ ಆವಾಗ ನಮ್ಗೆ ಈಸಿಯಾಗಿ ಭಗವಂತ ಅಂತಕ್ಕಂಥವನು ಸಿಗ್ತಾನೆ. ಯಾಕೆ ಅಂತಂದರೆ ತನ್ಮಯ. ಅವರು ಯಾವಾಗಲೂ ಕೂಡ ಧ್ಯಾನ ಮಾಡಿ 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 ಭಗವತ್ ಸ್ವರೂಪನೇ ಅವರು ಹೊಂದಿಬಿಟ್ಟಿರೋದ್ರಿಂದ ಆ ಭಕ್ತರಿಗೆ ಅಷ್ಟು ಬೆಲೆ ಅಂತಕ್ಕಂಥದ್ದು, ಅಷ್ಟು ಪಾವಿತ್ರ್ಯತೆ ಅಂತಕ್ಕಂಥದ್ದು, ಅಷ್ಟು ಶಕ್ತಿ ಅಂತಕ್ಕಂಥದ್ದು ಭಗವಂತ ಕೊಡ್ತಾ ಇದ್ದಾನೆ. ಅಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ಭಗವಂತ ಭಕ್ತರಿಗೆ ಕೊಡ್ತಾ ಇದ್ದಾನೆ. ನೋಡಿ, ಮಹಾಲಕ್ಷ್ಮಿಗೂ ಕೊಡಲಿಲ್ಲ, ತನ್ನ ಪಾರ್ಶ್ವದರು ಯಾರಿಗೂ ಕೂಡ ಅಷ್ಟು ಪ್ರಾಮುಖ್ಯತೆ ಕೊಡಲಿಲ್ಲ. ಆದರೆ ಭಕ್ತರಿಗೆ ಭಗವಂತ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಭಕ್ತರು ಎಲ್ಲ ಕಡೆ ಭಗವಂತನನ್ನೇ ನೋಡ್ತಾ ಇರೋದ್ರಿಂದ ಅವ್ರಿಗೆ ಪವಿತ್ರ ಅಪವಿತ್ರ, ಇದು ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥ ಭಾವನೆ ಭಕ್ತರಿಗೆ ಬರೋದಿಲ್ಲ. ಅದಕ್ಕೆ ಶ್ಲೋಕ ಹೇಳ್ತಾ ಇದ್ದಾರೆ ಇಲ್ಲಿ ನಾರದರು. ಗಾಂಗಂ ವಾರಿ ಸಮಸ್ತ ಸಂಪೂರ್ಣಂ ಜಗದೇವ ನಂದನವನಂ ಸರ್ವೇಪಿ ಕಲ್ಪದ್ರುಮಾಃ. ಗಾಂಗಂ ವಾರಿ ಸಮಸ್ತವಾರಿ ನಿವಹ ಪುಣ್ಯ ಸಮಸ್ತಾ ಕ್ರಿಯಾ ವಾಚ ಪ್ರಾಕೃತ ಸಂಸ್ಕೃತ ಶ್ರುತಿಶಿರೋ ವಾರಾಣಸಿ ವೇದಿಕ ಸರ್ವಾವಸ್ಥಿತರಸ್ಯ ವಸ್ತು ವಿಷಯ ದೃಷ್ಟೇ ಪರಬ್ರಹ್ಮಣಿ. ಪರಬ್ರಹ್ಮ ವಸ್ತುವಿನ ಜ್ಞಾನ ಒಂದ್ಸಲಿ ಆಗೋಯ್ತು ಅಂತಂದರೆ ಅವರು ಬ್ರಹ್ಮದೃಷ್ಟಿಯಲ್ಲೇ ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ. ಅಕ್ಕಸಾಲಿಗರ ಮನೆಗೆ ನಾವು ಹೋಗ್ತೀವಿ, ಅಪ್ಪ ಈ ಉಂಗುರ ನೋಡು, ಈ ಡಾಬ್ ನೋಡು, ಈ ಚೈನ್ ನೋಡು, ಅದು ಇದು ಅಂತ ಹೇಳ್ತಾ ಇರ್ತೀವಿ. ನೀನು ಅದಕ್ಕೆ ಏನೇ ಪುರಾಣ ಹೇಳಿದ್ರು, ಏನೇ ಹಿಸ್ಟ್ರಿ ಹೇಳಿದ್ರು ಅವ್ರು ನೋಡ್ತಕ್ಕಂಥದ್ದು ಯಾವ ದೃಷ್ಟಿಯಿಂದ? ಬಂಗಾರ ಇದೆಷ್ಟು ಟೆಚ್ಚು, ಎಷ್ಟು ಬೆಳೆ ಬಾಳುತ್ತೆ, ಇದನ್ನೇನು ಮಾಡ್ಬೋದು, ಇಷ್ಟೇ ದೃಷ್ಟಿನಲ್ಲಿ ನೋಡ್ತಾ ಇರ್ತಾರೆ. ನೀನು ಅಜ್ಜಿದು, ತಾತಂದು, ಮುತ್ತಾತಂದು ನಿನ್ನ ಹಿಸ್ಟ್ರಿಗಳೆಲ್ಲ ಅವ್ರಿಗೆ ಬೇಕಾಗಿಲ್ಲ. ನಾವು ಸುಮ್ಮನೆ ಪುಂಗಡಿಗೆದ್ದೆ ಊದ್ತಾ ಇರ್ತೀವಿ ಅಷ್ಟೇ. ಅವ್ರು ಬರೀ ಬಂಗಾರದ ದೃಷ್ಟಿಯಿಂದ ನೋಡ್ತಾ ಇರ್ತಕ್ಕಂಥ. ಹಂಗೆ ಅದೇ ಥರನೇ ಒಬ್ಬ ಬ್ರಹ್ಮಜ್ಞಾನಿ ನೀನು ಏನೇ ಹೇಳಿದ್ರು ಕೂಡ, ಎಷ್ಟೇ ಇದೆ ಹೇಳಿದ್ರು ಕೂಡ ಎಲ್ಲದನ್ನು ಯಾವುದರ ದೃಷ್ಟಿನಲ್ಲಿ ನೋಡ್ತಾ ಇರ್ತಾನೆ? ಪರಬ್ರಹ್ಮದ ದೃಷ್ಟಿನಲ್ಲೇ ನೋಡ್ತಾ ಇರ್ತಾನೆ. ಅದಕ್ಕೆ ಏನು ಹೇಳ್ತಾನೆ ಭಗವಂತ? ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ. ನೀನೊಂದು ಆನೆಯನ್ನು ಕರ್ಕೊಂಬಂದು ನಿಲ್ಲಿಸು, ಒಂದು ಗೋವನ್ನು ಕರ್ಕೊಂಬಂದು ನಿಲ್ಲಿಸು, ಒಂದು ನಾಯಿನ ಕರ್ಕೊಂಬಂದು ನಿಲ್ಲಿಸು, ಹೀನವಾಗಿರತಕ್ಕಂಥ ಇನ್ಯಾವುದಾದ್ರೂ ಪ್ರಾಣಿಗಳನ್ನು ತಂದು ನಿಲ್ಲಿಸು. ಯಾರೇ ಬಂದರೂ ಕೂಡ, ಎಂಥ ಮನುಷ್ಯನೇ ಅಲ್ಲಿ ಬಂದು ನಿಂತ್ಕೊಂಡ್ರು ಕೂಡ ಒಬ್ಬ ಬ್ರಹ್ಮಜ್ಞಾನಿ ಅದನ್ನು ಬ್ರಹ್ಮದ ದೃಷ್ಟಿಯಲ್ಲೇ ನೋಡ್ತಾನೆ. ಬ್ರಹ್ಮ ಮೊಕ್ಕಟೆ పరబ్రహ్మ ఒక్కటే. కందువగు హీనాది కమ్ములందు లేదు అందరికీ ಅಂತರಾತ್ಮ, అందరికీ ಶ್ರೀಹರೇ ಅಂತರಾತ್ಮ ಅಂತ ಹೇಳ್ಬಿಟ್ಟು ಅಂತ. ಯಾವುದರಲ್ಲೂ ಕೆಳಗೆ ಮೇಲೆ ಅಂತಕ್ಕಂಥದ್ದು, ಉಚ್ಚ ನೀಚ ಅಂತಕ್ಕಂಥದ್ದು ಇಲ್ಲ. ಎಲ್ಲದರ ಒಳಗೂ ಕೂಡ ಇರ್ತಕ್ಕಂಥವನು ಶ್ರೀಹರಿಯೇ ಅಂತರ್ಯಾಮಿಯಾಗಿರ್ತಕ್ಕಂಥದ್ದು. ಭಾಗವತದಲ್ಲಿ ಶುಕ ಮಹರ್ಷಿಗಳು ಹೇಳ್ತಾರೆ, ದಾರಿನಲ್ಲಿ ಸಿಗ್ತಾ ಇರ್ತಕ್ಕಂಥ ಒಂದು ಕತ್ತೆ, ನಾಯಿ, ಆಮೇಲೆ ಹೀನವಾಗಿರತಕ್ಕಂಥ ತಿರಿಯ ಜಂತುಗಳು ಯಾವುದೇ ಕಾಣಿಸಿದ್ರು ಕೂಡ ಭಕ್ತಿಯಿಂದ ನಮಸ್ಕರಿಸಬೇಕು ಒಬ್ಬ ಭಕ್ತ ಅಂತ ಹೇಳ್ತಾರೆ. ಯಾಕೆಂದರೆ ಆ ರೂಪದಲ್ಲಿ ಓಡಾಡ್ತಾ ಇರ್ತಕ್ಕಂಥವನು ಶ್ರೀಹರಿನೇ, ಬೇರೆ ಯಾರೂ ಅಲ್ಲ. ಇನ್ನು ಅಂಥದ್ದು ಪ್ರಾಣಿಗಳ ವಿಚಾರದಲ್ಲೇ ಹೀಗೆ ಶುಕ ಮಹರ್ಷಿಗಳು ಹೇಳಿದ್ಮೇಲೆ ಇನ್ನು ಮನುಷ್ಯರ ವಿಚಾರದಲ್ಲಿ ಅಲ್ವಾ, ನಾವು ಎಷ್ಟು ಅರ್ಥ ಮಾಡ್ಕೋಬೋದು? ಪ್ರತಿ ಮಾನವ ಜೀವಿನೂ, ಅವ್ರು ಹೆಣ್ಣಾಗಿರಲಿ ಗಂಡಾಗಿರಲಿ ನಪುಂಸಕರಾಗಿರಲಿ, ನಪುಂಸಕರನ್ನು ಕೂಡ ನಾವು ಅನ್ಯ ಅಂತ ಭಾವಿಸಬಾರ್ದು, ತ್ರಿಲಿಂಗಿಗಳು ಅಂತ ಕರೀತಾರೆ. ಆ ತ್ರಿಲಿಂಗಗಳನ್ನು ಕೂಡ ನಾವು ಭಗವತ್ ಸ್ವರೂಪವಾಗಿ ನೋಡಬೇಕು. ಕಲಡಂಬೋದಿ ಕಲಂಡು ಗಾಲಿ, ಕಲಡ ಆಕಾಶಂಬುನನ್ ಕುಂಬಿನಿನ್, ಕಲಡ ಅಗ್ನಿನ್ ದಿಶಲನ್ ಪಗಳ್ಳ ನಿಶಲನ್ ಕಚ್ಚೋದ ಚಂದ್ರಾತ್ಮಲನ್, కలడోంకారమునన్ త్రిమూర్తుల త్రిలింగ వ్యక్తులందంతటన్ కలండీషుండు కలండు తండ్రి వెదకంగాನೇಲ ಈ ಆಯಡನ್. ಇಲ್ಲಿದನ ಅಲ್ಲಿದನ ಅಂತೇಳ್ಬಿಟ್ಟು ಏನು ಹುಡುಕಬೇಡ. ತ್ರಿಲಿಂಗ ವ್ಯಕ್ತುಲಂದ್ ಅಂತಟನ್ ಕಲಂಡೀಶುಂಡು ಅಂತಂದರೆ ಪುರುಷನಲ್ಲಿ ಇದ್ದಾನೆ, ಅಂದರೆ ಪುರುಷನ ಸ್ವರೂಪವಾಗಿ ಓಡಾಡ್ತಾ ಇರ್ತಕ್ಕಂಥವನು ಪರಮೇಶ್ವರನೇ, ಸ್ತ್ರೀ ಸ್ವರೂಪದಲ್ಲಿ ಓಡಾಡ್ತಾ ಇರ್ತಕ್ಕಂಥವನು ಪರಮೇಶ್ವರನೇ, ತ್ರಿಲಿಂಗ ಅಂದರೆ ಥರ್ಡ್ ಜೆಂಡರ್ನಲ್ಲಿ ಓಡಾಡ್ತಾ ಇರ್ತಕ್ಕಂಥವನು ಪರಮೇಶ್ವರನೇ, ಮತ್ತು ಬೇರೆ ಅನ್ಯ ಅಂತಂದರೆ ಈ ವಸ್ತುಗಳು, ನಿರ್ಜೀವವಾಗಿರ್ತಕ್ಕಂಥ ವಸ್ತುಗಳ ರೂಪದಲ್ಲಿ ಕಾಣಿಸ್ಕೊತಾ ಇರ್ತಕ್ಕಂಥವನು ಪರಮೇಶ್ವರನೇ. ಹಾಗಾಗಿ ಎಲ್ಲ ಕಡೆಯೂ ಪರಮೇಶ್ವರನೇ ಇರೋದ್ರಿಂದ ಭೇದ ಅಂತಕ್ಕಂಥದ್ದು ಬ್ರಹ್ಮಜ್ಞಾನಿಗಳಿಗೆ ಇರೋದಿಲ್ಲ.
ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪರಬ್ರಹ್ಮವನ್ನು ನೋಡಿದಾಗ ಸಾಕ್ಷಾತ್ಕರಿಸಿಕೊಂಡ ಒಬ್ಬ ಬ್ರಹ್ಮಜ್ಞಾನಿಯ ಅವಸ್ಥೆ ಹೇಗಿರುತ್ತದೆ ಅಂದರೆ, ಆ ಬ್ರಹ್ಮವನ್ನೇ ವಿಷಯವಾಗಿ ಹೊಂದಿರುತ್ತದೆ. ಅವನು ಎಲ್ಲೆಲ್ಲಿ ಥಾಟ್ ಹೋದರೆ, ಏನೇನು ಮಾತು ಬಂದರೆ, ಎಲ್ಲೆಲ್ಲಿ ದೃಷ್ಟಿ ಹೋದರೆ ಪರಬ್ರಹ್ಮ ಬಿಟ್ಟರೆ ಬೇರೆ ಅವ್ರಿಗೆ ಕಾಣಿಸ್ತಾ ಇರೋದಿಲ್ಲ. ಹಾಗೆ ಒಬ್ಬ ಅಕ್ಕಸಾಲಿಗರಿಗೆ ಬಂಗಾರದ ದೃಷ್ಟಿ ಬಿಟ್ಟರೆ ಬೇರೆ ದೃಷ್ಟಿ ಕಾಣ್ತಾ ಇಲ್ವೋ, ಹಾಗೆ ಇಡೀ ಪ್ರಪಂಚ ವಸ್ತು ವಿಷಯಗಳೆಲ್ಲ ಕೂಡ ಬ್ರಹ್ಮಜ್ಞಾನಿಗೆ ಪರಬ್ರಹ್ಮವಾಗೇ ಕಾಣ್ತಾ ಇರ್ತದೆ. ಇಡೀ ಜಗತ್ತು ನಂದನವನವಾಗಿ ಕಾಣುತ್ತದೆ. ಒಬ್ಬ ಬ್ರಹ್ಮಜ್ಞಾನಿಗೆ ಇಡೀ ಜಗತ್ತು ನಂದನವನ ಥರ ಕಾಣುತ್ತಂತೆ. ಅಂದರೆ ಎಲ್ಲ ಕೂಡ ಕಲ್ಪವೃಕ್ಷಗಳು. ನಂದನವನದಲ್ಲಿ ಏನಿರುತ್ತೆ? ಕಲ್ಪವೃಕ್ಷಗಳು. ಇಂದ್ರಲೋಕದಲ್ಲಿ ಇರತಕ್ಕಂಥದ್ದು ಏನು ಬಯಸಿದ್ರೆ ಅದನ್ನು ಕೊಡ್ತಾ ಇರ್ತಕ್ಕಂಥದ್ದು ಕಲ್ಪವೃಕ್ಷ. ಅದಕ್ಕೆ ನೋಡಿ, ನಮ್ಮಲ್ಲಿ ಅರಳಿ ಮರ ಸುತ್ತಿ ಪುಣ್ಯಾತ್ಮರಾಗಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಬೇವಿನ ಮರಗಳನ್ನು ಸುತ್ತಿ ಅಲ್ವಾ ಬೇಕಾದ್ದನ್ನು ಪಡ್ಕೊಂಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಕಲ್ಲು ಯಾವುದೋ ಗುಂಡ್ಕಲ್ಲುಗಳನ್ನು ಸುತ್ತಿ ಅಪ್ಪ ನಮಗೆ ಒಳ್ಳೇದಾಗಿದೆ ಅಂತ ಹೇಳ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಅಂದರೆ ಪರಬ್ರಹ್ಮನ ನಾವು ಎಲ್ಲಿ ಬಯಸಿದ್ರೆ ಅಲ್ಲಿ ಸಿಗ್ತಾನೆ, ಎಲ್ಲಿ ಬಯಸಿದ್ರೆ ಅಲ್ಲಿ ಸಿಗ್ತಾನೆ. ಎಲ್ಲ ಕಡೆನೂ ಗಾಳಿ ಇದೆ. ಎಲ್ಲ ಕಡೆನೂ ಗಾಳಿ ಇರುವಾಗ ಗಾಳಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ಬೇಕಾ? ಎಲ್ಲಿ ಬೇಕು ಅಂದರೆ ಅಲ್ಲಿ ಗಾಳಿ ಸಿಗತ್ತೆ. ಹಾಗಾಗಿ ಆ ಪರಬ್ರಹ್ಮ ಪರಮೇಶ್ವರ ಸರ್ವಾಂತರ್ಯಾಮಿ ಆಗಿರೋದ್ರಿಂದ, ಎಲ್ಲ ಕಡೆ ಅವನೇ ಇರೋದ್ರಿಂದ ಪ್ರತಿ ಮರನೂ ಕೂಡ ನಂದನವನ ಅಂದರೆ ಕಲ್ಪವೃಕ್ಷ. ನೀವು ಶ್ರದ್ಧೆಯಿಂದ ಯಾವುದಾದ್ರೂ ಒಂದು ಮರನ ಪೂಜೆ ಮಾಡ್ತೀರಾ, ನೆಗ್ರೋದೋ ದುಂಬರೋ ಶ್ವತ್ತಶ್ಚಾಣೂರಾಂಧ್ರ ನಿಷೂದನ ಅಂತ ಹೇಳುತ್ತೆ ವಿಷ್ಣು ಸಹಸ್ರನಾಮ. ಆಲದ ಮರ, ಅರಳಿ ಮರ, ಅತ್ತಿ ಮರ ಇದೆಲ್ಲ ಕೂಡ ಮಹಾವಿಷ್ಣುವಿನ ರೂಪಗಳು ಅಂತ ಹೇಳುತ್ತೆ. ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಕ್ಕಂಥ ರೂಪಗಳು ಅಂತ ಹೇಳುತ್ತೆ. ಹಾಗಾಗಿ ನಾವು ನೋಡಿ, ಎಕ್ಕದ ಗಿಡನ ಪೂಜೆ ಮಾಡ್ತೀವಿ, ಗಣಪತಿ ಅಂತೀವಿ, ಒಂದೊಂದು ಮರನ ಪೂಜೆ ಮಾಡ್ತೀವಿ, ಒಂದೊಂದು ದೈವವನ್ನು ಭಾವಿಸ್ತೀವಿ. ನಾವು ಯಾವ ಮರನ ಹೋಗಿ ಆಶ್ರಯಿಸಿದ್ರು ಕೂಡ ಆ ಮರದಿಂದ ನಮಗೆ ಬೇಕಾಗಿರತಕ್ಕಂಥ ನಮ್ಮ ಕೋರಿಕೆಗಳು ಈಡೇರಿಕೆ ಅಂತಕ್ಕಂಥದ್ದು, ಇಷ್ಟಾಪೂರ್ತಗಳು ಅಂತಕ್ಕಂಥದ್ದು. ಹೌದಾ? ನಮ್ಮಲ್ಲಿ ಎಷ್ಟು ಎಕ್ಸಾಂಪಲ್ಗಳಿದೆ ಪುರಾಣಗಳಲ್ಲಿ, ಪುಣ್ಯಕಥೆಗಳಲ್ಲಿ ಎಲ್ಲ ಹಾಡಿ ಹೋಗಲಿರ್ತಕ್ಕಂಥವ್ರು. ಹಾಗಾಗಿ ಒಬ್ಬ ಬ್ರಹ್ಮಜ್ಞಾನಿಗೆ ಕಾಣ್ತಾ ಇರ್ತಕ್ಕಂಥ ಎಲ್ಲ ಮರಗಳು ಕೂಡ ಕಲ್ಪವೃಕ್ಷಗಳೇ, ಬಯಸಿದ್ದನ್ನು ಕೊಡ್ತಾ ಇರ್ತಕ್ಕಂಥ ಕಲ್ಪವೃಕ್ಷಗಳು. ಆ ಮರಗಳು ಕಲ್ಪವೃಕ್ಷಗಳಾಗಿಯೂ, ಎಲ್ಲ ನದಿಗಳ ನೀರು ಗಂಗಾಜಲವಾಗಿಯೂ, ಬೇರೆಯವ್ರಿಗೆ ಇದು ಚಿತ್ರಾವತಿ ನೀರು, ಅದು ಇನ್ನೊಂದು ನೀರು, ಇದು ಮತ್ತೊಂದು ನೀರು, ಇದು ಕಾವೇರಿ ಜಲ ಅಂತ ಕಾಣ್ಬೋದು. ಏನೇ ಜಲ ಅಂತ ಕಾಣಿಸಿದ್ರು ಕೂಡ ಎಲ್ಲ ಜಲ ಉತ್ಪತ್ತಿ ಆಗಿರೋದು ಎಲ್ಲಿಂದ? ವಿಷ್ಣುಪಾದೋದ್ಭವೇ ಗಂಗಾ ಅಂತ ಹೇಳ್ಬಿಟ್ಟು. ವಿಷ್ಣುಪಾದದಿಂದ ಉತ್ಪತ್ತಿ ಆಗಿರತಕ್ಕಂಥದ್ದೇ ಗಂಗಾಜಲ, ಅಂದರೆ ನೀರು, ವಾಟರ್ ಅಂತಕ್ಕಂಥದ್ದು, ದಿವ್ಯ ಜಲ. ವಿಜ್ಞಾನಿಗಳು ಕೂಡ ಹೇಳ್ತಾರೆ ನಕ್ಷತ್ರಗಳ ಸ್ಫೋಟ ಅಂತಕ್ಕಂಥದ್ದು ಆಗತ್ತಂತೆ. ನಕ್ಷತ್ರಗಳ ಸ್ಫೋಟ ಅದನ್ನು ಏನಂತ ಕರೀತಾರೆ ಅಂದರೆ ಸೂಪರ್ನೋವಾ ಅಂತ ಕರೀತಾರೆ. ಆ ಸೂಪರ್ನೋವಾ ಆದಾಗ ಉತ್ಪತ್ತಿ ಆಗಿರತಕ್ಕಂಥದ್ದು ನೀರಂತ ವಿಜ್ಞಾನಿಗಳು ಹೇಳೋ ಪ್ರಕಾರ. ಹಾಗಾಗಿ ನೀರು ಅಂತಕ್ಕಂಥದ್ದು ಈ ಭೂಲೋಕದಲ್ಲ, ಹೊರಗಿನಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ನಮಗೆ ಗಂಗಾವತರಣ ಅಂತ ಹೇಳ್ಬಿಟ್ಟು ಎಲ್ಲ ಹಿಸ್ಟ್ರಿನಲ್ಲೆಲ್ಲ ಹೇಳ್ತಾರೆ. ಅಂದರೆ ಹೊರಗಿನಿಂದ ನೀರು ಅಂತಕ್ಕಂಥದ್ದು ನಮ್ಮ ಭೂಮಿಗೆ ಬಂದಿರತಕ್ಕಂಥದ್ದು ದಿವ್ಯ ಜಲ. ಹಾಗಾಗಿ ಒಬ್ಬ ಬ್ರಹ್ಮಜ್ಞಾನಿಗೆ ಯಾವ ನೀರು ಕಂಡರೂ ಕೂಡ ಅದು ಗಂಗಾಜಲವೇ. ಯಾಕೆಂದರೆ ಎಲ್ಲ ನೀರು ಕೂಡ ವಿಷ್ಣುಪಾದೋದ್ಭವದಿಂದ ಬಂದಿರತಕ್ಕಂಥದ್ದು. ಎಲ್ಲ ಕ್ರಿಯೆಗಳು ಪುಣ್ಯಕರ್ಮಗಳಾಗಿದೆ. ಅವನಿಗೆ ಶುಭಾಶುಭ ಪರಿತ್ಯಾಗಿ ಅಂತ ಹೇಳ್ತಾನೆ ಪರಮಾತ್ಮ ಭಗವದ್ಗೀತೆಯಲ್ಲಿ. ಶುಭಾಶುಭ ಪರಿತ್ಯಾಗಿ, ಅವನಿಗೆ ಶುಭಾನೂ ಇರೋಲ್ಲ, ಅಶುಭಾನೂ ಇರೋಲ್ಲ. ಏನು ಮಾಡೋಕ್ಕಾದರೂ ರೆಡಿ. ಯಾವ ಕೆಲಸ ಅಂದರೆ ಕೊಲೆ ಮಾಡಿಬಿಡ್ತಾನೆ ಅಂತಲ್ಲ, ಕೊಲೆ ಮಾಡಿಬಿಟ್ಟು ಏನೋ ಮಾಡಬಾರ್ದು ಅಕ್ರಮಗಳನ್ನು ಮಾಡಿಬಿಡ್ತಾನೆ ಅಂತಲ್ಲ. ಯಾವುದು ಉಚ್ಚ ಅಲ್ಲ, ಯಾವುದು ನೀಚ ಅಲ್ಲ. ಕಸ ಗುಡ್ಸಪ್ಪ ಅಂದರೂ ಗುಡ್ಸೋಕೆ ರೆಡಿ ಒಬ್ಬ ಬ್ರಹ್ಮಜ್ಞಾನಿ. ಇನ್ನೇನನ್ನ ಕೆಲಸ ಮಾಡೋದಂದ್ರೆ ಮಾಡೋಕೆ ರೆಡಿ. ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ, ನಿಕೃಷ್ಟವಾಗಿರ್ತಕ್ಕಂಥ ಕೆಲಸ ಅಂತ ಒಬ್ಬ ಬ್ರಹ್ಮಜ್ಞಾನಿಗಿರಲ್ಲ. ಯಾವ ಕೆಲಸ ಅವನ ಟೇಬಲ್ಗೆ ಬರುತ್ತೆ ಆ ಕೆಲಸ ಪರಬ್ರಹ್ಮನದ್ದೇ ಕೆಲಸ, ಅಂದರೆ ಪರಮಾತ್ಮನ ಪೂಜೆ, ಪರಮಾತ್ಮನ ಸೇವೆ ಅಂತ ತಿಳ್ಕೊಂಡು ಶ್ರದ್ಧಾಭಕ್ತಿಗಳಿಂದ ಅದನ್ನು ಮಾಡ್ತಾನೆ. ಏನು ಅನಪೇಕ್ಷ ಶುಚಿರ್ ದಕ್ಷ. ನೋಡಿ ಎಂತ ವರ್ಡ್ ಹಾಕಿದ್ದಾನೆ ಭಗವಂತ ಭಗವದ್ಗೀತೆಯಲ್ಲಿ. ಅನಪೇಕ್ಷ, ನಾಕೇಂಟಿ ಅಂತ ಯಾವತ್ತೂ ಭಕ್ತ ಕೇಳೋದಕ್ಕೆ ಹೋಗಲ್ಲ. ನಮ್ಮಲ್ಲೇನು ಅಂದರೆ ಈ ಕಡ್ಡಿ ತೆಗೆದು ಈ ಕಡೆಗೆ ಇಟ್ಟಿದ್ದೀವಿ ಅಂತಂದರೆ ನಾಕೇಂಟಿ ಅಂತೇಳ್ಬಿಟ್ಟು, ನಂಗೇನು ಲಾಭ ಅಂತೇಳ್ಬಿಟ್ಟು. ಭಗವಂತನ ಭಕ್ತ ಆ ಥರ ಕೇಳೋದಕ್ಕೆ ಹೋಗೋದಿಲ್ಲ, ನಾಕೇಂಟಿ ಅಂತ ಕೇಳೋದಕ್ಕೆ ಹೋಗಲ್ಲ. ಯಾಕಂದ್ರೆ ಯಾವ ಕೆಲಸ ಮಾಡಿದ್ರು ಅವ್ನಿಗೆ ಸಿಗಬೇಕಾಗಿರತಕ್ಕಂಥ ಕೂಲಿ ಏನು? ಭಗವಂತನ ಪ್ರೀತಿ. ಭಗವಂತನ ಪ್ರೀತಿ ಶ್ರದ್ಧೆಯಿಂದ ಮಾಡ್ತಾನೆ. ಯಾಕೆಂತಂದರೆ ಅದು ನೋಡಿ, ಯಾರು ಕೊಡದೆ ಹೋಗ್ಲಿ. ಇವಾಗ ಎಲ್ಲ ಒಂದು ಕಡೆ ಹೋಗಿರ್ತೀವಿ, ಒಂದು ತಿಂಗಳು ದುಡಿತೀವಿ, ಅಪ್ಪ ಸಂಬಳ ಕೊಡು ಅಂತಂದರೆ ಅವ್ನು ಕೊಡ್ದಿರೋ ಹೋಗ್ಬೋದು ಯಜಮಾನ. ಇವಾಗಲೇ ನೀನು ಸರಿಯಾಗಿ ಕೆಲಸ ಮಾಡಿಲ್ಲ, ನೀನು ಸಂಬಳ ಕೊಡಲ್ಲ ಅಂತೇಳ್ಬಿಟ್ಟು ಸತಾಯಿಸ್ಬೋದು. ನಾಳೆ ಬಾ, ನಾಡಿದ್ದು ಬಾ ಅಂತೇಳ್ಬಿಟ್ಟು ಅಲ್ವಾ. ಎಷ್ಟು ನೋಡ್ತಾ ಇರ್ತೀವಿ ನಾವು ಪ್ರಪಂಚದಲ್ಲಿ. ಕಷ್ಟಪಟ್ಟು ಸಂಬಳಗಳು ಸಿಗ್ದಿರಾ ಒದ್ದಾಡ್ತಾ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ. ಆದರೆ ಭಗವಂತನ ಪ್ರೀತಿಗಾಗಿ ಮಾಡಿರ್ತಕ್ಕಂಥ, ಶ್ರದ್ಧೆಯಿಂದ ಮಾಡಿರ್ತಕ್ಕಂಥ ಕರ್ಮಕ್ಕೆ ಫಲ ಏನು ಅಂತಂದರೆ ಭಗವಂತನ ಪ್ರೀತಿ. ಅದು ಯಾರು ಕಿತ್ಕೊಳಕ್ಕಾಗಲ್ಲ, ಯಾರು ಇಲ್ಲ ಅನ್ನೋಕ್ಕಾಗೋದಿಲ್ಲ, ಅದು ಸಿಕ್ಕೇ ಸಿಗುತ್ತೆ. ಆಮೇಲೆ ಅದು ಯಾವ ಟೈಮ್ನಲ್ಲಿ ನಮಗೆ ಯಾವ ಥರದಲ್ಲಿ ಕೈ ಹಿಡಿಬೇಕೋ ಆ ಟೈಮ್ನಲ್ಲಿ ಹಿಡಿದು ಬಿಡುತ್ತೆ.
ಕಷ್ಟ ಬಂದಿರುತ್ತೆ, ಕಾಯಿಲೆ ಬಂದಿರುತ್ತೆ, ಇನ್ನೂ ಏನೋ ರುಜಿನ ಬಂದಿರುತ್ತೆ. ಆ ಟೈಮ್ನಲ್ಲಿ ಭಗವಂತನ ಕೈ ಅಂತಕ್ಕಂಥದ್ದು, ಸಹಾಯಹಸ್ತ ಅಂತಕ್ಕಂಥದ್ದು ಸಿಕ್ಬಿಡುತ್ತೆ. ಈ ಗೋರ ಕುಂಬಾರನ ಮನೆಗೆ, ಗೋರ ಕುಂಬಾರನ ಕಥೆನಲ್ಲಿ ಬರುತ್ತೆ, ಜ್ಞಾನದೇವ, ನಾಮದೇವ, ಈ ಸಾಧು ಸಂತರು ಎಲ್ಲ ಕೂಡ 2,000 ಜನ ಇದರಲ್ಲಿ ಕುಂಬಾರನ ಇರತಕ್ಕಂಥ ಊರಿನ ಗ್ರಾಮದಿಂದ ಪಕ್ಕದಿಂದ ಅವ್ರು ಪಂಡ್ರಾಪುರಕ್ಕೆ ಹೋಗ್ತಾ ಇರ್ತಾರೆ. ಈ ಬಂದಿರತಕ್ಕಂಥ ಸಾಧು ಸಂತರಿಗೆ ಆತಿಥ್ಯ ಕೊಡಬೇಕು ಅಂತಕ್ಕಂಥದ್ದು ಒಂದು ಪರಂಪರೆ. ಎಲ್ಲ ಹೋಗಿದ್ದು ಊರಿನ ಶ್ರೀಮಂತರೆಲ್ಲ ಕೇಳ್ಕೊತಾರೆ, ಅಪ್ಪ ನಮ್ಮನೆಗೆ ಬನ್ನಿ, ನಾವು ನಿಮಗೆ ಆತಿಥ್ಯನ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ನಾಮದೇವ, ಜ್ಞಾನದೇವ ಒಪ್ಪಲ್ಲ, ನಾವು ಕುಂಬಾರ ಇವನು ಗೋರ ಇದಾನಲ್ಲ, ಆ ಗೋರನ ಮನೆಗೆ ನಾವು ಊಟಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಡ್ತಾರೆ. ಗೋರನ ಮನೆಗೆ ಯಾವ ಥರದಿದೆ, ಏನೂ ಇಲ್ಲ, ಗಂಜಿ ಕಾಯ್ಕೊಂಡು ಕುಡಿತಾ ಇದ್ದಾರೆ, ಅವ್ರ ಮನೆಗೆ ತಿನ್ನೋದಕ್ಕೆ ಏನು ಸರಿಯಾಗಿ ಆಹಾರ ಪದಾರ್ಥಗಳಿಲ್ಲ, ಇಷ್ಟು ಜನಕ್ಕೆ ಊಟ ಹೆಂಗಾಗ್ತಾನೆ ಅಂತ ಹೇಳ್ಬಿಟ್ಟು. ಅಂತ ಕಡೆಗೆ ಇಬ್ಬರು ಹೆಂಡ್ತಿರು ಗೋರ ಕುಂಬಾರನ್ಗೆ ಕೇಳ್ತಾರೆ, ಅಲ್ಲ ಹೆಂಗೆ ನಾವು ಊಟ ಹಾಕೋದು, ನೀವೇನೋ ಆತಿಥ್ಯಕ್ಕೆ ಹೇಳ್ಬಿಟ್ಟಿದ್ದೀರಾ, 10 ಜನಕ್ಕೆ ಆತಿಥ್ಯ ಕೊಡದೇ ಇದ್ರೆ ನಮಗೆ ಮಾನ ಹೋಗ್ಬಿಡುತ್ತಲ್ಲ ಊರಿನಲ್ಲಿ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಆವಾಗ ಆತ ಹೇಳ್ತಾನೆ, ಕೊಡುವ ಕರ್ತರು ಬೇರೆ ಇರುತ್ತೀರೆ, ಬಿಡು ಚಿಂತೆಯೇ ಎಲೆಮನವೇ ಅಂತ ಹೇಳ್ತಾನೆ ಗೋರ ಕುಂಬಾರ. ತುಂಬ ಚೆನ್ನಾಗಿದೆ. ಅಂದರೆ ಕೊಡ್ತಾ ಇರೋನು ಬೇರೆ ಇದ್ದಾನೆ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ, ಮಾನ ಅವಮಾನ ಎಲ್ಲ ಭಗವಂತಂದೆ. ಗೋರ ಕುಂಬಾರನ ಮನೆಗೆ ಹೋಗಿದ್ವಿ, ಅವನೇನು ಸರಿಯಾಗಿ ಕೊಡಲಿಲ್ಲ, ನಮ್ಗೆ ಆತಿಥ್ಯ ಕೊಡಲಿಲ್ಲ ಅಂತ ನಾಳೆ ಅವ್ರು ಬೈಕೊಂಡು ಹೋದ್ರೆ ಆ ಅವಮಾನ ನಮ್ದಲ್ಲ, ಯಾರ್ದು? ನಮ್ಮನ್ನು ನೋಡ್ಕೊತಾ ಇರ್ತಕ್ಕಂಥ ಭಗವಂತಂದು. ಅವಮಾನ ಆಗಲಿ ಬಿಡು ಅವನಿಗೇನೆ ಅಂತ ಹೇಳ್ತಾನೆ. ಇವತ್ತು ಬೆಳಗ್ಗೆ ಆತಿಥ್ಯ ಕೊಡಬೇಕು, ಒಂದು ಬಂಡಿ ನಿಲ್ಲುತ್ತೆ ಮನೆ ಮುಂದೆ, ಆ ಬಂಡಿನಲ್ಲಿ ಯಾರೋ ಅವರ ಪರಿಚಯಸ್ಥರು ಏನು ಮಾಡ್ತಾರೆ ನೋಡಿ, ಎಲ್ಲ ಸುಗ್ಗಿ ಕಾಲ ಅಲ್ವಾ, ಅದು ಇದು ಎಲ್ಲ ಬೆಳೆದಿದ್ವಿ, ಹಾಗಾಗಿ ಹಿಂಗೆ ಹೋಗ್ತಾ ಇದ್ದೆ ಸಂತೆಗೆ, ಆಮೇಲೆ ನಿಮ್ಮ ರಿಲೇಟಿವ್ಸ್ ಎಲ್ಲ ಇದನ್ನ ನಿಮ್ಮ ಮನೆಗೆ ದೊಬ್ಬಿಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಬೆಲ್ಲ, ಅಕ್ಕಿ, ಸಾಂಬಾರು ಪದಾರ್ಥಗಳು, ಬೇಳೆ ಎಲ್ಲ ಕೂಡ ಮನೆಗೆ ತಂದು ಹಾಕ್ಬಿಡ್ತಾರೆ. ಆವಾಗ ಕುಂಬಾರ ಹೇಳ್ತಾನೆ, ಎಲ್ಲಿ ಮಾನ ಹೋಯ್ತು ನಮಗೆ ಅಂತೇಳಿ, ಮಾಡು ಅಡುಗೆ ತೃಪ್ತಿಯಾಗಿ ಮಾಡು, ಎಲ್ಲ ಸಂತರಿಗೂ ಸಾಧುಗಳಿಗೂ ಇದು ಮಾಡು ಅಂತ ಹೇಳ್ಬಿಟ್ಟು. ಅಂತ ಅಂದರೆ ಇದರ ಅರ್ಥ ಏನು ಅಂತಂದರೆ, ಭಗವಂತ ಅವ್ರ ಭಕ್ತರನ್ನು ಕೈ ಬಿಡಲ್ಲ. ಆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಭಗವಂತಂದು, ಭಕ್ತರದಲ್ಲ. ಹಾಗಾಗಿ ಬಿಟ್ಬಿಡ್ಬೇಕು. ಎಲ್ಲ ಕ್ರಿಯೆಗಳು ಪುಣ್ಯಕರ್ಮಗಳೇ, ಅದು ಶುಭ ಆಗಿರಲಿ ಅಶುಭ ಆಗಿರಲಿ ಯಾವುದೇ ಆಗಿರಲಿ, ಭಕ್ತ ಮಾಡ್ತಕ್ಕಂಥ ಪ್ರತಿ ಕೆಲಸನೂ ಕೂಡ ಪುಣ್ಯಕರ್ಮಗಳೇ. ಯಾಕೆಂದರೆ ಎಲ್ಲ ಭಗವತ್ ಪ್ರೀತಿಯಾಗಿ ಮಾಡಿರ್ತಾನೆ. ಅವ್ನು ನಿದ್ದೆ ಮಾಡಿದ್ರು ಕೂಡ ಭಗವತ್ ಪ್ರೀತಿ, ಅವ್ನು ಊಟ ಮಾಡಿದ್ರು ಭಗವತ್ ಪ್ರೀತಿ, ಅವ್ನು ಸ್ನಾನ ಮಾಡಿದ್ರು ಭಗವತ್ ಪ್ರೀತಿ, ಅವ್ನು ಬೇರೆಯವ್ರಿಗೆ ಯಾರನ್ನ ಆತಿಥ್ಯ ಕೊಟ್ಟರು ಅದು ಭಗವತ್ ಪ್ರೀತಿ. ಯಾವಾಗ ಎಲ್ಲದನ್ನು ಭಗವತ್ ಪ್ರೀತಿ ಅಂತ ಮಾಡಿರ್ತಾನೋ ಆಮೇಲೆ ಯಾರು ಮೆಚ್ಕೋಬೇಕು ಅಂತ ಮಾಡಲ್ಲ. ನಾವು ನೋಡಿ ಏನು ಮಾಡ್ತೀವಿ, ಒಂದು ಪರ್ಕೆ ಇಟ್ಕೊಬಿಟ್ಟು ಫೋಟೋಗ್ರಾಫರ್ನ ಕರೆಬಿಟ್ಟು ಫೋಟೋ ತೆಗಿ, ಶಿಲ್ಪ ಆ ಫೋಟೋ ನೋಡ್ಬಿಟ್ಟು ತಪ್ಪಿಬ್ಲಾಗ್ಬಿಟ್ಟು ಬಾಬಾ ಬೀದಿಗಳು ಸ್ಟ್ರೀಟು ಪಾಪ ಕಸ ಗುಡಿಸ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ ನಾವು ಹಂಗೆ ಅನ್ಕೊತೀವಿ. ಬಟ್ ಬರೀ ಅವನಷ್ಟೇ ಹಿಂಗಂದಿರ್ತಾನೆ ಪರ್ಕೆ ಹಿಡ್ಕೊಂಡು. ಅಂದರೆ ಇದೇನು ಅಂದರೆ ಬರೀ ಫೋಸುಗಳು ನಾವು ಮಾಡ್ತಕ್ಕಂಥದ್ದೆಲ್ಲ, ಪೇಪರ್ಗೆ ಬಂದುಬಿಡ್ಬೇಕು, ಸ್ಟೇಟಸ್ಗೆ ಹಾಕ್ಕೊಂಬಿಡ್ಬೇಕು, ಎಲ್ಲರೂ ನಾನು ನೋಡಿ ಮೆಚ್ಕೊಂಬಿಡ್ಬೇಕು ಅಂತ. ಭಗವದ್ ಭಕ್ತ ಹಂಗೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ಯಾರು ಮೆಚ್ಚಲಿ, ಯಾರು ಮೆಚ್ಚದೇ ಹೋಗಲಿ, ಯಾರು ಒಪ್ಕೊಳ್ಳಿ, ಯಾರು ಒಪ್ಕೊಳ್ಳದೆ ಹೋಗಲಿ, ಜನಗಳು ಏನು ಮಾಡ್ತಾರೆ, ಎಲ್ಲ ಟೀಕೆಗಳು ಮಾಡ್ತಾ ಇರ್ತಾರೆ. ನೀನು ಹಂಗೆ ಮಾಡಬಾರ್ದಾಗಿತ್ತು, ನೀನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ. ಮಾಡೋರು ಯಾರು ಇರೋದಿಲ್ಲ. ಮಾಡೋವಾಗ ಮಾಡಿದ್ದಾದ್ಮೇಲೆ ಟೀಕೆಗಳು ಮಾಡೋದು, ನೀನು ಹಂಗೆ ಮಾಡಿದರೆ ಚೆನ್ನಾಗಿರೋದು, ಇನ್ನು ಸ್ವಲ್ಪ ನೀನು ಹಿಂಗೆ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು. ಇವ್ರು ಮಾಡೋದಕ್ಕಲ್ಲ ಏನಿಲ್ಲ, ಕಿಸಿಯೋದಕ್ಕೆ ಇವ್ರನ್ನ ಹೇಳೋದು, ನೀನು ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂತ ಬಿಟ್ಟು. ಅಂದರೆ ಭಗವಂತ ಹಂಗಲ್ಲ. ನಾವು ಮಾಡಿರ್ತಕ್ಕಂಥ ಶ್ರದ್ಧೆಯಿಂದ ಸಿನ್ಸಿಯರಾಗಿ ಮಾಡಿರ್ತಕ್ಕಂಥ ಪ್ರತಿ ಕರ್ಮನೂ ಅವ್ನು ನೋಡ್ತಾ ಇದ್ದಾನೆ, ಸಾಕ್ಷಿ ರೂಪದಲ್ಲಿ ಪ್ರತಿಯೊಂದನ್ನು ಅವನು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ನಾವು ಮಾಡಿರ್ತಕ್ಕಂಥದ್ದು ಶ್ರದ್ಧೆಯಿಂದ ಮಾಡಿದೀವಾ, ಭಗವಂತನಿಗೆ ಅರ್ಪಣೆಯಾಗಿ ಮಾಡಿದೀವಾ, ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಫಲ ಅವನು ಕೊಟ್ಟೇ ಕೊಡ್ತಾನೆ, ಆಪತ್ತಲ್ಲಿ ಕೈ ಹಿಡಿತಾನೆ ಅಂತ ಹೇಳ್ಬಿಟ್ಟಂತೆ. ಹಾಗಾಗಿ ಎಲ್ಲ ಕರ್ಮಗಳು ಕೂಡ ಪುಣ್ಯಕರ್ಮಗಳೇ. ಎಲ್ಲ ಮಾತುಗಳು ಅವು ಪ್ರಾಕೃತವಾಗಿರಲಿ ಸಂಸ್ಕೃತವಾಗಿರಲಿ ವೇದಾಂತವಾಗಿಯೂ ಭೂಮಿಯು ಕಾಶಿಯಾಗಿಯೂ ಕಾಣುತ್ತಾನೆ. ಇಡೀ ಭೂಮಿ ಕಾಶಿ ಥರ ಕಾಣುತ್ತೆ ಅವನಿಗೆ, ಪುಣ್ಯ ಭೂಮಿನಪ್ಪ ಇದು ಅಂತ ಬಿಟ್ಟು. ಇಲ್ಲಿರ್ತಕ್ಕಂಥವರೆಲ್ಲ ಭಗವದ್ ಭಕ್ತರು ಅಂತಕ್ಕಂಥ ಭಾವನೆ ಆ ಭಗವದ್ ಭಕ್ತನಿಗೆ ಅಂತಕ್ಕಂಥದ್ದು ಇರುತ್ತೆ. ಆಮೇಲೆ ಅವ್ನು ಮಾತಾಡ್ತಾ ಇರ್ತಕ್ಕಂಥ ಎಲ್ಲ ಮಾತುಗಳು ಅದು ಸಂಸ್ಕೃತವಾಗಿರಲಿ ಪ್ರಾಕೃತವಾಗಿರಲಿ. ಅಂದರೆ ಏನು ಅಂತಂದರೆ, ಇವಾಗ ನೋಡಿ ಇಲ್ಲಿ ಬಂದಿರ್ತೀವಿ, ಏನೋ ಒಂದು ಪ್ರವಚನ ಹೇಳ್ತಾ ಇರ್ತೀವಿ, ನಾಳೆ ಯಾರೋ ನಮ್ಮ ಸಮಾನ ಮನಸ್ಕರು ವಯಸ್ಕರು ಸಿಗ್ತಾರೆ, ಸ್ನೇಹಿತರು ಸಿಗ್ತಾರೆ, ಅಲ್ಲೇನೋ ಹೋಗ್ಬಿಟ್ಟು ಕೊಲ್ಟೆ ಮಾತುಗಳು ಹೇಳಿರ್ತೀವಿ. ಒಬ್ಬ ಭಗವತ್ ಭಕ್ತ ಏನೋ ಮಾತಾಡಿರ್ತಾನೆ, ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡಿ ಹಂಗಯ್ಯ ಹೆಂಗಯ್ಯ ಅಂತ ಮಾತಾಡಿರ್ತಾನೆ. ಭಗವಂತ ಅದನ್ನು ಕೂಡ ಏನಂತ ತಗೊತಾನೆ ಅಂತ, ನಾನು ಸ್ತೋತ್ರ ಮಾಡ್ತಾ ಇದ್ದಾನೆ ನನ್ನ ಭಕ್ತ ಅಂತ. ಮಾತಾಡ್ತಾ ಇರೋದು ಲೌಕಿಕ, ಮಾತಾಡ್ತಾ ಇರೋದು ಪ್ರಾಕೃತವಾಗಿರ್ತಕ್ಕಂಥ ಮಾತುಗಳು. ಆದರೆ ಭಗವದ್ ಭಕ್ತಿ ಇರೋದ್ರಿಂದ ಭಗವಂತ ಅದನ್ನು ಕೂಡ ಯಾವ ಲೆಕ್ಕಕ್ಕೆ ಹಾಕೊಂಡ್ಬಿಡ್ತಾನಂತೆ ಅಂದರೆ, ನನ್ನ ಸ್ತೋತ್ರ ಮಾಡಿದ್ದಾನೆ, ಸೋಮಾರಿ ಕಟ್ಟೆ ಮೇಲೆ ಕೂತ್ಕೊಂಡು ನನ್ನ ಫ್ರೆಂಡ್ಸನ್ನೆಲ್ಲ ಹಾಕ್ಕೊಂಡು ನನ್ನ ಬಗ್ಗೆ ಸ್ತೋತ್ರ ಮಾಡಿದ್ದಾನೆ ಅಂತ ಲೆಕ್ಕದಲ್ಲಿ ಬರ್ಕೊಂಡ್ಬಿಡ್ತಾನಂತ. ವೇದವ್ಯಾಸರು ಮಹಾಭಾರತದಲ್ಲೇ ಹೇಳ್ತಾರೆ, ವೇದವ್ಯಾಸರು ಹೇಳಿರ್ತಕ್ಕಂಥ ಮಾತು ಮಹಾಭಾರತದಲ್ಲಿ,
ಒಂದು ಹಂಡೆ ಬಿಸಿನೀರಿಗೆ 1 ಲೋಟ ತಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಲ್ವಾ? ಒಂದು ಹಂಡೆ ತಣ್ಣೀರಿಗೆ 1 ಲೋಟ ಬಿಸಿನೀರು ಹಾಕಿದ್ರೆ ಏನಾಗುತ್ತೆ? ತಣ್ಣೀರೇ ಆಗುತ್ತೆ. ವೇದವ್ಯಾಸರು ಹೇಳ್ತಾರೋ ಮಾಡ್ತಿದ್ದವು ಮಹಾಭಾರತದಲ್ಲಿ. ಹಾಗೇನೆ ಪುಣ್ಯಾತ್ಮನು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು ಪಾಪಗಳು ಪುಣ್ಯ ಅಂತ ಪರಿಗಣಿಸಲ್ಪಡುತ್ತಂತೆ. ಪುಣ್ಯ ಅದು ಪಾಪ ಅಲ್ಲ. ಪಾಪಾತ್ಮರು ಮಾಡಿರ್ತಕ್ಕಂಥ ಅಲ್ಪ ಸ್ವಲ್ಪ ಪುಣ್ಯಗಳು ಸಣ್ಣ ಪುಟ್ಟ ಇದನ್ನ ಮಾಡಿದರೆ ಅದು ಪಾಪ ಅಂತ ಪರಿಗಣಿಸಲ್ಪಡುತ್ತಂತೆ. ಅದನ್ನು ಭಗವಂತ ಯಾವತ್ತಿಗೂ ಕೂಡ ಪುಣ್ಯ ಅಂತ ತಗೊಳ್ಳೋದಿಲ್ಲ. ಹಾಗಾಗಿ ನಾವು 99% ಪುಣ್ಯಾತ್ಮರಾಗಿದ್ದರೆ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು ಏನಾಗುತ್ತೆ? ಪುಣ್ಯನೇ ಆಗತ್ತೆ. ವ್ಯಾಸರು ಹೇಳ್ತಾ ಇರ್ತಕ್ಕಂಥ ಮಾತಿದು. ಪಾಪಾತ್ಮನು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಪುಣ್ಯಗಳು ಕೂಡ ಪಾಪ ಅಂತ ಪರಿಗಣಿಸಲ್ಪಡುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಆದಷ್ಟು ಗೊತ್ತಿದ್ದೋ ಗೊತ್ತಿಲ್ದಿರೋನೋ ನಡೆದೋಗುತ್ತೆ ತಪ್ಪು, ಪ್ರತಿಯೊಬ್ಬರದ್ದು ಆಗುತ್ತೆ. ನಡೆಯೋ ಕಾಲ ಏನಾಗುತ್ತೆ? ಎಡವುದಿರ ನಡೆಯೋಕ್ಕಾಗೋದಿಲ್ಲ. ಅಂದರೆ ಎಡವ್ತಾ ಇದ್ದೀವಿ ಅಂದರೆ ಅಲ್ಲ ಕರೆಕ್ಟಾಗಿ ನಡೀತಾ ಇದ್ದೀವಿ ಅಂತ, ಪರವಾಗಿಲ್ಲ ಏನೋ ಹಿಂಗೋ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಹಾಗಾಗಿ ತಪ್ಪಾಗುತ್ತೆ ಅಂತ ಭಯ ಬೀಳಬಾರ್ದು. ಏನೋ ಒಂದು ಸ್ತೋತ್ರ ಹೇಳ್ತಾ ಇರ್ತೀವಿ, ವಿಷ್ಣು ಸಹಸ್ರನಾಮನೋ ಲಲಿತಾ ಸಹಸ್ರನಾಮನೋ ಹೇಳ್ತಾ ಇರ್ತೀವಿ, ಗೊತ್ತಿಲ್ದಿರ ಯಾವುದೋ ಒಂದು ನಾಮ ತಪ್ಪಾಗಿ ಹೇಳ್ಬಿಡ್ತಾ ಇರ್ತೀವಿ. ಆವಾಗ ಏನಾಗುತ್ತೆ? ಯಾರೋ ಬಂದು ತಿದ್ದೋಕೆ ಹೋಗ್ತಾರೆ, ನೀನು ಹಂಗೆ ಹೇಳ್ಬಾರ್ದಾಗಿತ್ತು, ಅದು ಹಿಂಗೆ ಹೇಳಬೇಕು, ಸಂಸ್ಕೃತ ಹಿಂಗೆ ಹೇಳುತ್ತೆ, ಸಂಧಿ ಸಮಾಸ ಅದು ಹಿಂಗೆ ಹೊಡಿಬೇಕು ಹಂಗೆ ಹೊಡಿಬೇಕು ಅಂತ. ಭಕ್ತನಿಗೆ ಅವೆಲ್ಲ ಗೊತ್ತಾಗೋದಿಲ್ಲ ಪಾಪ. ಅವ್ನಿಗೇನು ಗೊತ್ತು ಅಂದರೆ ಭಗವಂತನ ಸ್ತೋತ್ರ ಮಾಡೋದು ಅಷ್ಟೇ ಗೊತ್ತು. ಗೊತ್ತಿದ್ದೋ ಗೊತ್ತಿಲ್ದಿರೋನೋ ತಪ್ಪಡು ಮಾತುಗಳಲ್ಲಿ ಏನು ಮಾಡ್ತಾ ಇದ್ದಾನೆ? ಸ್ತೋತ್ರ ಮಾಡ್ತಾ ಇದ್ದಾನೆ. ಅದಕ್ಕೆ ದೊಡ್ಡವ್ರು ಏನು ಹೇಳ್ತಾರೆ ಅಂತಂದರೆ, ಒಬ್ಬ ತಾಯಿಗೆ 4 ಜನ ಮಕ್ಕಳಿದ್ದಾರೆ. ಒಬ್ಬ PhD ಮಾಡಿದ್ದಾನೆ, ಒಬ್ಬ PUC ಓದ್ತಾ ಇದ್ದಾನೆ, ಒಬ್ಬನ ಯಾರೋ 7th ಏನೋ ಓದ್ತಾ ಇದ್ದಾನೆ, ಒಂದು ಇನ್ನೂ ಚಿಕ್ಕದು ಪಾಪ ಇನ್ನು. ಅದ್ರೇನು PhD ಮಾತಾಡಿರೋನು ತುಂಬ ಗೌರವವಾಗಿ ಮಾತಾಡ್ತಾನೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾನೆ. ಅಪ್ಪ ಅಮ್ಮನ ವಾಟ್ ಡ್ಯಾಡ್ ವಾಟ್ ಮ್ಯಾಮ್ ಅಂತಾನೆ. ಅದರಿಂದ ಏನು ಅವ್ರಿಗೇನು ಸಂತೋಷ ಏನಾಗೋದಿಲ್ಲ. ವಾಟ್ ಡ್ಯಾಡ್ ಅಂದ್ರೂ ವಾಟ್ ಮ್ಯಾಮ್ ಅಂದ್ರೂ ಅದಷ್ಟೇ. 7th ಅಪ್ಪ ಅಮ್ಮ ಅಂತ ಕೇಳ್ತಾನೆ, ಅದಕ್ಕೂ ಅದೇ ಬೆಲೆ ಇರುತ್ತೆ ಅಪ್ಪ ಅಮ್ಮನ ಹತ್ರ. ಇನ್ಯಾವುದೇ ಬಂದ್ಬಿಟ್ಟು ತೊದಲು ದುಂಡಿನಲ್ಲಿ ಮ್ಯಾಮೇ ಅಂದ್ಬಿಡ್ತಾರೆ. ತಂದೆ ತಾಯಿಗೆ ಭೇದ ಇದೆಯಾ ಇದರಲ್ಲಿ? ಇಲ್ಲ. 4 ಜನ ಮಕ್ಕಳು ಒಳ್ಳೆ, ನೀನು ಗೌರವದಿಂದ ಪಿತಾಶ್ರೀ ಅಂದ್ರೂ ಅಪ್ಪಾಜಿ ಅಂದ್ರೂ ಆಯ್ತಾ, ಆಪ್ಯಾಪ್ಯಾ ಅಂತಂದ್ರೂ ಅದಕ್ಕೆ ಆ ತಂದೆ ತಾಯಿಗೆ ಅದು ಸಮಾನನೇ. ಯಾಕೆಂದರೆ ಕರೀತಾರದು ಯಾರು? ಪ್ರೀತಿಪಾತ್ರವಾಗಿರ್ತಕ್ಕಂಥ ಮಕ್ಕಳು. ಸ್ತೋತ್ರ ಮಾಡುವಾಗ, ಭಗವಂತನನ್ನು ಸ್ತುತಿಸುವಾಗ ಭಾವನೆ ಮುಖ್ಯನೇ ಹೊರತಾಗಿ ಗ್ರಾಮರ್ ನೋಡೋದಕ್ಕೆ ಯಾವತ್ತೂ ಕೂಡ ಹೋಗಬಾರ್ದು. ಭಗವಂತ ಗ್ರಾಮರ್ ನೋಡಲ್ಲ. ಭಗವಂತ ಕರೆಕ್ಟಾಗಿ ಗ್ರಾಮರ್ ಬುಕ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ನೀನು ಕರೆಕ್ಟಾಗಿ ಹಿಂಗೆ ಹೇಳಿದ್ಯಾ ಹಂಗೆ ಹೇಳಿದ್ಯಾ ಅಂತ ಎಂಥ ಪಂಡಿತರು ಎಂಥ ಜ್ಞಾನಿಗಳು ಕೂಡ ಭಗವಂತನ ನೋಲಿಸ್ಕೊಳೋದಕ್ಕಾಗೋದಿಲ್ಲ. ಯಾಕೆಂದರೆ ಭಗವಂತ ಅಷ್ಟು ಜ್ಞಾನಿ. ಅವನ ಹತ್ರ ನಮ್ಮ ಬೇಳೆ ಬೇಯುತ್ತಾ? ನಾವು ಪಂಡಿತರು ನಾನು ಹೀಗೆ ಅಂತಾರೆ. ಭಗವಂತ ಅದನ್ನು ಒಪ್ಪೋದಿಲ್ಲ. ನಮ್ಮ ಬೇಳೆಕಾಳು ಏನು ಬೇಯೋದಿಲ್ಲ. ಹಾಕಿದರು 3 ಅಕ್ಕಿ ಕಾಳ, 2 ಬೇಯವು 1 ಬೇಯಲೇ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಭಗವಂತನ ಹತ್ರ ನಮ್ಮ ಬೇಳೆಕಾಳುಗಳೇನು ಬೇಯೋದಿಲ್ಲ. ಹಂಗಾಗಿ ನಾವು ಗೊತ್ತಿದ್ದೋ ಗೊತ್ತಿಲ್ದಿರೋ ತಪ್ಪೋ ಸರಿನೋ ಏನು ನಾವು ತತ ಅಂತಕ್ಕಂಥ ಭಾಷೆನಲ್ಲಿ ಭಗವಂತನನ್ನ ಸ್ತೋತ್ರ ಮಾಡ್ತೀವೋ, ಭಗವಂತನಿಗೆ ಅದು ಮುಚ್ಚುಟೆ. ನೋಡಿ, ಯಾವನ PhD ಮಾಡಿರೋನಿಗೆ ಬಂದೇನಪ್ಪ ಕಾಲು ತೊಳ್ಕೊಪ್ಪ ಊಟಕ್ಕೆ ಬಾಪ ಅಂತಾಳೆ ತಾಯಿ. ಹೌದಾ? ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಆದರೆ ಆ ಪುಟ್ಟ ಮಗುನ ಬಾಕಂದ ಊಟ ಮಾಡ್ಬಾಪ, ಅಯ್ಯಯ್ಯೋ ಮಣ್ಣೆಲ್ಲ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೋ, ಕೈಯೆಲ್ಲ ಮಣ್ಣು ಮಾಡ್ಕೊಂಡ್ಬಿಟ್ಟಿದ್ಯಾ, ಬಟ್ಟೆ ಎಲ್ಲ ಮಣ್ಣು ಮಾಡ್ಕೊಂಡ್ಬಿಟ್ಟಿದ್ಯಾ, ಕಂಕಳಲ್ಲಿ ಎತ್ತಿ ಕೂಡಿಸ್ಕೊಂಡು ಅದ್ರ ಕೈಯೆಲ್ಲ ತೊಳೆದು ಮೂತಿ ಎಲ್ಲ ತೊಳೆದು ತಾನೇ ಕಲಸಿ ಅನ್ನನ ಏನು ಮಾಡ್ತಾಳೆ? ಚಿಕ್ಕ ಚಿಕ್ಕ ತುತ್ತುಗಳನ್ನು ಮಾಡಿ ಇಡ್ತಾಳೆ. ಅಂದರೆ PhD ಮಾಡಿರೋ ಮಗನಿಗೆ ಕೊಡ್ತಕ್ಕಂಥ ಬೆಲೆಗಿಂತ ತಾಯಿಗೆ ಆ ಪುಟ್ಟ ಮಗುವಿಗೆ ಕೊಡ್ತಕ್ಕಂಥ ಬೆಲೆನೇ ಜಾಸ್ತಿ. ಭಗವಂತನೂ ಅಷ್ಟೇ, ಜ್ಞಾನಿಗೆ ಕೊಡ್ತಕ್ಕಂಥ ಬೆಲೆಗಿಂತ ಭಕ್ತನಿಗೆ ಕೊಡ್ತಕ್ಕಂಥ ಬೆಲೆ ಜಾಸ್ತಿ. ನಾವು ಅದನ್ನು ಹೆಂಗೆ ಮಾಡಿದ್ದೀವಿ ಅಂತ ಭಗವಂತ ನೋಡೋದಕ್ಕೆ ಹೋಗೋದಿಲ್ಲ. ಅಳಸಿಂಗ ಪೆರ್ಮಾಳ್ ಅಂತ ಇರ್ತಾರೆ. ಅಳಸಿಂಗ ಪೆರ್ಮಾಳ್ ಅಂತ ಈ ವಿವೇಕಾನಂದರಿಗೆ ಇದನ್ನೆಲ್ಲ ಮಾಡಿಕೊಡ್ತಾರೆ. ಏನು ಪೋಷಾಕಗಳನ್ನು ಹೊಲಿಸ್ಕೊಟ್ಟವರು. ಅಂದರೆ ಈ ಚಿಕಾಗೋ ಭಾಷಣಕ್ಕೆ ಹೋಗ್ತಾ ಇರ್ತಾರೆ ಅಮೇರಿಕಾಗೆ. ಆವಾಗ ಪೋಷಾಕಗಳನ್ನು ಹೊಲಿಸ್ಕೊಡೋದಕ್ಕೆ, ಕ್ಯಾಶಿಂಗ್ ಕೊಡೋದಕ್ಕೆ ಕೆಲವರೆಲ್ಲ ಸಹಾಯ ಮಾಡ್ತಾರೆ. ಕೆಲವು ಮಹಾರಾಜರುಗಳು ಅವರು ಇವರು ಎಲ್ಲ. ತಮಿಳ್ನಾಡಿನಲ್ಲಿ ಅಳಸಿಂಗ ಪೆರ್ಮಾಳ್ ಅಂತ ಇದ್ದರು. ಅವರು ವಿವೇಕಾನಂದರಿಗೆ ಪರಮ ಭಕ್ತರಾಗಿದ್ದರು. ಅವರು ವಿವೇಕಾನಂದರಿಗೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಇವರೊಂದ್ಸಲ ಏನಾಗುತ್ತೆ, ತಿರುಪತಿಗೆ ಹೋಗ್ತಾರೆ. ತಿರುಪತಿಗೆ ಹೋದರೆ ಅಲ್ಲಿ ಕೋನೇರು ಇದೆಯಲ್ಲ, ಯಾವುದು ಸ್ವಾಮಿ ಪುಷ್ಕರಣಿ, ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಸ್ನಾನ ಮಾಡ್ತಾ ಇದ್ದರೆ ಒಂದು ವೈಶ್ಯ ಕುಟುಂಬ ಬಂದಿರುತ್ತೆ. ಅಂದರೆ ವೈಶ್ಯರವರು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು. ಅವ್ರಿಗೆ ಯಾವ ಶಾಸ್ತ್ರ ಪುರಾಣ ಏನೂ ಗೊತ್ತಿರೋದಿಲ್ಲ. ಅವ್ರದ್ದೇನೋ ಅವ್ರ ವ್ಯಾಪಾರ ಎಷ್ಟು, ಅವ್ರ ಜೀವನ ಎಷ್ಟು, ಇಷ್ಟೇ ಮಾಡ್ಕೊಂಡಿರ್ತಕ್ಕಂಥವ್ರು ಬಂದಿರ್ತಾರೆ. ಏನು ಹೆಂಡತಿ ಮಕ್ಕಳು ಅವ್ರ ಕುಟುಂಬ ಪರಿವಾರ ಸಮೇತವಾಗಿ ಬಂದಿರ್ತಾರೆ. ಎಲ್ಲ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಆ ಆನಂದ ನಿಲಯ ಕಾಣ್ತಾ ಇರುತ್ತೆ ಎದುರುಗ ಸ್ವಾಮಿ ಪುಷ್ಕರಣಿ ಹತ್ರದಿಂದ. 2 ಕೈಗಳನ್ನು ಮೇಲೆ ಎತ್ಬಿಟ್ಟು ಆತ ಹೇಳ್ತಾ ಇರ್ತಾನೆ, ಗೋಹಿಂದ ಗೋಹಿಂದ ಅಂತ ಹೇಳ್ತಾ ಇರ್ತಾನೆ. ಏನಂತ ಹೇಳಬೇಕಾಗಿತ್ತು? ಗೋವಿಂದ ಅಂತ ಹೇಳಬೇಕಾಗಿತ್ತು. ಗೋಹಿಂದ ಗೋಹಿಂದ ಅಂತ ಹೇಳ್ತಾರೆ. ಅಳಸಿಂಗ ಪೆರ್ಮಾಳ್ಗೆ ಗಾಬರಿ ಆಗ್ಬಿಡುತ್ತೆ.
ಇದೇನು ಇದು ಹೆಸರೇ ಚೇಂಜ್ ಮಾಡಿಬಿಡ್ತಾ ಇದ್ದಾನೆ ದೇವ್ರಿಗೆ, ಗೋವಿಂದ ಅಂತ ಕರಿಬೇಕಾಗಿತ್ತು ಗೋಹಿಂದ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಆತನ ಭುಜದ ಮೇಲೆ ಕೈ ಹಾಕೋಕೆ ಹೋಗ್ತಾರೆ. ಅಪ್ಪ ತಮ್ಮ ನೀನು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು, ಗ್ರಾಮರ್ ಮಿಸ್ಟೇಕ್ ಮಾಡ್ತಾ ಇದೀಯಾ, ಗೋವಿಂದ ಅಂತ ಕರಿಬೇಕಾಗಿತ್ತು, ಏನು ಹಿಂಗೆ ಕರಿತಾ ಇದೆಯಲ್ಲ ಅಂತ ಆತನ ಭುಜದ ಮೇಲೆ ಕೈ ಇಡೋದಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಆತ ಇನ್ನೊಂದು ಉದ್ಗಾರ ತೆಗಿತಾರೆ, ಹೋದ ವರ್ಷ ಇದೇ ಥರನೇ ನಾನು ಕುಟುಂಬ ಸಮೇತವಾಗಿ ಬಂದಿದ್ದೆ ಗೋವಿಂದ, ನನ್ನನ್ನು ವರ್ಷ ಎಲ್ಲ ಎಷ್ಟು ಚೆನ್ನಾಗಿ ಕಾಪಾಡಿದೆ ಗೋವಿಂದ, ಈ ವರ್ಷನೂ ಹಂಗೆ ಕಾಪಾಡು ಗೋವಿಂದ ಅಂತ ಹೋಗ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಅವ್ರಿಗೆ ಗಾಬರಿ ಆಗ್ಬಿಡುತ್ತೆ. ಹಾಕ್ತಾ ಇದ್ದಿದ್ದು ಕೈಯಿಂದ ಭುಜದ ಮೇಲೆ ಹಾಕ್ತಾ ಇದ್ದಿದ್ದು ಕೈಯಿಂದ ಹಿಂದಕ್ಕೆ ತೊಗೊಂಡ್ಬಿಡ್ತಾರೆ. ಯಾಕೆಂದ್ರೆ ಅವ್ನು ಹೇಳ್ತಾ ಇರೋದೇ ಕರೆಕ್ಟು. ಯಾಕೆಂದ್ರೆ ಹೋದ ವರ್ಷ ಅವ್ನು ಬಂದಾಗಲೂ ಏನಂತ ಕೂಗಿರ್ತಾನೆ, ಗೋಹಿಂದ ಅಂತಾನೆ ಕೂಗಿರ್ತಾನೆ. ಅಷ್ಟು ಚೆನ್ನಾಗಿ ವರ್ಷ ಪೂರ್ತಿ ಕಾಪಾಡಿದ ಗೋಹಿಂದ ಈ ವರ್ಷ ಕಾಪಾಡೋದಿಲ್ವಾ, ನೀನು ಗೋಹಿಂದ ಅಂತನ್ನ ಅನ್ಕೋ, ಏನನ್ನ ಅನ್ಕೋ ಅಂತ ಬಿಟ್ಬಿಡ್ತಾರೆ. ಅಂದರೆ ಭಗವಂತುಡು ಬಾಹ್ಯ ಪ್ರಿಯುಡು ಕಾದು ಭಾವಪ್ರಿಯುಡು ಅಂತ ಬಿಟ್ಟಂತ ನಾವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ, ಏನು ಹೇಳ್ತಾ ಇದ್ದೀವಿ. ಇವಾಗ ಕೃಷ್ಣ ಅಂತಾರೆ ಕೆಲವರು, ಕೃಷ್ಣ ಅಂತಾರೆ ಕೆಲವರು, ಕೃಷ್ಣ ಅಂತಾರೆ ಕೆಲವರು, ಕಿಟಯ ಅಂತಾರೆ, ಕಿಟಮ್ಮ ಅಂತಾರೆ. ನೋಡಿರ್ತೀವಿ ನಾವು ಭಗವಂತನನ್ನು ಏನೇನು ವಿಚಿತ್ರವಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿನ ಮಲ್ಲನ್ನ ಅಂತಾರೆ. ಆಮೇಲೆ ಸಿಂಹಾದ್ರಿನಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹನ್ನ ಅಪ್ಪನ್ನ ಅಂತಾರೆ. ತಿರುಪತಿನಲ್ಲಿರ್ತಕ್ಕಂಥ ಅವನಿಗೆ ತಿಮ್ಮಪ್ಪ ಅಂತಾರೆ. ಅಂದರೆ ನೋಡಿ ಎಲ್ಲ ಅಡ್ಡ ಹೆಸರುಗಳೇ, ಕರೆಯೋದಕ್ಕೆ ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಅಡ್ಡ ಹೆಸರುಗಳು ಇಟ್ಕೊಂಡು ಕರೀತಾರೆ. ಆದರೆ ಭಗವಂತ ಯಾರನ್ನ ಕೈ ಬಿಟ್ಟಿದ್ದಾನ, ಯಾರನ್ನ ಭೇದ ಮಾಡಿದಾನ? ಇಲ್ಲ. ಯಾಕೆ ಅಂತಂದರೆ ತನ್ಮಯ, ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಅವ್ರು ಭಗವಂತನನ್ನೇ ನಚ್ಕೊಂಡಿರ್ತಕ್ಕಂಥವ್ರು. ಅವ್ರನ್ನ ಯಾವತ್ತೂ ಕೂಡ ಭಗವಂತ ತಪ್ಪು ಹುಡ್ಕೋದಿಲ್ಲ. ನೀನು ಸ್ನಾನ ಮಾಡಿದ್ಯಾ, ಮಡಿ ಹುಟ್ಟಿದ್ಯಾ, ನೀನು ಪ್ಯಾಂಟ್ ಹಾಕ್ಕೊಂಡು ಮಡಿ ಮಾಡ್ತಾ ಇದೆಯಾ. ಕೆಲವ್ರು ಹೆಂಗೆ ಅಂದರೆ ಪ್ಯಾಂಟ್ ಶರ್ಟನ್ನ ಮಡಿಗೆ ಹಾಕ್ಕೊತಾರೆ. ಅಂದರೆ ಪಾಪ ಅವ್ರಿಗೆ ಈಸಿಯಾಗಿರುತ್ತೆ ಅಂತ ಪ್ಯಾಂಟ್ ಶರ್ಟಿನ ಮಡಿಗೆ ಹಾಕ್ಕೊಂಡು ಅದೇ ಮಡಿ ಅಂತ ಯೂಸ್ ಮಾಡ್ತಾರೆ. ಕೆಲವ್ರು ಹೆಣ್ಮಕ್ಳು ಏನು ಮಾಡ್ತಾರೆ, ನೈಟಿನ ಮಡಿಗೆ ಹಾಕ್ಕೊಂಡಿರ್ತಾರೆ. ನೈಟಿನ ಮಡಿಗೆ ಹಾಕ್ಕೊಂಡಿದ್ಯಾ ಅಂತ ನಾವು ಭಯ ಹಂಗಿಲ್ಲ. ನೀನು ಯಾರು, ಅದು ಮಡಿ ಅಲ್ಲ, ಮಡಿ ಹೌದು ಅನ್ನೋದಕ್ಕೆ ನಾವು ಯಾರು? ಭಗವಂತ ಅದನ್ನು ಹೇಳಬೇಕು, ಮಡಿನಾ ಅಲ್ವಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಪುರಂದರದಾಸರು ಏನು ಹೇಳ್ತಾರೆ ಅಂದರೆ, ಸಂಜೆ ಹಚ್ಚುವ ದೀಪ ಹರಿಗೆ ನೀರಾಜನವು. ಸಾಯಂಕಾಲ ಲೈಟ್ ಹಾಕಿದ ತಕ್ಷಣ ಹೇಳ್ಬೇಕಂತೆ, ಅಪ್ಪ ನಿನಗೆ ದೀಪ ಹಚ್ತಾ ಇದೀವಪ್ಪ ಅಂತ. ಅಂದರೆ ದೀಪ ಹಚ್ಚೋಕೆ ನಮ್ಮ ಕೈನಲ್ಲಿ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಸ್ವಿಚ್ ಹಾಕ್ದಾಗಾದರೂ ಹೇಳ್ಬೇಕಂತೆ, ಸಂಜೆ ಹಚ್ಚುವ ದೀಪ ಅದು ಲೈಟ್ ಆನ್ ಆಗಿದ ತಕ್ಷಣ ನಮಸ್ಕಾರ ಮಾಡ್ತೀವಿ. ಯಾಕೆ ಅಂದರೆ ನಾವು ಭಾರತೀಯರು, ನಮ್ಮನ್ನೇನಂತ ಕರೀತಾರೆ, ಭಾರತೀಯರು. ಭಾ ಅಂದರೆ ಪ್ರಭಾಕರ. ನೋಡಿ ನಾವು ಹೇಳ್ತೀವಿ ನೋಡಿ, ಪ್ರಭಾಕರ ಅಂತ ಅಂದರೆ ಬೆಳಕು, ಜ್ಞಾನ ಅಂತ ಅರ್ಥ. ರತೀಯರು ಅಂತಂದರೆ ಅದರಲ್ಲಿ ರಮಿಸುವವರು, ಇಷ್ಟಪಡ್ತಕ್ಕಂಥವ್ರು ಅಂತ. ಅದಕ್ಕೆ ನಾವೆಲ್ಲ ಭಾರತೀಯರು. ಬೆಳಕು ನೋಡಿದ ತಕ್ಷಣ, ಜ್ಞಾನ ನೋಡಿದ ತಕ್ಷಣ ಇಷ್ಟಪಡ್ತಕ್ಕಂಥವ್ರು. ಅದಕ್ಕೆ ನಮ್ಮಲ್ಲಿ ಇವತ್ತಿಗೂ ಸಂಪ್ರದಾಯ ಏನು, ಒಂದು ಬಸ್ನಲ್ಲಿ ಬರ್ತಾ ಇದ್ರು ಕೂಡ ಲೈಟ್ ಹಾಕೋದು ಎಲ್ಲರೂ ನಾವು ನೋಡ್ತಾ ಇರ್ತೀವಿ. ಬಸ್ನಲ್ಲಿ ಇರ್ತಕ್ಕಂಥವ್ರೆಲ್ಲ ಹಿಂಗೆ ಅಂತ ಇರ್ತಾರೆ ಲೈಟ್ಗೆ. ಅಂದರೆ ನಾವೆಲ್ಲ ಭಾರತೀಯರು ಅನ್ನೋದು ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಹಾಗಾಗಿ ಭಾರತೀಯರು ನಾವು. ಪುರಂದರದಾಸರು ಹೇಳ್ತಾರೆ, ಸಂಜೆ ಹಚ್ಚುವ ದೀಪ ಹರಿಗೆ ನೀರಾಜನವು. ಸ್ವಿಚ್ ಹಾಕ್ರಪ್ಪ, ಈಗಪ್ಪ ನೀರಾಜನ ಮಾಡ್ತಾ ಇದೀವಿ, ಮಂಗಳಾರತಿ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ರಿ. ಮಾನ ಮುಚ್ಚುವ ಬಟ್ಟೆ ಪರಮ ಮಡಿಯು. ಅದು ಎಂಥದನ್ನ ಆಗಿರಲಿ, ಪ್ಯಾಂಟ್ ಆಗಿರಲಿ, ಶರ್ಟ್ ಆಗಿರಲಿ, ನಿಕ್ಕರ್ ಆಗಿರಲಿ, ಅಥವಾ ನೈಟಿ ಆಗಿರಲಿ, ತಲೆ ಕೆಡಿಸ್ಕೋಬೇಡ್ರಿ. ಮಾನ ಮುಚ್ಚುವ ಬಟ್ಟೆ ಪರಮ ಮಡಿಯು. ಇದು ಮಡಿನ ಅಲ್ವಾ ಅಂತ ಒಪ್ಪಬೇಕಾಗಿರ್ತಕ್ಕಂಥ ಒಂದು ಭಗವಂತ. ಲೋಕ ಒಪ್ಪುದ್ರೆಷ್ಟು, ಬಿಟ್ರೆಷ್ಟು ಅಲ್ವಾ. ಹಾಗಾಗಿ ಮಾನ ಮುಚ್ಚುವ ಬಟ್ಟೆ ಪರಮ ಮಡಿಯು. ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು. ತಿರುಗಾಡಿ ಇವಾಗೆಲ್ಲ ಹೋಗ್ತೀವಿ, ಆ ಅಂಗಡಿಗೆ ಹೋಗ್ತೀವಿ, ಈ ಅಂಗಡಿಗೆ ಹೋಗ್ತೀವಿ, ಎಲ್ಲ ಸುತ್ತಾಡ್ತೀವಿ, ಇಲ್ಲ ಬೆಂಗಳೂರಿಗೆ ಹೋಗ್ತೀವಿ, ಕಿಲೋಮೀಟರ್ಗಳ ಗಟ್ಟಲೆ ನಡೀತೀವಿ. ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು. ಎಲ್ಲೋ ಅರುಣಾಚಲದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ, ಇಲ್ಲ ತಿರುಪತಿನಲ್ಲಿ ಓಡಾಡ್ತಾ ಇದ್ದೀವಿ ಅಂತಕ್ಕಂಥ ಫಲನ ಭಗವಂತ ಏನು ಮಾಡ್ತಾನೆ, ಅಕೌಂಟ್ಗೆ ಹಾಕ್ಬಿಡ್ತಾನೆ. ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು. ಆಡುವ ಮಾತೆಲ್ಲ ಹರಿಯ ಸ್ತೋತ್ರವು ಅಂತ ಹೇಳ್ಬಿಟ್ಟು. ಆಡೋ ಮಾತುಗಳು ನೀನೇನನ್ನ ಆಗಿರಲಿ, ಲೌಕಿಕ ಆಗಿರಲಿ, ಇಲ್ಲ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಲೌಕಿಕ ಆಗಿರಲಿ, ಪ್ರಾಕೃತ ಆಗಿರಲಿ, ನೀನೇನನ್ನ ಮಾತಾಡಿರಲಿ ಅದೆಲ್ಲ ಕೂಡ ಭಗವಂತನಿಗೆ ಸ್ತೋತ್ರನೇ. ಬಟ್ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು, ಭಗವಂತ ಇರಬೇಕು. ಭಗವಂತನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿ ಕರ್ಮನೂ ಕೂಡ ಪೂಜೆ ಆಗತ್ತೆ, ಪ್ರತಿ ಮಾತು ಕೂಡ ಮಂತ್ರ ಆಗತ್ತೆ. ಆಮೇಲೆ ಪ್ರತಿ ತಿಂತಕ್ಕಂಥ ಆಹಾರ ಎಲ್ಲ ಏನಾಗುತ್ತೆ, ನೈವೇದ್ಯ ಆಗುತ್ತೆ. ಪರಮಾತ್ಮನಿಗೆ ನೈವೇದ್ಯ, ಪ್ರಸಾದ ಸ್ವರೂಪ ತಾಳ್ಬಿಡುತ್ತೆ. ಹಾಗಾಗಿ ತನ್ಮಯ, ನಾವು ತನ್ಮಯರಾಗಿರಬೇಕು ಅಂತಕ್ಕಂಥದ್ದು ನಾರದರು ಹೇಳ್ತಾ ಇರ್ತಕ್ಕಂಥದ್ದು. ಈ ಭಕ್ತಿಯನ್ನು ಕಲ್ತ್ಕೊಂಡ್ಬಿಟ್ರೆ, ಭಕ್ತಿಯನ್ನು ಅಳವಡಿಸ್ಕೊಂಡ್ಬಿಟ್ರೆ ಏನು ಲಾಭ ಅಂತಂದರೆ, ಅವ್ರ ವಂಶ ಪುರುಷರು ಇರ್ತಾರಲ್ಲ, ಪಿತೃದೇವತೆಗಳು, ಅವರು ನೋಡಿ ನೆಕ್ಸ್ಟ್ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ ನಾರದರು 71ನೆಯ ಸೂತ್ರ. ಮೋದಂತೆ ಪಿತರೋ ನೃತ್ಯಂತಿ ದೇವತಾ ಸನಾತಾಚೇಯಂ ಭೂರ್ಭವತಿ. ಮೋದಂತೆ ಪಿತರೋ, ಅವರ ಪಿತಾಮಹರು ಇರ್ತಾರಲ್ಲ, ಪಿತೃದೇವತೆಗಳು, ಅವರೆಲ್ಲ ಹೋ ಅಂತ ಕೇಕೆ ಹಾಕಿ ಕುಲುಕಿ ಚಪ್ಪಾಳೆ ತಟ್ತಾ ನೃತ್ಯ ಮಾಡ್ತಾರಂತ, ಖುಷಿ ಪಡ್ತಾರಂತ. ಮೋದಂತೆ ಪಿತರೋ ಅಂದರೆ ಏನೋ ಒಂದು ಅಚೀವ್ಮೆಂಟ್ ಆದ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ, ಓ
ಕಂಗ್ರಾಟ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಒಬ್ಬ ಭಗವದ್ ಭಕ್ತ ಭಕ್ತಿಯನ್ನು ಅಳವಡಿಸ್ಕೊಂಡ ಆ ವಂಶದಲ್ಲಿ ಅಂತಂದರೆ ಅವ್ರು ಇಡೀ ಪಿತೃದೇವತೆಗಳು ಖುಷಿ ಪಡ್ತಾರೆ. ನೀನು ತಿಥಿ ಮಾಡದೇ ಇದ್ರೂ ಪರವಾಗಿಲ್ಲ ಹೋಗು, ನೀನು ತರ್ಪಣ ಕೊಡದೇ ಇದ್ರೂ ಪರವಾಗಿಲ್ಲ ಹೋಗು, ಏನು ಮಾಡಬೇಕಾಗಿತ್ತೋ ಅದನ್ನು ನೀನು ಮಾಡಿದ್ದೀಯಾ ಅಂತ ಹೇಳ್ಬಿಟ್ಟು. ಇವಾಗ ಬಾಳೆಹಣ್ಣು ತಿನ್ನಪ್ಪ ಅಂತಂದರೆ ಬಾಳೆಹಣ್ಣು ತಿನ್ನಪ್ಪ ಅಂತಂದರೆ ಒಟ್ಟು ಸಮೇತ ತಿನ್ನುವಂತನ ಅಲ್ಲ, ಬಾಳೆಹಣ್ಣು ಕೊಡ್ತಾರೆ, ಅಪ್ಪ ಬಾಳೆಹಣ್ಣು ತಿನ್ನಿ ಅಂತಾರೆ, ಅಂದರೆ ಹೊಟ್ಟು ಸುಲಿದು ಒಳಗಡೆ ಇರತಕ್ಕಂಥ ತಿರುಳು ತಿನ್ನು ಅಂತ ಹೇಳ್ಬಿಟ್ಟು. ಅಯ್ಯೋ ಪಾಪ ಅವರು ಅಷ್ಟು ಪ್ರೀತಿಯಿಂದ ಅಷ್ಟು ಗೌರವದಿಂದ ಹೇಳಿದರೆ ಬಾಳೆಹಣ್ಣು ತಿನ್ನು ಅಂತ ಹೇಳ್ಬಿಟ್ಟು ಅಂತ ಈ ಎಮ್ಮೆಗಳು ಕುರಿಗಳು ತಿಂದಂಗೆ ನಾವು ಹೊಟ್ಟು ಸಮೇತ ಕಚ್ಕೊಂಡು ತಿಂತೀವ? ಇಲ್ಲ. ಅಂದರೆ ಅದರ ಅರ್ಥ ಏನು ಅಂದರೆ ಬಾಳೆಹಣ್ಣು ಅಂತಂದರೆ ಅದರಲ್ಲಿ ತಿರುಳು ಮಾತ್ರ ಮುಖ್ಯ. ತಿರುಳು ಯಾವುದು ಅಂದರೆ ಭಕ್ತಿ, ಭಗವದ್ಭಕ್ತಿ. ಇನ್ನು ಅದಕ್ಕೆ ಸುತ್ತೂರು ಇರ್ತಕ್ಕಂಥ ಹೊಟ್ಟಿದೆಯಲ್ಲ, ಅದು ಪಿತೃದೇವತೆಗಳು ಮಾಡ್ತಕ್ಕಂಥ ತಿಥಿ, ತರ್ಪಣ, ಪೂಜೆ, ಇನ್ನೇನು ಮತ್ತೊಂದು ದಾನ ಧರ್ಮ, ಈ ತೀರ್ಥಕ್ಷೇತ್ರಗಳಿಗೆ ಹೋಗೋದು, ಈ ನದಿನಲ್ಲಿ ಮುಳುಗೋದು, ಇವೆಲ್ಲ ಕೂಡ ಹೊಟ್ಟು. ನೀನು ಅದು ಮಾಡಿದ್ರೆ ಮಾಡ್ಬೋದು. ಹೊಟ್ಟ ತಿಂತಾನೆ. ಹೌದು ಹೌದು, ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಏನೇ ಆದ್ರೂ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ಬಿಟ್ಟಂತ. ಅದಕ್ಕೆ ಅನ್ನಮಯ್ಯ ಹೇಳ್ತಾರೆ, ಇಂದರಿಕಾಧಾರಮೈನ ಆದಿ ಪುರುಷುಡೀತಡು. ಅವನೇನು ಸಾಮಾನ್ಯ ಅನ್ಕೋಬೇಡಿ, ಇಂದರಿಕಾಧಾರಮೈನ, ಇಡೀ ಪ್ರಪಂಚಕ್ಕೆ, ಇಡೀ ದೇವತೆಗಳಿಗೆ, 14 ಕೋಟಿ ಬ್ರಹ್ಮಾಂಡಗಳಿಗೆ ಆಧಾರಭೂತನಾಗಿರತಕ್ಕಂಥ ಪರಮಾತ್ಮ ಇವನು, ಸಾಮಾನ್ಯ ಅಂತ ತಿಳ್ಕೊಬೇಡಿ. ಇಂದರಿಕಾಧಾರಮೈನ ಆದಿ ಪುರುಷುಡೀತಡು ವಿಂದೈ ಮುನ್ನಾರಗಿಂಚೆ ವಿದುರಿನಿ ಕಡನೀತಡು. ವಿದುರನ ಮನೆಗೆ ಹುಡ್ಕೊಂಡು ಹೋಗ್ತಾರೆ. ದುರ್ಯೋಧನ ಹೇಳ್ತಾನೆ, ಅಪ್ಪ ನಮ್ಮ ಮನೆಯಲ್ಲಿ ಭಕ್ಷ್ಯ ಭೋಜ್ಯ ಲೇಖ್ಯ ಚೋಖ್ಯ ಎಲ್ಲ ಮಾಡಿಸಿದೀವಿ, ವಿಂದು ಭೋಜನ ರೆಡಿಯಾಗಿದೆ, ನಮ್ಮ ಮನೆಯಲ್ಲಿ ತಿನ್ನಪ್ಪ ಅಂತಂದ್ರೆ ಪರಮಾತ್ಮ ಏನು ಹೇಳ್ತಾನೆ, ದ್ವಿಷದನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇ ಪಾಂಡವಾನ್ ದ್ವಿಷತೆ ರಾಜನ್ ಮಮ ಪ್ರಾಣಾಹಿ ಪಾಂಡವ. ಅಪ್ಪ ದ್ವೇಷಿಸತಕ್ಕಂಥ ಅವರ ಮನೆಯಲ್ಲಿ ಊಟ ಮಾಡಬಾರ್ದು, ದ್ವೇಷಿಸ್ತಕ್ಕಂಥ ಅವರ ಅವರನ್ನು ಕರ್ಕೊಂಡ್ಬಂದು ಊಟಕ್ಕೆ ಹಾಕಬಾರ್ದು, ಎರಡೂ ಮಾಡಬಾರ್ದು. ನಮ್ಮನ್ನು ದ್ವೇಷಿಸ್ತಕ್ಕಂಥವ್ರಿಗೆ ಊಟ ಹಾಕಬಾರ್ದು, ನಮ್ಮನ್ನು ದ್ವೇಷಿಸ್ತಕ್ಕಂಥ ಅವ್ರ ಮನೆಯಲ್ಲಿ ಊಟ ಮಾಡಬಾರ್ದು. ದ್ವಿಷದನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇ ಪಾಂಡವಾನಾಂ ದ್ವಿಷತೆ ರಾಜನ್. ಅಪ್ಪ ಕೃಷ್ಣನಿಗೂ ದುರ್ಯೋಧನಿಗೂ ಏನು ದ್ವೇಷ ಅಂತ ಹೇಳ್ಬಿಟ್ಟು ನೀನು ಯೋಚನೆ ಮಾಡಬೇಡ. ಯಾಕೆಂದರೆ ಕೃಷ್ಣನ ಮಗ ಸಾಂಬ ಅಂತ ಇರ್ತಾನೆ, ಆ ಸಾಂಬನಿಗೆ ದುರ್ಯೋಧನನ ಮಗಳನ್ನು ಕೊಟ್ಟು ಮದುವೆ ಮಾಡಿರ್ತಾನೆ. ಹಾಗಾಗಿ ದುರ್ಯೋಧನ ಏನಾಗಬೇಕು ಕೃಷ್ಣನಿಗೆ? బావ బియ్యం కూడా దాని నుంచి బియ్యంకర ఇంట్లోనే తినలేదు అంటే అని నువ్వు అనుకోవద్దు. కృష్ణునికి దుర్యోధనునికి ಯಾವ ದ್ವೇಷವೂ లేదు. కానీ ಪಾಂಡವಾನಾನ್ ದ್ವಿಷತೆ ರಾಜನ್, ನನ್ನ ಭಕ್ತರಾಗಿರ್ತಕ್ಕಂಥ ಪಾಂಡವರನ್ನ ನೀನು ದ್ವೇಷಿಸ್ತಾ ಇದ್ದೀಯಾ? ಭಕ್ತರನ್ನ ದ್ವೇಷಿಸಿದ್ರೆ ಯಾರನ್ನು ದ್ವೇಷಿಸ್ದಂಗೆ? ಭಗವಂತನ ದ್ವೇಷಿಸಿದಂಗೆ. ಭಕ್ತರನ್ನ ಪುರಸ್ಕರಿಸಿದ್ರೆ ಯಾರನ್ನು ಪುರಸ್ಕರಿಸಿದಂಗೆ? ಭಗವಂತನನ್ನೇ ಪುರಸ್ಕರಿಸಿದಂಗೆ. ಹಾಗಾಗಿ ಪಾಂಡವಾನಾನ್ ದ್ವಿಷತೆ ರಾಜನ್, ನನ್ನ ಭಕ್ತರಾಗಿರ್ತಕ್ಕಂಥ ಪಾಂಡವರನ್ನ ನೀನು ದ್ವೇಷಿಸ್ತಾ ಇರೋದ್ರಿಂದ ಮಮ ಪ್ರಾಣಾಹಿ ಪಾಂಡವಾಹ, ನನ್ನ ಪಂಚ ಪ್ರಾಣಗಳು ಪಂಚ ಪಾಂಡವರು, ಅಂದರೆ ನನ್ನ ಭಕ್ತರೇ ನನ್ನ ಪ್ರಾಣಕ್ಕೆ ಸಮಾನವಾಗಿರ್ತಕ್ಕಂಥವ್ರು. ಹಾಗಾಗಿ ನಿಮ್ಮ ಮನೆಯಲ್ಲಿ ನಾನು ಊಟ ಮಾಡಲ್ಲ ಅಂತೇಳ್ಬಿಟ್ಟು ತಿರಸ್ಕರಿಸ್ಬಿಟ್ಟು ವಿದುರನ ಮನೆಗೆ ಬರ್ತಾನೆ. ವಿದುರ ನೀ ನಡಿಯಪ್ಪ ನಿಮ್ಮ ಮನೆಯಲ್ಲಿ ನನಗೆ ಊಟ ಕೊಡಿಸ್ಬೀಂತಿ ಅಂತ ಹೇಳ್ಬಿಟ್ಟು ಅಂತ. ಆ ವಿದುರ ವರ್ಷೆಗೆ ಕೃಷ್ಣನಿಗೆ ತಾತ ಆಗಬೇಕು, ವರ್ಷೆಗೆ ಕೃಷ್ಣನಿಗೆ ತಾತ ಆಗಬೇಕು. ದಾಸಿಪುತ್ರ ವಿದುರ, ದಾಸಿಪುತ್ರ. ಎಲ್ಲ ಜೀವನ ಪರ್ಯಂತ ಅವಮಾನಕ್ಕೆ, ಒಂದು ಅಸಡ್ಡೆಗೆ ಗುರಿಯಾಗಿರ್ತಕ್ಕಂಥವನು ವಿದುರ. ದಾಸಿಪುತ್ರ ಅಂತ ಎಲ್ಲರೂ ಕೀಳಾಗಿ ನೋಡ್ತಾ ಇರ್ತಾರೆ. ಅಂತ ಅವ್ರ ಮನೆಗೆ ಶ್ರೀಕೃಷ್ಣ ಹುಡುಕೊಂಡು ಹೋಗ್ತಾನೆ. ಅಪ್ಪ ನಿಮ್ಮ ಮನೆಯಲ್ಲಿ ನಾನು ಊಟ ಮಾಡಬೇಕು, ನನಗೆ ಊಟ ಕೊಡಿಸು ಅಂತ ಹೇಳ್ಬಿಟ್ಟು ತಾನೇ ಕೇಳಿಕೊಂಡು ಅವ್ರ ಮನೆಗೆ ಹೋಗ್ತಾನೆ. ಅವ್ರ ಮನೆಗೆ ಹೋದಾಗ ಆ ವಿದುರ ಏನು ಮಾಡ್ತಾನೆ ಅಂತಂದರೆ ಸಣ್ಣ ಲೋಟದಲ್ಲಿ ಹಾಲು ಕೊಡ್ತಾನಂತೆ, ಚಿಕ್ಕ ಲೋಟ. ಪಾಪ ಅವ್ರಿಗೆ ಕಡು ಬಡವರು, ಏನೂ ಇರೋದಿಲ್ಲ, ಚಿಕ್ಕ ಲೋಟದಲ್ಲಿ ಹಾಲು ಕೊಡ್ತಾನಂತೆ. ಆ ಹಾಲನ್ನು ಸುಮ್ಮನೆ ಹಂಗೆ ಬಾಯಿಗೆ ಹಾಕ್ಕೊಂಡು ಹಿಂಗೆ ಪಕ್ಕದಲ್ಲಿ ಹಿಂಗೆ ಸುಮ್ಮನೆ ಹಿಂಗೆ ಎರಡು ಹನಿ ಹಿಂಗೆ ಚೆಲ್ಲಿದ್ರೆ ಇಡೀ ಹಸ್ತಿನಾಪುರ ಹಾಲಿನ ಹೊಳೆ ಹಾರಿತಂತೆ ಅಲ್ಲಿ. ಅಂತ ಒಂದು ಅಕ್ಷಯ ಮಾಡ್ತಾನೆ ಪರಮಾತ್ಮ. ಆಮೇಲೆ ಕೃಷ್ಣ ಬಂದ್ಬಿಟ್ಟಿದ್ದಾನೆ, ಹೆಂಡತಿಗೆ ಹೇಳ್ತಾನೆ, ಕೃಷ್ಣ ಬಂದ್ಬಿಟ್ಟಿದ್ದಾನೆ, ವರ್ಷೆಗೆ ಮೊಮ್ಮಗ, ಸಾಕ್ಷಾತ್ ಆರಾಧ್ಯ ದೈವ, ವಿದುರನಿಗೆ ಆರಾಧ್ಯ ದೈವ. ವಿದುರ ಅಂದರೆ ಸಾಮಾನ್ಯ ಅನ್ಕೋಬೇಡಿ, ಯಮಧರ್ಮರಾಜನೇ ವಿದುರನಾಗಿ ಹುಟ್ಟಿರ್ತಕ್ಕಂಥದ್ದು. ಅದಕ್ಕೊಂದು ಸ್ಟೋರಿ ಇದೆ, ಯಾವಾಗಾದರೂ ಹೇಳ್ತೀನಿ. ಅಣಿಮಾಂಡವ್ಯನ ಶಾಪದಿಂದ ಸಾಕ್ಷಾತ್ ಯಮಧರ್ಮರಾಜ ವಿದುರನಾಗಿ ಹುಟ್ಟಿರ್ತಾನೆ. ಹಾಗಾಗಿ ಎಲ್ಲ ಥರದಲ್ಲೂ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮ ಬಂದ್ಬಿಟ್ಟಿದ್ದಾನೆ ಅಂತಕ್ಕಂಥ ಗಾಬರಿ ಬೇಡ. ಹೆಂಡತಿಗೆ ಹೇಳ್ತಾನೆ, ಅಡುಗೆ ಮಾಡಮ್ಮ ಬೇಗ, ಕೃಷ್ಣ ಬಂದಿದ್ದಾನೆ, ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ಏನನ್ನ ಇಂಟೀರಿಯಂ ರಿಲೀಫ್ ಬೇಕಲ್ಲ, ಮಧ್ಯಂತರ ಪರಿಹಾರ ಏನ ಕೊಡಬೇಕು ಭಗವಂತನಿಗೆ. ಏನು ಮಾಡೋದು, ಅಡುಗೆ ಆಗೋವರೆಗೂ ಪಾಪ ಉಪವಾಸ ಇರಿಸೋದಕ್ಕಾಗಲ್ಲ ಸ್ವಾಮಿಗೆ ಅಂತ ಹೇಳ್ಬಿಟ್ಟು. ಹೆಂಡತಿ ಹೇಳ್ತಾಳೆ, ಸ್ವಲ್ಪ ಬಾಳೆಹಣ್ಣಾದರೂ ತಿನ್ನಿಸ್ತಾ ಇರ್ರಿ, ಬಂದ್ಬಿಡ್ತೀನಿ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು. ವಿಂದೈ ಮುನ್ನಾರಾಗಿಂಚೆ, ಮುನ್ನು ಅಂದರೆ ಹೊಟ್ಟು, ವಿಂದೈ ಮುನ್ನಾರಾಗಿಂಚೆ. ಈತ ಏನು ಮಾಡ್ತಾನೆ, ಕೃಷ್ಣ ಬಂದ್ಬಿಟ್ನಲ್ಲ ನಮ್ಮ ಮನೆಗೆ ಅಂತಕ್ಕಂಥ ಸಂತೋಷದಲ್ಲಿ ಬಾಳೆಹಣ್ಣು ಇಟ್ಕೊಂಡು ಹಿಂಗೆ ಸುಲಿದ್ಬಿಟ್ಟು ಬಾಳೆಹಣ್ಣು ನಿಂಗೆ ಪಕ್ಕಕ್ಕೆ ಬಿಸಾಕಿ ಹೊಟ್ಟದು ಕೊಡ್ತಾನೆ ಕೃಷ್ಣ. ತವಪ್ಪ
ಸ್ವೀಕರಿಸು, ಅಡುಗೆ ಆಗ್ತಾಯಿದೆ, ಅಲ್ಲಿವರೆಗೂ ಇಂಟೀರಿಯಮ್ ರಿಲೀಫ್ ಇದು, ತಗೋ ಮಧ್ಯಂತರ ಪರಿಹಾರ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಹಿಂದೂ ಮುಂದೆ ನೋಡಲ್ಲ, ಏನು ಕೊಟ್ಟಿದ್ದಾನೆ ಅನ್ನೋದಲ್ಲ ಕೃಷ್ಣನಿಗೆ ಮುಖ್ಯ, ಯಾವ ಭಾವನೆಯಲ್ಲಿ ಕೊಡ್ತಾ ಇದ್ದಾನೆ, ಎಷ್ಟು ಪ್ರೀತಿಯಿಂದ ಕೊಡ್ತಾ ಇರತಕ್ಕಂಥದ್ದು ಅಂತಂದೇ ಮುಖ್ಯ. ಆ ಹೊಟ್ಟನ್ನು ಲಕ್ಷಣವಾಗಿ ತಿಂದಾಕ್ಬಿಡ್ತಾನೆ. ಕಡೆಗೆ ಎಲ್ಲ ಅಡುಗೆ ಎಲ್ಲ ಆಗುತ್ತೆ, ವಿದುರನ ಹೆಂಡತಿ ಬರ್ತಾಳೆ, ಏನೋ ಅಡುಗೆ ರೆಡಿ ಇದೆ ಸ್ವಾಮಿನ ಕರ್ಕೊಂಬನ್ನಿ ಊಟಕ್ಕೆ ಅಂತ. ನೋಡಿದ್ರೆ ಬಾಳೆಹಣ್ಣುಗಳೆಲ್ಲ ಪಕ್ಕದಲ್ಲಿ ರಾಶಿ ಬಿದ್ದಿರುತ್ತೆ, ಹೊಟ್ಟಿರಲ್ಲ. ಆಕೆಗೆ ಅರ್ಥ ಆಗುತ್ತೆ, ಹೊಟ್ಟೆ ಎಲ್ಲೋಗಿದೆ, ಭಗವಂತನ ಹೊಟ್ಟೆಗೆ ಹೋಗಿದೆ ಅಂತ. ವಿಂದೈ ಮುನ್ನಾರಗಿಂಚೆ, ಅಯ್ಯೋ ಅವ್ರ ಮನೆಗೆ ಹುಡುಕೊಂಡೋಗಿ ವಿಂದು ಅಂತಂದರೆ ಔತಣ ಕೂಟ ಅಂತ ಅವ್ರ ಮನೆಗೆ ಹುಡುಕೊಂಡೋಗಿ ಹೊಟ್ಟೆ ತಿನ್ಕೊಂಬಂದಲ್ಲಪ್ಪ ನೀನು, ಎಂಥ ಪುಣ್ಯಾತ್ಮ ನೀನು. ತಿರುಪತಿ ವೆಂಕಟರಮಣ ಸ್ವಾಮಿಗೆ ಹೇಳ್ತಾ ಇರ್ತಕ್ಕಂಥದ್ದು ಅನ್ನಮಯ್ಯ, అందరికాధారమైన ఆది పురుషుడు ఈతడు విందై మున్నారగించే విದುರುನಿ ಕಡನಿ ಈತಡು. ಹುಡುಕೊಂಡೋಗಿ ಹೊಟ್ಟೆ ತಿನ್ಕೊಂಬಂದನಪ್ಪ ನೀನೇನು ಸಾಮಾನ್ಯ ಅಲ್ಲ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾವು ಯಾವ ಭಾವನೆಯಲ್ಲಿ ಕೊಡ್ತಾ ಇದ್ದೀವಿ ಅನ್ನೋದನ್ನು ಭಗವಂತ ನೋಡ್ತಾನೆ ಹೊರತಾಗಿ ನೀನೇನು ಕೊಡ್ತಾ ಇದೆಯಾ, ಬೆಳ್ಳಿ ತಟ್ಟೆನಲ್ಲಿ ನಂಗೆ ನೈವೇದ್ಯಕ್ಕೆ ಇಟ್ಟಿದ್ದೀಯಾ, ಪಚ್ಕರ್ಪೂರ ಹಾಕಿದ್ದೀಯಾ, ಅದಕ್ಕೆಲ್ಲ ಏಲಕ್ಕಿ ಲವಂಗ ಇನ್ನೊಂದು ಮತ್ತೊಂದು ಎಲ್ಲ ಹಾಕಿದೀಯಾ, ಮಡಿ ಉಟ್ಕೊಂಡು ಮಾಡಿದ್ದೀಯಾ, ತುಪ್ಪದ ದೀಪನೇ ಹಚ್ಚಿದ್ದೀಯಾ, ಅದು ಭಗವಂತನಿಗೆ ಬೇಕಾಗಿಲ್ಲ. ನೀನು ಎಷ್ಟು ಪ್ರೀತಿಯಿಂದ ಕೊಡ್ತಾ ಇದೀಯಾ ಅಷ್ಟೇ ಭಗವಂತ ನೋಡ್ತಕ್ಕಂಥದ್ದು. ಕರ್ಮಾಬಾಯಿ ಅಂತ ಇರ್ತಾಳೆ, ಕೇಳಿರ್ತೀರ ನೀವೆಲ್ಲ ಕೂಡ, ಕರ್ಮಾಬಾಯಿ ಅಂತ ಹೇಳ್ಬಿಟ್ಟು. ಪುರಿ ಜಗನ್ನಾಥನ ಅನನ್ಯ ಭಕ್ತಳು. ಆಕೆ ಏನು ಮಾಡ್ತಿರ್ತಾಳೆ ಅಂದರೆ, ಚಿಕ್ಕ ವಯಸ್ಸಿನಿಂದ ಅವ್ರ ತಂದೆ ತಾಯಿ ಕಲಿಸಿರ್ತಕ್ಕಂಥದ್ದು ಏನು ಅಂದರೆ, ನೈವೇದ್ಯಕ್ಕೆ ಇಡಬೇಕು ಭಗವಂತನಿಗೆ, ಆಮೇಲೆ ನಾವು ತೊಗೋಬೇಕು ಅಂತ ಹೇಳ್ಬಿಟ್ಟು. ಕಡೆಗೆ ಆಕೆಗೆ ಮದುವೆ ಮಾಡಿಕೊಡ್ತಾರೆ, ಗಂಡ ತೀರ್ಕೊಂಡ್ಬಿಡ್ತಾನೆ, ಆಕೆಗೆ ಮಕ್ಕಳು ಯಾರೂ ಇರೋದಿಲ್ಲ. ಈ ಪುರಿನಲ್ಲೇ ಬಂದುಬಿಟ್ಟು ಒಂದು ಮನೆ ಮಾಡ್ಕೊಂಡು ಇದ್ಬಿಡ್ತಾಳೆ. ಪ್ರತಿದಿನ ಈ ವ್ರತ ಮಾತ್ರ ಬಿಟ್ಟಿರಲ್ಲ, ಅಂದರೆ ಭಗವಂತನಿಗೆ ನೈವೇದ್ಯ ಮಾಡಿ ತಿನ್ನಬೇಕು ಅಂತಕ್ಕಂಥ ವ್ರತ ಮಾತ್ರ ಬಿಟ್ಟಿರೋದಿಲ್ಲ. ಕೃಷ್ಣ ಏನು ಮಾಡ್ತಾನೆ, ಬೆಳಗಿನ ಜಾವಕ್ಕೆ ಬಂದುಬಿಡ್ತಾ ಇರ್ತಾನೆ, ಅಮ್ಮ ನಂಗೆ ಹಸಿವಾಗ್ತದೆ ನಂಗೆ ಕೊಡು ಅಂತೇಳ್ಬಿಟ್ಟು. ಈ ಅಮ್ಮಂಗೆ ಮಾಡೋದಕ್ಕೆ ಇನ್ನೇನು ಬರೋದಿಲ್ಲ, ಬೇಗ ಆಗೋದು. ಆಮೇಲೆ ಆಯಮ್ಮಗೆ ಗೊತ್ತಿರೋ ದೊಡ್ಡ ಅಡುಗೆ ಏನು ಅಂದರೆ ಕಿಚಡಿ ಅಂತ ನಾವೆಲ್ಲ ಕೇಳಿರ್ತೀವಿ. ಪೊಂಗಲ್ಲು ಅಂದರೆ ಅದಕ್ಕೆ ಕೃಷ್ಣನಿಗೆ ಅಷ್ಟಿಷ್ಟ. ಪೊಂಗಲನ್ನು ಈ ನಾರ್ತ್ ಸೈಡು ಕಿಚಡಿ ಅಂತ ಕರೀತಾರೆ. ಈಗ ಬೆಲ್ಲ ತುಪ್ಪ ಎಲ್ಲ ಹಾಕೋದು, ಕಿಚಡಿ ಮಾಡೋದು, ಕೃಷ್ಣನಿಗೆ ನೈವೇದ್ಯಕ್ಕೆ ಇಡೋದು, ಇದನ್ನೇ ಮಾಡ್ತಾ ಇರ್ತಾಳೆ. ಹಿಂಗೆ ಮಾಡ್ತಾ ಇರಬೇಕಾದ್ರೆ ಈಗ ಬೆಳಗಿನ ಜಾವಕ್ಕೆ ಬಂದುಬಿಡ್ತಾನಲ್ಲ ಕೃಷ್ಣ. ಬೆಳಗ್ಗೆ ಎದ್ದಾಸ್ಕೆಗೆ ಬಂದುಬಿಟ್ಟು, ಅಮ್ಮ ನಂಗೆ ಹಶು, ನಂಗೆ ಇಡಮ್ಮ ಕಿಚಡಿ ಅಂದರೆ, ಇವಳು ಸ್ನಾನ ಎಲ್ಲಿ ಮಾಡ್ತಾಳೆ, ಅಲ್ಲೆಲ್ಲಿ ಉಜ್ಜುತ್ತಾಳೆ, ಏನು ಮಾಡ್ತಾಳೆ, ಉದ್ದೇಶ ಏನೋ ಕೃಷ್ಣನಿಗೆ ನೈವೇದ್ಯ ಇಡೋದು. ಎದ್ದಾಸ್ಗೆ ಇನ್ನೂ ಕಣ್ಣುಜ್ಕೊಂತ ಇರ್ತಾಳೆ, ಕೃಷ್ಣ ಬಂದು ಕುತ್ಕೊತಾನೆ, ಅಮ್ಮ ನನಗೆ ನೈವೇದ್ಯಕ್ಕೆ ಇಡಮ್ಮ, ನಂಗೆ ಹಶ್ವಾಗ್ತದೆ, ಸುಪ್ರಭಾತ ಸೇವೆಗೆ ಟೈಮ್ ಆಗೋಗ್ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಅಮ್ಮ ಏನು ಮಾಡ್ತಾಳೆ, ಎದ್ದಾಸ್ಗೆಗೆ ಒಂಚೂರು ಏನೋ ಬೇಳೆ ಹುರಿಯೋದು, ಒಂದಿಷ್ಟು ಪೊಂಗಲ್ ಮಾಡೋದು, ಕೃಷ್ಣನಿಗೆ ನೈವೇದ್ಯಕ್ಕೆ ಇಡೋದು. ಈ ಕೃಷ್ಣ ಗಬ ತಿನ್ಕೊಳೋದು, ಓಡೋಗೋದು ಆಲಯದ ಕಡೆಗೆ. ಇದೇ ದಿನನಿತ್ಯದ ಒಂದು ಇದಾಗ್ಬಿಟ್ಟಿರೋದು. ಒಂದು ದಿವಸ ಯಾರೋ ಸಾಧುಗಳು ನೋಡ್ಬಿಡ್ತಾರೆ, ಏನು ಈ ಅಮ್ಮಂಗೆ ಬುದ್ಧಿ ಇದೆಯಾ, ದೇವ್ರಿಗೆ ನೈವೇದ್ಯ ಹೀಗೆ ಮಾಡ್ತಾರ, ಹಲ್ಲುಜ್ಜಲ್ಲ, ಮುಖ ತೊಳೆಯಲ್ಲ, ಸ್ನಾನ ಮಾಡಲ್ಲ, ಏನೂ ಇಲ್ಲ, ಶುಭ್ರತೆ ಇಲ್ಲ, ಶುಚಿ ಇಲ್ಲ, ಮಡಿ ಇಲ್ಲ, ಆಚಾರ ಇಲ್ಲ, ಈ ಥರ ಮಾಡಿದ್ರೆ ಭಗವಂತನಿಗೆ ಹೆಂಗೆ ಅಂತ ಹೇಳ್ಬಿಟ್ಟು ಬಂದು ಚೆನ್ನಾಗಿ ಬೈದ್ಬಿಡ್ತಾನೆ. ಹಿಂಗೆಲ್ಲ ಮಾಡಬಾರ್ದು, ಅದಕ್ಕಿಂತ ಸುಮ್ಮನೆ ಇರೋದೇ ಮೇಲೂ. ಭಗವಂತನಿಗೆ ಮಾಡೋದಾದರೆ ಕ್ಲೀನಾಗಿ, ಸ್ವಚ್ಛತೆಯಾಗಿ, ಶುಭ್ರವಾಗಿ, ಮಡಿಯಾಗಿ ಮಾಡು, ಇಲ್ಲಾಂದರೆ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು. ಆದ್ದರಿಂದ ಕರ್ಮಬಾಯಿಗೆ ಬೇಜಾರಾಗೋಗ್ಬಿಡುತ್ತೆ, ಅಯ್ಯೋ ನಾನು ಇಷ್ಟು ದಿವಸ ತಪ್ಪು ಮಾಡ್ತಾಯಿದ್ದೀನಿ ಅಂತೇಳಿ. ಆವತ್ತಿಂದ ಏನು ಮಾಡ್ತಾಳೆ, ಬೆಳಗ್ಗೆ ಎದ್ದು ತಾನು ಹಲ್ಲುಜ್ಜಿ, ತಾನು ಮುಖ ತೊಳ್ಕೊಂಡು, ಸ್ವಚ್ಛವಾಗಿ ಸ್ನಾನ ಮಾಡಿ, ಮಡಿ ಉಟ್ಕೊಂಡು, ಸಗಣಿ ತಂದು ಮನೆ ಮುಂದೆಲ್ಲ ಸಾರಿಸಿ, ರಂಗೋಲಿಗಳು ಹಾಕಿ, ಒಲೆ ತೊಳ್ಕೊಂಡು, ಪಾತ್ರೆಗಳು ತೊಳ್ಕೊಂಡು ಎಲ್ಲ ಮಾಡಿ ಈ ನೈವೇದ್ಯಕ್ಕೆ ಇಡೋದಕ್ಕೆ ಶುರು ಮಾಡ್ತಾಳೆ. ಕೃಷ್ಣನಿಗೆ ಹಸಿವು. ಇಲ್ಲಿ ಸುಪ್ರಭಾತ ಸೇವೆಗೆ ಟೈಮ್ ಆಗೋಗ್ತಾ ಇರುತ್ತೆ. ಯಾವನ ಸಾಧು ಬಂದುಬಿಟ್ಟು ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ಟು ಅದನ್ನೆಲ್ಲ ನಮ್ಮ ಕರ್ಮಬಾಯಿ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಅಂತ ಮಾರನೇ ದಿವಸ ಏನಾಗುತ್ತೆ ಅಂದರೆ, ಆ ಸಾಧು ಕನಸಿನಲ್ಲಿ ಪರಮೇಶ್ವರನಾಗಿರ್ತಕ್ಕಂಥ ಜಗನ್ನಾಥ ಕಾಣಿಸ್ಕೊಂಬಿಟ್ಟು ಚೆನ್ನಾಗಿ ಬೈತಾನೆ. ನೀನು ಯಾರು ನಮ್ಮ ಅಮ್ಮನ ಮನೆ ಹತ್ರಕ್ಕೆ ಹೋಗು ಅಂತಂದನು, ಆಯಮ್ಮಂಗೆ ಆಚಾರ ಎಲ್ಲ ಹೇಳ್ಕೊಡು ಅಂತ ನಿಂಗೆ ಯಾರು ಹೇಳ್ದವನು. ಅವಳು ಪಾಪ ಎಷ್ಟೋ ಭಕ್ತಿ ಶ್ರದ್ಧೆಗಳಿಂದ ಮಾಡೋಳು. ಇವಾಗ ಅವಳು ಗಮನ ಎಲ್ಲ ಬರೀ ಮಡಿ, ಸ್ವಚ್ಛತೆ ಇವುಗಳ ಮೇಲೆ ಹೊರಟೋಗಿದೆ. ನನ್ನ ಕಡೆ ಗಮನನೇ ಬರ್ತಾ ಇಲ್ಲ. ಆ ಥರದ ಅಡುಗೆ ನನಗೆ ಮಾಡಿಟ್ರೆ ನಾನು ಹೆಂಗೆ ತಿನ್ನಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈತಾನಂತ ಸಾಧುಗೆ. ಇದು ನಡೆದಿರ್ತಕ್ಕಂಥ ಕಥೆ ಇದು, ಪುರಿ ಹಿಸ್ಟ್ರಿನಲ್ಲಿ ಬರುತ್ತೆ. ಆವಾಗ ಆ ಸಾಧು ಓಡ್ ಬಂದು ಕಾಲಿಗೆ ಬಿದ್ದು ಕೇಳ್ಕೊತಾನೆ, ಯಾರಿಗೆ, ಕರ್ಮಬಾಯಿಗೆ, ಅಮ್ಮ ತಪ್ಪಾಗೋಯ್ತಮ್ಮ, ಕ್ಷಮಿಸ್ಬಿಡಮ್ಮ, ಗೊತ್ತಿಲ್ದಿರ ನಿನಗೆ ಈ ಥರದ ಮಾತುಗಳನ್ನು ಹೇಳಿಬಿಟ್ಟಿದ್ದೀನಿ, ನೀನು ಇಷ್ಟು ದಿವಸ ಹೆಂಗೆ ಅಡುಗೆ ಮಾಡ್ತಾ ಇದ್ದೋ ಹಂಗೆ ಮಾಡಿಟ್ಟು ಭಗವಂತನಿಗೆ ಅಂತ ಹೇಳ್ಬಿಟ್ಟು. ಕಡೆಗೆ ಏನಾಗುತ್ತೆ ಅಂದರೆ, ವೃದ್ಧಾಪ್ಯ 92 ವರ್ಷ ಆಗೋಗಿರುತ್ತೆ ಕರ್ಮಬಾಯಿಗೆ. ಶರೀರ ಬಿಡೋ ಅಂಥ ಸಮಯ ಬಂದುಬಿಡುತ್ತೆ. ಆವತ್ತಿನ ದಿವಸ ಶರೀರ ಬಿಟ್ಬಿಡ್ತಾಳೆ ಯಾರು, ಕರ್ಮಬಾಯಿ ಶರೀರ ಬಿಟ್ಬಿಟ್ಟಿದ್ರೆ ಪುರಿನಲ್ಲಿ ಜಗನ್ನಾಥನಿಗೆ ಕಣ್ಣೀರು ಸುರಿತಾ ಇದೆ. ಅರ್ಚಕರು ನೋಡಿ, ಇವರು ರಾಜ ಗಜಪತಿ ಅಂತಕ್ಕಂಥ ರಾಜ ನೋಡಿಬಿಟ್ಟು ಬೆಬ್ಬರು ಬಿದ್ದೋಗ್ಬಿಡ್ತಾರೆ. ಏನು ಅಪಚಾರ ನಡೆದೋಯ್ತು ಭಗವಂತನಿಗೆ, ಏನು ಆಗಬಾರ್ದು ಆಗೋಯ್ತು, ಅಯ್ಯಯ್ಯೋ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಏನು ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಅಂತ. ಏನೇನೋ ಪ್ರಶ್ನೆಗಳು ಮಾಡ್ತಾರೆ, ಏನು ಮಾಡಿದ್ರು ಕೂಡ ಗೊತ್ತಾಗೋದಿಲ್ಲ. ಕಡೆಗೆ ಗಜಪತಿ ಕನಸಿನಲ್ಲಿ ಪರಮಾತ್ಮ ಕಾಣಿಸ್ಕೊಂಡು ಹೇಳ್ತಾನೆ, ನನಗೆ ಇಷ್ಟು ದಿವಸ ಪ್ರೀತಿಯಿಂದ ಕಿಚಡಿ ಮಾಡಿಡ್ತಾ ಇದ್ದ ಕರ್ಮಬಾಯಿ ತೀರ್ಕೊಂಬಿಟ್ಲು. ಇನ್ನು ನನಗೆ ಕಿಚಡಿ ಮಾಡಿ ಇಷ್ಟು ಪ್ರೀತಿಯಿಂದ ತಿನ್ಸೋರು ಯಾರು ಅಂತ ಹೇಳ್ಬಿಟ್ಟು ಅಂತ.
ಆವಾಗ ಗಜಪತಿ ಆರ್ಡರ್ ಮಾಡ್ತಾನೆ, ಇನ್ಮೇಲಿಂದ ಬೆಳಗಿನ ಜಾವಕ್ಕೆ ತುಪ್ಪ ಬೆಲ್ಲ ಹಾಕಿರ್ತಕ್ಕಂಥ ಕಿಚಡಿ ಮಾಡಿ ಪರಮಾತ್ಮನ ನೈವೇದ್ಯ ಮಾಡೋದೇ ಒಂದು ಸೇವೆ ಅಂತ. ಇವತ್ತಿಗೂ ಕೂಡ ಪುರಿನಲ್ಲಿ ಅದು ಚಾಚು ತಪ್ಪದೆ ನಡ್ಕೊಂಬರ್ತದೆ. ಕಟ್ಟಿಗೆ ಒಲೆಗಳು ಪ್ರಥಮ ನೈವೇದ್ಯನೇ ಕರ್ಮಬಾಯಿ ಕಿಚಡಿ. ಅದು ಅದನ್ನು ನೈವೇದ್ಯಕ್ಕಿಟ್ಟು ಹೇಳ್ತಾರಂತೆ ಪರಮಾತ್ಮನಿಗೆ, ಅಪ್ಪ ಇದು ಮಾಮೂಲಿ ಕಿಚಡಿ ಅಂತ ಅನ್ಕೋಬೇಡ, ಸಾಕ್ಷಾತ್ ಕರ್ಮಬಾಯಿ ಮಾಡಿರತಕ್ಕಂಥ ಕಿಚಡಿ, ದಯವಿಟ್ಟು ಇದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡು ಅಂತ. ಇವತ್ತಿಗೂ ಅದು ಪದ್ಧತಿಯಲ್ಲಿ ಕರ್ಮಬಾಯಿ ಕಿಚಡಿನಪ್ಪ ಇದು ಸ್ವೀಕಾರ ಮಾಡು. ನಮ್ಮನೆಗೂ ಯಾವಾಗನ್ನ ನಮ್ಮನೆಗೆ ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಮಾಡ್ತಾರೆ, ನಾನು ತಿನ್ನೋದಕ್ಕೆ ಮುಂಚೆ ಅದನ್ನೇ ಹೇಳ್ತಾ ಇರ್ತೀನಿ, ಅಪ್ಪ ಇದು ಕರ್ಮಬಾಯಿ ಕಿಚಡಿನಪ್ಪ ಸ್ವೀಕಾರ ಮಾಡು ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಅವ್ನಿಗೆ ಇಷ್ಟವಾಗಿರೋದನ್ನ ನಾವು ಹೇಳಬೇಕು. ಹಂಗಾಗಿ ಕರ್ಮಬಾಯಿ ಕಿಚಡಿನಪ್ಪ ಇದು ತಿನ್ನು ಅಂತ ಹೇಳ್ತಾ ಇರ್ತೀವಿ. ಅಂದರೆ ಭಗವಂತ ಏನು ಮಾಡ್ತಾರೆ ಅಂದರೆ ಭಕ್ತರಿಂದ ಏನೂ ಆಶಿಸಲ್ಲ, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತೇಳ್ಬಿಟ್ಟು ಏನೂ ಆಶಿಸಲ್ಲ. ಅವನು ಅಷ್ಟು ಪ್ರೀತಿಗೆ ಬೆಲೆ ಕೊಡ್ತಾನೆ ಅಂತೇಳ್ಬಿಟ್ಟು. ಪ್ರಾಚೀನ ಕಾಲದಲ್ಲಿ ಈ ಲೋಕದಲ್ಲಿ ಜನಿಸುವ ಪ್ರತಿಯೊಬ್ಬ ಮಾನವರು ಅಂದರೆ ಇದಕ್ಕೆ ಹೇಳ್ಬಿಡ್ತೀನಿ, ಅರ್ಥ ಹೇಳ್ಬಿಡ್ತೀನಿ. ಮೋದಂತೆ ಪಿತರೋ ನೃತ್ಯಂತಿ ದೇವತಾ ಸನಾತಾಚೇಯಂ ಭೂರ್ಭುವತಿ. ಇವನ ಪಿತೃದೇವತೆಗಳು ಆನಂದವನ್ನು ಹೊಂದುತ್ತಾರೆ, ದೇವತೆಗಳು ನರ್ತನ ಮಾಡುತ್ತಾರೆ. ದೇವಾನುದೇವತೆಗಳೆಲ್ಲ ಕೂಡ ಡ್ಯಾನ್ಸ್ ಮಾಡ್ತಾರಂತೆ. ಒಬ್ಬ ಭಕ್ತ ಭೂಮಿನಲ್ಲಿ ಇದ್ದಾನೆ ಅಂತಂದರೆ ನೃತ್ಯ ಮಾಡ್ತಾರಂತೆ. ಭೂಮಿಯು ರಕ್ಷಕನನ್ನು ಪಡೆಯುತ್ತಾಳೆ. ಭೂಮಿ ಅನ್ಕೊಂತಾಳಂತೆ, ಇಷ್ಟು ದಿವಸ ನಾನು ಅನಾಥಳಾಗಿದ್ದೆ, ಇವತ್ತು ಸನಾತಳಾದೆ. ಸನಾತಾಚೇಯಂ ಭೂರ್ಭುವತಿ. ಭೂಮಿ ಅನ್ಕೊಂತಾಳಂತೆ, ಇವತ್ತು ನಾನು ಅನಾಥಳಾಗಿದ್ದೆ, ಇವತ್ತು ಸನಾತಳಾದೆ ಅಂತ. ಅದಕ್ಕೇನು ಕಾರಣ ಅಂತ ಹೇಳ್ತಾರೆ ನೋಡಿ. ಪ್ರಾಚೀನ ಕಾಲದಲ್ಲಿ ಈ ಲೋಕದಲ್ಲಿ ಜನಿಸುವ ಪ್ರತಿಯೊಬ್ಬ ಮಾನವನು 5 ಋಣಗಳನ್ನು ತಲೆಯ ಮೇಲೆ ಹೊತ್ತುಕೊಂಡೇ ಜನಿಸುತ್ತಾನೆ. ಮೊನ್ನೆ ನರೋತ್ತಮಾನಂದ ಸ್ವಾಮೀಜಿಯವರು ಹೇಳಿದ್ರು ನಮಗೆ 5 ಋಣಗಳು ಯಾವ್ಯಾವುದು ಅಂತೇಳ್ಬಿಟ್ಟು ಅಂತ. ದೇವಋಣ, ಋಷಿ ಋಣ, ಪಿತೃ ಋಣ, ಮನುಷ್ಯ ಋಣ, ಭೂತ ಋಣ ಅಂತೇಳ್ಬಿಟ್ಟು ಅದನ್ನೆಲ್ಲ ವಿವರವಾಗಿ ಹೇಳಿದ್ರು ಅವರು. ಈ 5 ಋಣಗಳನ್ನು ತಲೆ ಮೇಲೆ ಹೊತ್ಕೊಂಡೇ ಹುಟ್ಟುತ್ತಾನಂತೆ ಪ್ರತಿಯೊಬ್ಬ ಮನುಷ್ಯನು ಕೂಡ. ಇದೆಂಗೆ ಋಣಗಳು, ಋಣಗ್ರಸ್ತರು ನಾವು ಹೇಳ್ಬೇಕಾ. ದೇವಋಣ, ಋಷಿ ಋಣ, ಪಿತೃಋಣ, ಮನುಷ್ಯ ಋಣ, ಭೂತ ಋಣ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಇದರಲ್ಲಿ ಏನು ಅಂದರೆ ದೇವಋಣ ಅಂತಂದರೆ ಬೆಳಗ್ಗೆ ಎದ್ದು ಪೂಜೆ ಮಾಡೋದು, ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು, ದೇವತೆಗಳನ್ನು ಅರ್ಚಿಸ್ತಕ್ಕಂಥದ್ದು, ಇದೆಲ್ಲ ಕೂಡ ದೇವಋಣ. ಇದನ್ನು ಮಾಡಿ ನಾವು ಆ ಋಣದಿಂದ ಮುಕ್ತರಾಗಬೇಕು. ಎರಡನೇದು ಋಷಿ ಋಣ. ಋಷಿ ಋಣ ಅಂತಂದರೆ ಅವ್ರು ಬರೆದಿರ್ತಕ್ಕಂಥ ಸ್ತೋತ್ರಗಳನ್ನು, ಪುರಾಣಗಳನ್ನು, ಪುಣ್ಯಕಥೆಗಳನ್ನು, ಆಮೇಲಿಂದ ವೇದಗಳನ್ನು, ಉಪನಿಷತ್ತುಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಅದರಲ್ಲಿ ಏನಿದೆ ಅಂತ ತಿಳ್ಕೊತಕ್ಕಂಥದ್ದು, ಜೀವನಕ್ಕೆ ಅಳವಡಿಸ್ಕೊತಕ್ಕಂಥದ್ದು, ಇದು ಋಷಿ ಋಣದಿಂದ ಮುಕ್ತನಾಗೋತಕ್ಕಂಥದ್ದು. ಪಿತೃಋಣ, ತಂದೆ ತಾಯಿ ಬದುಕಿದ್ರೆ ತಂದೆ ತಾಯಿಗೆ ಚಾಚು ತಪ್ಪದೆ ಸೇವೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಪ್ರೀತಿ ಆಗೋ ಥರ ನಡ್ಕೊತಕ್ಕಂಥದ್ದು. ತಂದೆ ತಾಯಿ ಇಲ್ವಾ, ತರ್ಪಣ ಪಿಂಡೋದಕಗಳನ್ನು ಕೊಟ್ಟು ಅವ್ರನ್ನ ತೃಪ್ತಿಪಡಿಸ್ತಕ್ಕಂಥದ್ದು. ಕಡಾಖಂಡಿತವಾಗಿ ಸಂತಾನವನ್ನು ಹೊಂದತಕ್ಕಂಥದ್ದು. ಸಂತಾನಹೀನರು ಸನ್ಯಾಸ ತಗೊಳ್ಳೇಬಾರ್ದು ಅಂತಕ್ಕಂಥದ್ದು ಶಾಸ್ತ್ರವಾಕ್ಯ. ಹಾಗಾಗಿ ಸನ್ಯಾಸ ತಗೋಬೇಕಾಗಿದ್ರೆ ಸಂತಾನ ಅಂತಕ್ಕಂಥದ್ದು ಇರಲೇಬೇಕು ಅಂತ ಹೇಳ್ಬಿಟ್ಟು. ಅದು ಹೆಣ್ಣಾಗಲಿ ಗಂಡಾಗಲಿ ಒಂದು ಸಂತಾನ ಅಂತ ಹುಟ್ಟಿದ್ರೆ ಆವಾಗ ಪಿತೃಋಣದಿಂದ ಮುಕ್ತನಾಗ್ತಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ಮನುಷ್ಯ ಋಣ. ನಾವೆಲ್ಲ ಇವತ್ತು ಬದುಕ್ತಾ ಇದ್ದೀವಿ ಅಂದರೆ ಎಷ್ಟು ಜನರ ಸಹಾಯ ಅಂತಕ್ಕಂಥದ್ದು ನಮಗೆ ಬೇಕಾಗತ್ತೆ. ನಮ್ಮ ತಾಯಿ ಇದ್ದಾಗ ಹೇಳೋರು, ಎಂಥ ಬಂಗಾರದ ಗೋಡೆ ಆದರೂ ಕೂಡ ಮಣ್ಣಿನ ಗೋಡೆ ಮೇಲೆ ಹೊರಗಲೇಬೇಕು, ಒಂದಲ್ಲ ಒಂದು ದಿನ ಮಣ್ಣಿನ ಗೋಡೆ ಮೇಲೆ ಹೊರಗಲೇಬೇಕು. ಅಂದರೆ ಶ್ರೇಷ್ಠ ಕನಿಷ್ಠ ಅಂತಕ್ಕಂಥದ್ದು ನಾವು ಮಾಡೋದಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರೂ ಕೂಡ ನಮಗೆ ಜೀವನಕ್ಕೆ ರೈತರು ಬೆಳೆ ಬೆಳೀತಾರೆ, ಕುಂಬಾರರು ಮಡಿಕೆಗಳನ್ನು ಮಾಡ್ತಾರೆ, ಇನ್ನೇನೋ ಮಾಡಿರ್ತಾರೆ, ಮನೆ ಕಟ್ಟೋರು ಮನೆಯೆಲ್ಲ ಕಟ್ಕೊಟ್ಟಿರ್ತಾರೆ. ಒಬ್ಬೊಬ್ಬರದೊಂದೊಂದು ಸಹಾಯ ಅಂತಕ್ಕಂಥದ್ದು ನಮಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತೀವಿ. ಮನುಷ್ಯರಿಂದ ನಾವು ಈ ಮಟ್ಟದಲ್ಲಿ ನಾವು ಬದುಕ್ತಾ ಇರೋದ್ರಿಂದ, ಇಷ್ಟು ಒಂದು ಸುಖಜೀವನ ನಡೆಸ್ತಾ ಇರೋದ್ರಿಂದ ಆ ಮನುಷ್ಯರಿಗೆ ನಾವು ಸಹಾಯ ಮಾಡಿದ್ರೆ ಇರಬಾರ್ದು. ಕನಿಷ್ಠ ನಮ್ಮ ಕೈನಲ್ಲಾಗಿರ್ತಕ್ಕಂಥ ಏನೋ ನಮ್ಮ ಮಾತಿನ ಸಹಾಯನೋ ಏನೋ ನಮ್ಮ ಕೈನಲ್ಲಾಗಿರ್ತಕ್ಕಂಥ ಸಹಾಯ ಏನೂ ಇಲ್ಲದೇ ಇದ್ದರೆ ಅಟ್ಲೀಸ್ಟ್ ಒಂದು ಕಡೆ ಭಗವಂತನ ಹತ್ರ ಕೂತ್ಕೊಂಡು ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅಂತ ಕೇಳ್ಕೊತಾ ಇರ್ಬೇಕಂತ. ನೋಡಿ, ಇದಕ್ಕೊಂದು ಜೋಕ್ ಇದೆ, ಹೇಳ್ಬಿಡ್ತೀನಿ. ಅದೇನು ಅಂತಂದರೆ, ಈ ತಹಸೀಲ್ದಾರ್ ಆಫೀಸ್ನಲ್ಲಿ ಯಾರೋ ಕೆಲಸ ಮಾಡ್ತಾಯಿದ್ರಂತೆ. ತಹಸೀಲ್ದಾರ್ ಆಫೀಸ್ನಲ್ಲಿ ಕೆಲಸ ಪಾಪ ಅವ್ರೇನು ಮಾಡೋರಂತೆ, ಈ ಗಡದಿನ ದೇವಸ್ಥಾನಕ್ಕೆ ಹೋದ್ರಂತೆ, ಅರ್ಚನೆಗೆ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೋದ್ರಂತೆ. ಹೋಗ್ಬಿಟ್ಟು ಅವ್ರೇನು ಮಾಡಿದ್ರಂತೆ, ಎಲ್ಲ ಪೂಜೆ ಎಲ್ಲ ಮಾಡಿಸಿದ್ರಂತೆ. ಖರ್ಚು ಅವ್ರದ್ದೇ, ಅಭಿಷೇಕಕ್ಕೆ ಕೊಟ್ಟಿದ್ದಾರೆ, ಪೂಜೆ ಮಾಡಿಸಿದ್ದಾರೆ, ಪೊಂಗಲ್ ನೈವೇದ್ಯ ಮಾಡಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ, ಧನುರ್ಮಾಸ ಎಲ್ಲ ಆಗಿದೆ. ಅರ್ಚಕರು ಏನು ಮಾಡಿದ್ರಂತೆ, ಎಲ್ಲ ಮಾಡಿಬಿಟ್ಟು ಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ಆ ಷಡ್ಗೋಪುರ ತಂದುಬಿಟ್ಟು ತಲೆ ಮೇಲೆ ಇಟ್ಬಿಟ್ಟು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ರಂತೆ. ಇವ್ನು ಗಲಾಟೆನೇ ಇಟ್ಕೊಂಡ್ಬಿಟ್ಟಂತೆ, ಏಯ್ ತಹಸೀಲ್ದಾರ್ ಆಫೀಸವ್ರು ಪೂಜೆ ಮಾಡಿಸಿದ್ರೆ ಸರ್ವೇ ಆಫೀಸ್ನವ್ರಿಗೆ ಆಶೀರ್ವಾದ ಮಾಡ್ತೀಯ ನೀನು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೀಯ ನೀನು ಅಂತ ಹೇಳ್ಬಿಟ್ಟು ಗಲಾಟೆಗೆ ಇಟ್ಕೊಂಡ್ಬಿಟ್ರಂತೆ. ಸುಮ್ಮನೆ ಜೋಕ್ ಹೇಳ್ತಾ ಇದ್ದೀನಿ, ತಮಾಷೆಗೆ. ಅಂದರೆ ಹೆಂಗೆ ಅಪಾರ್ಥಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಜನಗಳು ಸುಖವಾಗಿರಲಿ ಅಂತ ಬೇಡ್ತಕ್ಕಂಥದ್ದು ಒಂದು ಆಶೀರ್ವಾದ ಅದು.
ಅದು ಕೂಡ ಲೋಕಕ್ಕೆ ಮಾಡ್ತಕ್ಕಂಥ ಒಂದು ಉಪಕಾರ ನಾವು. ಹಾಗಾಗಿ ಜನಗಳಿಗೆ ಉಪಕಾರ ಅಂತಕ್ಕಂಥದ್ದು ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ನಮ್ಮ ಕೈಲಾದ್ದು ಏನೋ ಒಂದು ಹುಲ್ಲುಕಟ್ಟಿ ಸಹಾಯನಾದರೂ ನಾವು ಲೋಕಕ್ಕೆ ಸಮಾಜಕ್ಕೆ ಮಾಡಬೇಕು. ಹೆಂಗೆ ಅಂತಂದರೆ ಅಳಿಲು ಸೇವೆ ಉಡ್ತಾ ಭಕ್ತಿ ಅಂತ ಹೇಳ್ತಾರೆ. ಕನಿಷ್ಠ ಎಷ್ಟೋ ನಮ್ಮ ಕೈಲಾದ ಒಂದು ಸಹಾಯನ ಸಮಾಜಕ್ಕೆ ಅಂತಕ್ಕಂಥದ್ದು ಮಾಡಬೇಕು. ಸಮಾಜ ಅಂತಂದರೆ ತಿರುಗಿ ಮನವಾಡು ಅನ್ಕೋಬಾರ್ದು, ಮನವಾಡು ಇದು ಮನಸಮಾಜಮು ಅನ್ಕೋಬಾರ್ದು. ಸಮಾಜ ಅಂತಂದಮೇಲೆ ಸಮಾಜನೇ, ಸಮಾಜದಲ್ಲಿರ್ತಕ್ಕಂಥವರೆಲ್ಲ ಕೂಡ ನಮ್ಮ ಸಾಮಾಜಿಕರಾಗಿರ್ತಕ್ಕಂಥದ್ದು. ವಸುದೈವ ಕುಟುಂಬಕಂ ಅಂತ ಅಂದರೆ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ ಅಂತ. ಉದಾರಿಗಳಾಗಿರ್ತಕ್ಕಂಥ ಭಗವದ್ಭಕ್ತರಿಗೆ ಇಡೀ ಪ್ರಪಂಚ ಒಂದೇ ಕುಟುಂಬದ ಥರ ಕಾಣುತ್ತಂತೆ. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಕೇಳ್ತಕ್ಕಂಥದ್ದು ಮನುಷ್ಯ ಒಂದು ಯಜ್ಞ. ಅದರಿಂದ ಕೂಡ ಮನುಷ್ಯ ಋಣದಿಂದ ನಾವು ಮುಕ್ತರಾಗ್ಬೋದು. ಇನ್ನೊಂದು ಭೂತ ಯಜ್ಞ ಅಂತ ಹೇಳ್ಬಿಟ್ಟು ಅಂತ. ಭೂತ ಯಜ್ಞ ಅಂದರೆ ಭೂತ ಅಂದರೆ ಸಂಸ್ಕೃತದಲ್ಲಿ ಪ್ರಾಣಿಗಳು ಅಂತ. ಎಷ್ಟು ಪ್ರಾಣಿಗಳಿಂದ ಎತ್ತು ಬಂಡಿ ಓಡಿಸುತ್ತೆ, ಫಲ ಉಳುತ್ತೆ, ಬೇರೆ ಬೇರೆ ಆಗಿರ್ತಕ್ಕಂಥ ಪ್ರಾಣಿಗಳು ನಮ್ಗೆ ಎಷ್ಟೋ ಸಹಾಯವನ್ನು ಮಾಡುತ್ತೆ. ಜೇನ್ನೊಣ ಪರಾಗ ರೇಣುಗಳನ್ನು ತಗೊಂಡು ಹೋಗಿ ಹೂಗಳನ್ನು ಬೀಜ ಉತ್ಪತ್ತಿಗೆಲ್ಲ ಕೂಡ ಸಹಾಯ ಮಾಡುತ್ತೆ. ಹಾವುಗಳು ಇಲಿಗಳನ್ನು ತಿನ್ಬಿಟ್ಟು ಹಾವುಗಳು ನಮಗೆ ರೈತರಿಗೆಲ್ಲ ಸಹಾಯ ಮಾಡುತ್ತೆ. ಎರೆಹುಳುಗಳಿಂದ ಎಷ್ಟೋ ಸಹಾಯ ಇದೆ. ಪ್ರತಿಯೊಂದು ಜೀವಿಗಳಿಂದನೂ ಕೂಡ ಮನುಷ್ಯ ಅಂತಕ್ಕಂಥವನು ಲಾಭ ಪಡ್ಕೊತಾ ಇದ್ದಾನೆ, ಸಹಾಯ ಅಂತಕ್ಕಂಥದ್ದನ್ನು ಪಡ್ಕೊತಾ ಇದ್ದಾನೆ. ಅದನ್ನು ನಾವು ಪುನಃ ಅವ್ರಿಗೆ ಕೊಡದಿರೋ ನಾವೇನ ತಿಂದರೆ ಏನಾಗುತ್ತೆ? ಅದಕ್ಕೆ ಭಗವಂತ ಏನು ಹೇಳ್ತಾನೆ? ಕಳ್ಳ ಅಂತ ಕರೀತಾನೆ. ಏನೋ ಪರಸ್ಪರಂ ಭಾವಯಂತಹ ಅಂತ ಹೇಳ್ತಾನೆ. ಒಬ್ರಿಗೊಬ್ರು ಭಾವಿಸ್ಕೊಂಡಿರ ಅದನ್ನೇನ ಮುಚ್ಚಿಟ್ಕೊಂಡು ತಿಂದರೆ ಅದೇನಾಗುತ್ತೆ? ಕಳ್ಳ ತಿಂದಂಗೆ, ಕಳ್ತನ ಮಾಡ್ದಂಗೆ ಆಗುತ್ತೆ. ಇವಾಗ ಸಂಪಾದನೆ ಬರುತ್ತೆ, ಸಂಪಾದನೆಯಲ್ಲಿ ಪ್ರೊಫೆಷನಲ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು ಅಂತ ಕಟ್ಟಬೇಕಾಗಿರುತ್ತೆ. ಅವ್ರಿಗೆ ಕಟ್ಟಬೇಕು, ನನ್ನ ಸಂಪಾದನೆ ಅಂತ ಬಿಟ್ಟು ಎಲ್ಲ ತೊಗೊಂಬಂದು ಮನೆಗೆ ಇಟ್ಕೊಂಡ್ರೆ ಅದು ಬ್ಲ್ಯಾಕ್ ಮನಿ ಆಗುತ್ತೆ. ಗೌರ್ಮೆಂಟ್ನವ್ರು ಏನು ಮಾಡ್ತಾರೆ? ಮುಟ್ಕೋಲು ಹಾಕ್ಕೊಂಡು ಹೋಗ್ತಾರೆ. ಯಾವತ್ತೋ ಒಂದು ದಿವಸ ರೈಡ್ ಮಾಡ್ತಾರೆ, ಇಡೀ ರೈಡ್ ಆಗುತ್ತೆ, ಎಲ್ಲ ಮುಟ್ಕೋಲು ಹಾಕ್ಕೊಂಡು ಹೋಗ್ತಾರೆ. ಹಾಗೇನೆ ಭಗವಂತ ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನು, ಭಗವಂತ ಕೊಟ್ಟಿರ್ತಕ್ಕಂಥ ಭೋಗಗಳನ್ನು ದೇವತೆಗಳಿಗೆ ದೇವತಾ ಸ್ವರೂಪವಾಗಿರ್ತಕ್ಕಂಥ ಈ 5 ಯಜ್ಞಗಳನ್ನು ಮಾಡ್ದಿರ ಯಾರು ಮುಚ್ಚಿಟ್ಕೊಂಡು ತಿಂತಾನೋ ಅಂತ ಅವನಿಗೆ ಕಳ್ಳ ಅಂತೇಳ್ಬಿಟ್ಟು ಕರೀತಾರೆ. ಮಿಥ್ಯಾಚಾರ ಸೌಚ್ಯತೆ ಅಂತೇಳ್ಬಿಟ್ಟು ಅಂತ. ಮಿಥ್ಯಾಚಾರಿ ಅಂತ ಅನ್ನಿಸ್ಕೊತಾನೆ, ಅವನಿಗೆ ಶಿಕ್ಷೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ. ಹಾಗಾಗಿ 5 ಋಣಗಳನ್ನು ತಲೆ ಮೇಲೆ ಹೊತ್ಕೊಂಡೇ ನಾವು ಹುಡ್ತೀವಂತೆ. ನಾವೇನು ಮಾಡಬೇಕು? 5 ಋಣಗಳಿಂದ ನಾವು ಮುಕ್ತರಾಗಬೇಕು. ಮನುವಂತೂ ಎಷ್ಟು ದೂರ ಹೋಗಿರುವನೆಂದರೆ ಋಣಾನಿ ತ್ರೀಣ್ಯಪಾಕೃತ್ಯ ಮನೋಮೋಕ್ಷೆ ನಿವೇಶಯೇತ್. 3 ಋಣಗಳನ್ನು ತೀರಿಸಿದ ನಂತರವೇ, ಅಂದರೆ 5 ಋಣಗಳನ್ನು ತೀರಿಸಿದ ನಂತರವೇ ಮನುಷ್ಯನು ಮೋಕ್ಷ ಮಾರ್ಗದಲ್ಲಿ ಇರಿಸಬೇಕು ಅಂತ ಮನುಸ್ಮೃತಿ ಹೇಳ್ತಕ್ಕಂಥದ್ದು. ಅಂದರೆ ಮನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ 5 ಋಣ ತೀರಿಸಿದ್ರೇ ಮೋಕ್ಷಕ್ಕೆ ಅರ್ಹ ಆಗ್ತಾನೆ. ಇದು ಬೇಸಿಕ್ ನೀಡಿದು, ಅಂದರೆ ಬೇಸಿಕ್ ಕ್ವಾಲಿಫಿಕೇಶನ್. ಇದನ್ನು 5 ಋಣನ ತೀರಿಸಲಿಲ್ಲ ಇವನು ಭಕ್ತಿ ಶ್ರದ್ಧೆಗಳಿಂದ ಅಂತಂದರೆ ಮೋಕ್ಷಕ್ಕೆ ಅವನು ಅರ್ಹನೇ ಅಲ್ಲ, ಒಳಗಡೆ ಎಂಟ್ರಿನೇ ಇಲ್ಲ. ಏನು ಅಂತಂದರೆ ಬೇಸಿಕ್ಕಾಗಿ ಏನು ಅಂದರೆ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಕು ಅಂತ ಹೇಳಿರ್ತೀವಿ. ಯಾವುದೋ ಒಂದು ಫಂಕ್ಷನ್ ನಡೀತದೆ, ಇದಕ್ಕೆ ಬೇಸಿಕ್ ಆಗಿರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್ ಏನು ಅಂದರೆ, ನೋಡಪ್ಪ ಎಲ್ಲರೂ ಯಾರನ್ನ ಬೇಕಾದ್ರೂ ಒಳಗೆ ಬಿಡ್ತೀವಿ, ಫ್ರೀ ಎಂಟ್ರಿ ಇದೆ, ಆದರೆ ಯೂನಿಫಾರ್ಮ್ ಹೀಗಿರಬೇಕು ಅಂತ ಹೇಳಿರ್ತೀವಿ. ನಾವೇನು ಮಾಡ್ತೀವಿ? ತಂಗಲಾಗಿ ಹರಿದೋಗಿರೋ ಒಂದು ಟೀ ಶರ್ಟು, ಹರಿದೋಗಿರೋ ಪ್ಯಾಂಟು ಅವೆಲ್ಲ ಇವಾಗೆಲ್ಲ ಕ್ರೇಜ್ತಾನೆ ಎಲ್ಲ ಹಾಕ್ಕೊಂಡು ಹಿಂಗೆ ಅಂದ್ಕೊಂಡು ತಲೆ ಎಲ್ಲ ಕೆದರ್ಕೊಂಡು ಬಂದರೆ ಒಳಗಡೆ ಬಿಡ್ತಾರಾ? ಇಲ್ಲ. ಯಾಕೆಂದರೆ ಬೇಸಿಕ್ ಆಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ಇನ್ನಲ್ಲಿಲ್ಲ, ಹೋಗಿ ಆಚೆ ಕಡೆಗೆ ಅಂತ ಹೇಳ್ತಾರೆ. ಅದೇ ಥರನೇ 5 ಋಣಗಳು ಯಾರು ತೀರಿಸಿಲ್ಲ ಅವರು ಮೋಕ್ಷಕ್ಕೆ ಅರ್ಹರೇ ಅಲ್ಲ ಅಂತ ಮನು ಹೇಳ್ತಾ ಇರ್ತಕ್ಕಂಥ ಮಾತು. ಹಾಗಾಗಿ 5 ಋಣಗಳಿಂದ ನಾವು ಮುಕ್ತರಾಗಲೇಬೇಕು. ಆದರೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಪಡೆದವರಿಗೆ, ಒಂದ್ಸಲಿ ಭಕ್ತ ಆಗ್ಬಿಟ್ಟಿದ್ದಾನೆ, ಆತ್ಮಜ್ಞಾನ ಪಡ್ಕೊಂಡ್ಬಿಟ್ಟಿದ್ದಾನೆ, ಬ್ರಹ್ಮಜ್ಞಾನ ಪಡ್ಕೊಂಡ್ಬಿಟ್ಟಿದ್ದಾನೆ ಅಂತಂದರೆ ಶುಕಮಹರ್ಷಿಗಳು ಹೇಳ್ತಾ ಇರ್ತಕ್ಕಂಥ ಮಾತು, ಪ್ರೇಮಾಭಕ್ತಿ ಮುಖ್ಯ ಭಕ್ತಿಯನ್ನು ಪಡೆದವರಿಗೆ ಯಾವ ಋಣವೂ ಇರುವುದಿಲ್ಲವೆಂದು ಶಾಸ್ತ್ರ ಗ್ರಂಥಗಳು ಒಪ್ಪಿವೆ. ಶಾಸ್ತ್ರ ಗ್ರಂಥಗಳು ಒಪ್ಪಿರ್ತಕ್ಕಂಥ ಮಾತು. ಭಕ್ತಿ ಅಂತಕ್ಕಂಥದ್ದು, ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಒಡಮೂಡಿಬಿಟ್ರೆ ನಮಗೆ ಶರೀರದಲ್ಲಿ ಯಾರಿಗೂ ಕೂಡ ಋಣಿಗಳಲ್ಲ. ಅಂದರೆ ನಾವು ಯಾರಿಗೂ ಕೂಡ ಋಣಿಗಳಲ್ಲ, ಯಾರೂ ಕೂಡ ನಮಗೆ ಋಣಿಗಳಲ್ಲ. ನಾವು ಋಣಮುಕ್ತರು ಅಂತ ಅವರು ಜೀವನ್ಮುಕ್ತರು ಅಂತಕ್ಕಂಥ ಒಂದು ಸ್ಥಿತಿಗೆ ಹೋಗ್ಬಿಡ್ತಾರೆ. ದೇವರ್ಷಿ ಭೂತಾಪ್ತ ಋಣಾಂ ಪಿತೃಣಾಂ ನಕಿಂಕರೋ ನಾಯ ಋಣಿ ಚ ರಾಜನ್ ಸರ್ವಾತ್ಮನ ಯಶರಣಂ ಶರಣ್ಯಂ ಗತೋ ಮುಕುಂದ ಪರಿವೃತ್ಯ ಕರ್ತಂ ಅಂತಕ್ಕಂಥದ್ದು ಇಲ್ಲಿ ಮಾತು. ಎಲೈರಾಜನೇ, ಎಲ್ಲ ಕರ್ಮಗಳನ್ನು ತ್ಯಜಿಸಿ ಪರಮಾಶ್ರಯನಾದ ಮುಕುಂದನಲ್ಲಿ ಯಾವನು ಸಂಪೂರ್ಣವಾಗಿ ಶರಣಾಗಿರುವನೋ ಅವನು ದೇವತೆಗಳಿಗೆ, ಋಷಿಗಳಿಗೆ, ಪ್ರಾಣಿಗಳಿಗೆ, ಆಪ್ತ ಮಾನವರಿಗೆ, ಪಿತೃಗಳಿಗೆ ಇವರು ಯಾರಿಗೂ ಕೂಡ ಸೇವಕನೂ ಅಲ್ಲ, ಋಣಿಯೂ ಅಲ್ಲ. ಅಂದರೆ ನಮಗೆ ಯಾರು ಋಣದಲ್ಲಿಲ್ಲ, ನಾವು ಯಾರಿಗೂ ಕೂಡ ಋಣಿಗಳಲ್ಲ. ಯಾರಿಗೆ? ಭಕ್ತರಿಗೆ. ಪಿತೃಗಳು ಏಕೆ ಆನಂದಿಸುತ್ತಾರೆ? ಅಲ್ಲ, ಒಬ್ಬ ಭಕ್ತ ಆದರೆ ಭಗವಂತನನ್ನ ಭಕ್ತಿ ಮಾಡಿ ಅವನು ಮೋಕ್ಷಕ್ಕೆ ಹೋಗ್ತಾನೆ.
ಇದರಲ್ಲಿ ಪಿತೃಗಳು ಸಂತೋಷ ಪಡ್ತಕ್ಕಂಥದ್ದು ಏನಿದೆ ಅಂತಂದರೆ ಇದನ್ನು ಪದ್ಮಪುರಾಣವು ಹೀಗೆ ವರ್ಣಿಸುತ್ತದೆ. ನೋಡಿ ಎಂಥ ಒಳ್ಳೆ ಮಾತು. ಈ ಸೂತ್ರ ಹೇಳ್ಕೊಂಬಿಟ್ಟು ಇವತ್ತಿನ ಪ್ರವಚನ ಮುಗಿಸೋಣ. ಪದ್ಮಪುರಾಣ ಹೇಳ್ತಾ ಇರ್ತಕ್ಕಂಥ ಮಾತು, ಆ ಸ್ಫೋಟಯಂತಿ ಪಿತರೋ ನೃತ್ಯಂತಿ ಚ ಪಿತಾಮಹಾಃ ಮಧ್ವಂಶೇ ವೈಷ್ಣವೋ ಜಾತಃ ಸನಸ್ತ್ರಾತ ಭವಿಷ್ಯತಿ. ಖಂಡಿತ ನಾವು ಉದ್ಧಾರ ಆಗ್ತೀವಿ ಅಂತಕ್ಕಂಥ ಸಂತೋಷ ಪಿತೃಗಳಿಗೆ ಆಗತ್ತಂತೆ. ನಮ್ಮ ವಂಶದಲ್ಲಿ ಭಗವದ್ಭಕ್ತನು ಹುಟ್ಟಿರುವನು. ಪಿತೃಗಳು ಫಸ್ಟು ಕುಣಿದಾಡ್ತಾರಂತೆ. ಒಬ್ಬ ಭಗವದ್ಭಕ್ತ ವಂಶದಲ್ಲಿ ಹುಟ್ಟಿದಾನೆ ಅಂತಂದರೆ ಫಸ್ಟು ಪಿತೃಗಳು ಕುಣಿದಾಡ್ತಾರಂತೆ. ಭಕ್ತಿಗೆ ಇರತಕ್ಕಂಥ ಬೇಸಿಕ್ ಕ್ವಾಲಿಫಿಕೇಷನ್ ಏನು ಹೇಳಿ ನೋಡೋಣ. ವಿಭೂತಿ ಇಟ್ಕೊತೀವಾ, ರುದ್ರಾಕ್ಷಿ ಹಾಕ್ಕೊತೀವಾ, ಮಡಿ ಉಟ್ಕೊತೀವಾ, ಇವ್ಯಾವುದು ಬೇಸಿಕ್ ಕ್ವಾಲಿಫಿಕೇಷನ್ ಅಲ್ಲ. ಕೊರಳಲು ಮಾಲೆಯ ಧರಿಸಿದರೇನು, ಕರದಲ್ಲಿ ಜಪಮಣಿ ಎಣಿಸಿದರೇನು, ಮರುಳನಂತೆ ಶರೀರಕ್ಕೆ ಲೇಪವ ಬಳಿದುಕೊಂಡು ತಾ ತಿರುಗಿದರೇನು ಅಂತ ಹುಚ್ಚಿನ ಥರ ಮೈಯೆಲ್ಲ ಗೋಪಿಚಂದನೆಗಳು ವಿಭೂತಿಗಳು ಬಳ್ಕೊಂಡು ತಿರುಗಿದ್ರೆ ಅವನು ಭಕ್ತ ಅಂತ ಅನ್ನಿಸ್ಕೊಳೋದಿಲ್ಲ. ಭಕ್ತ ಅನ್ನೋದಕ್ಕೆ ಬೇಸಿಕ್ ಕ್ವಾಲಿಫಿಕೇಷನ್ ಏನು ಅಂದರೆ ಪ್ರೀತಿಯಿಂದ ಸಹಜವಾಗಿ, ಅಂದರೆ ಯಾರು ಹೇಳ್ಕೊಟ್ಟಿದ್ದಲ್ಲ, ಸಹಜವಾಗಿ ಪ್ರೀತಿಯಿಂದ ಅವನ ಬಾಯಿನಲ್ಲಿ ಭಗವಂತನ ನಾಮ ಬರ್ತಾ ಇದೆ ಅಂತಂದರೆ, ಹೆಸರು ಬರ್ತಾ ಇದೆ ಅಂದರೆ ಅದೇ ಒಬ್ಬ ಭಕ್ತನ ಕ್ವಾಲಿಫಿಕೇಷನ್, ಅಂದರೆ ಬೇಸಿಕ್ ಕ್ವಾಲಿಫಿಕೇಷನ್. ಇವನನ್ನು ಭಕ್ತ ಅಂತ ಒಪ್ಪಬಹುದು. ಕೆಲವರು ಹೆಂಗೆ ಅಂದರೆ ಕೂತ್ಕೊಂಡು ಹೋವಾಗ ನಿಂತ್ಕೊಂಡು ಹೋವಾಗ ಕೃಷ್ಣ ಅಂತಾರೆ, ನೋಡಿದ್ದೀವಿ ನಾವೆಲ್ಲ ಕೂಡ. ಏನೋ ಕೆಲಸ ಮಾಡ್ತಾ ಇರ್ತಾರೆ, ಶಿವ ಸದಾಶಿವ ಪರಮೇಶ್ವರ ಅಂತ ಇರ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಓಂ ಶಕ್ತಿ ಪರಾಶಕ್ತಿ ಅಂತ ಹೇಳ್ತಾ ಇರ್ತಾರೆ, ಶ್ರೀಮಾತ್ರೇ ನಮಃ ಅಂತ ಹೇಳ್ತಾರೆ, ಅಂದರೆ ಸಾಯಿರಾಮ್ ಅಂತಾರೆ, ಶ್ರೀರಾಮ್ ಅಂತಾರೆ. ಇದು ನ್ಯಾಚುರಲ್ ಆಗಿ, ಯಾರು ಹೇಳ್ಕೊಳ್ಬಾರ್ದು, ಬಲವಂತವಾಗಿ ಅನ್ನಬಾರ್ದು. ನ್ಯಾಚುರಲ್ ಆಗಿ ಬಾಯಿನಲ್ಲಿ ಬಂತು ಅಂದರೆ ಅವನು ಭಕ್ತ ಅಂತ. ಅವನು ಆ ಭಕ್ತಿ ಅವನಲ್ಲಿ ಒಡಮೂಡ್ತು ಅಂದರೆ ಫಸ್ಟು ಪಿತೃಗಳು ಮಾಡ್ತಕ್ಕಂಥ ಕೆಲಸ ಏನು, ಚಪ್ಪಾಳೆ ತಟ್ಕೊಂಡು ನಮ್ಮ ನೃತ್ಯ ಮಾಡ್ತಾರಂತ. ನಮ್ಮ ವಂಶದಲ್ಲಿ ಒಬ್ಬ ಭಕ್ತ ಹುಟ್ಟುಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ನಮ್ಮ ವಂಶದಲ್ಲಿ ಭಗವದ್ಭಕ್ತನು ಹುಟ್ಟಿರೋನು, ಅವನು ನಮ್ಮನ್ನು ರಕ್ಷಿಸಿಯೇ ತೀರುವನು. ಅವನು ಉದ್ಧಾರ ಆಗೋದಷ್ಟೇ ಅಲ್ಲ, ನಮ್ಮನ್ನೂ ಕೂಡ ರಕ್ಷಿಸ್ತಾನೆ. ಯಾಕೆ ಅಂತಂದರೆ ಭಗವದ್ಭಕ್ತಿ ಒಡಮೂಡ್ತು, ಭಗವಂತನ ಪ್ರಸಾದನ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡ ಅಂತಂದರೆ ಅವನ ಮುಂದಿನ ತಲೆಮಾರು 108, ಹಿಂದಿನ ತಲೆಮಾರು 108 ಎಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ತಾರೆ. ಸನ್ಯಾಸ ಏನನ್ನು ತಗೊಂಡ, ಸನ್ಯಾಸ ದೀಕ್ಷೆ ಏನನ್ನು ತಗೊಂಡ ಅಂತಂದರೆ ಅವ್ರು ವೈಕುಂಠಕ್ಕೆ ಹೋಗ್ತಾರಂತೆ, ಅವರ ಒಂದು ಮುಂದಿನ ತಲೆಮಾರು ಮತ್ತು ಹಿಂದಿನ ತಲೆಮಾರು. ಹಾಗಾಗಿ ಪಿತೃದೇವತೆಗಳಿಗೆ ಖುಷಿ, ಭಗವದ್ಭಕ್ತ ಹುಟ್ಟುಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಪಿತೃಪಿತಾಮಹರು ಚಪ್ಪಾಳೆ ತಟ್ಟುತ್ತಾ ನರ್ತನ ಮಾಡುತ್ತಾರೆ. ನೋಡಿ, ನೀವು ತಿಥಿ ಮಾಡಿದ್ರು, ಅಂದರೆ ನಾವುಗಳು ತಿಥಿ ಮಾಡಿದ್ರು, ಪಿಂಡ ಪ್ರದಾನ ಮಾಡಿದ್ರು, ಏನೇ ಮಾಡಿದ್ರು, ಯಾವ ದಾನ ಧರ್ಮ ಅವ್ರ ಹೆಸರಿನಲ್ಲಿ ಮಾಡಿದ್ರು ಕೂಡ ಅವ್ರಿಗೆ ಅಷ್ಟು ಸಂತೋಷ ಆಗೋದಿಲ್ಲ. ಆದರೆ ಭಗವಂತನ ಹೆಸರು ಹೇಳ್ತಾ ಇದ್ದೀವಿ, ಭಗವಂತನ ಕೈಂಕರ್ಯ ಮಾಡ್ತಾ ಇದ್ದೀವಿ, ಭಗವಂತನನ್ನು ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ಆ ಪಿತೃಗಳಿಗೆ ಅಷ್ಟು ಖುಷಿ. ಚಪ್ಪಾಳೆ ತಟ್ಟುತ್ತಾ ನರ್ತನ ಮಾಡುತ್ತಾರೆ. ಮಹಾಭಕ್ತನಾದ ಪ್ರಹ್ಲಾದನು ಹುಟ್ಟಿದ್ದರಿಂದ ಆ ಅಸುರ ವಂಶದ ಹಿರಣ್ಯಕಶಿಪುವು ತನ್ನ 21 ಪಿತೃಗಳ ಸಹಿತ ಪವಿತ್ರನಾಗಿ ಬಿಟ್ಟನೆಂದು ಸಾಕ್ಷಾತ್ ನೃಸಿಂಹನು ಪ್ರಹ್ಲಾದನಿಗೆ ತಿಳಿಸಿರುತ್ತಾನೆ. ಪ್ರಹ್ಲಾದ ಕೇಳ್ಕೊತಾನೆ, ಅಪ್ಪ ನಮ್ಮ ತಂದೆ ರಾಕ್ಷಸ, ಮಾಡಬಾರ್ದ ಅಕ್ರಮಗಳನ್ನೆಲ್ಲ ಮಾಡಿಬಿಟ್ಟಿದ್ದಾನೆ, ಗೊತ್ತಿಲ್ದಿರ ನಿನ್ನನ್ನು ದ್ವೇಷಿಸಿಬಿಟ್ಟಿದ್ದಾನೆ, ಅವನನ್ನು ಕ್ಷಮಿಸ್ಬಿಡು ಅಂತ. ನರಸಿಂಹದೇವರು ಹೇಳ್ತಾರೆ, ಭಾಗವತದಲ್ಲಿ ಬರ್ತಾ ಇರ್ತಕ್ಕಂಥ ಮಾತಿದು. ನರಸಿಂಹ ಹೇಳ್ತಾನೆ, ಯಾವಾಗ ನಿನ್ನ ತಂದೆಯ ಹೊಟ್ಟೆಯೊಳಗೆ ನನ್ನ ಉಗುರುಗಳು ಇಳಿತೋ 108 ತಲೆಮಾರುಗಳು, ನಿನ್ನ 108 ತಲೆಮಾರುಗಳು ಮತ್ತು ನಿಮ್ಮ ತಂದೆಯ 21 ಪಿತೃದೇವತೆಗಳು, ಅಂದರೆ ಮೇಲಿನ ಪಿತೃದೇವತೆಗಳು ವೈಕುಂಠಕ್ಕೆ ಹೊರಟೋದ್ರಪ್ಪ. ಯಾಕೆಂದರೆ ನಿನ್ನಿಂದ ನಾನು ಸ್ವರೂಪವನ್ನು ತಾಳಿ ಬಂದೆ, ನಿನ್ನಿಂದ ನಿಮ್ಮ ತಂದೆಯನ್ನು ನಾನು ಮುಟ್ಟೋ ಹಂಗಾಯಿತು, ನಿಮ್ಮ ತಂದೆಯ ಶರೀರದೊಳಗಡೆ ನನ್ನ ಉಗುರುಗಳು ಪವಿತ್ರವಾಗಿರತಕ್ಕಂಥ ಉಗುರುಗಳನ್ನು ಇಳಿಸೋ ಹಂಗಾಯಿತು ಅಂತಬಿಟ್ಟು. ಯಾಕೆ ಅಂತಂದರೆ ದೇವತೆಗಳ ಶರೀರಗಳು ಕೂಡ ನಮ್ಮ ಥರ ಶರೀರಗಳಲ್ಲ, ಅಂದರೆ ಭೌತಿಕವಾಗಿರತಕ್ಕಂಥ ಶರೀರಗಳಿಲ್ಲ. ಅವ್ರ ಶರೀರ ತಾಳು ಬಂದರೆ ಅದು ವೇದಮಯವಾಗಿರತಕ್ಕಂಥ ಶರೀರಗಳು. ಹಾಗಾಗಿ ಅದು ಅಷ್ಟು ಪವಿತ್ರವಾಗಿರತಕ್ಕಂಥ ಶರೀರಗಳು. ಅದು ಟಚ್ ಆಯಿತು ಅಂತಂದರೆ ಪವಿತ್ರರಾದರು ಅಂತಲೇ ಅರ್ಥ. ಹೀಗೆ ಭಕ್ತನ ಪಿತೃಗಳು ಆನಂದವನ್ನು ಹೊಂದುತ್ತಾರೆ. ಪಿತೃಗಳಿಗೆ ಅಷ್ಟು ಆನಂದ, ನಾವೇನು ಮಾಡಿದ್ರೂ ಪಿತೃಗಳಿಗೆ ಅಷ್ಟು ಆನಂದ ಆಗೋದಿಲ್ಲ. ಹಾಗಾಗಿ ನಾವೇನು ಮಾಡ್ತಾ ಇರ್ಬೇಕು, ಮನೆಯಲ್ಲಿ ಯಾವಾಗಲೂ ಕೂಡ ನಾರಾಯಣ, ಕೃಷ್ಣ, ಗೋವಿಂದ ಅಂತ ಭಗವಂತನ ಹೆಸರುಗಳನ್ನು ಹೇಳ್ತಾ ಇರಬೇಕು. ಭಗವಂತನ ಭಜನೆಗಳನ್ನು ಮಾಡಿ. ಕೆಲವರೆಲ್ಲ ಇವತ್ತಿಗೂ ಪದ್ಧತಿಗಳು ಇಟ್ಕೊಂಡಿದ್ದಾರೆ. ಯಾರನ್ನ ತೀರ್ಕೊಂಡ್ಬಿಟ್ರೆ ಅವ್ರ ಮನೆಯಲ್ಲಿ ಅವ್ರ ಹೆಸರಿನಲ್ಲಿ ಭಜನೆಗಳನ್ನು ಮಾಡಿಸ್ತಾರೆ. ಯಾಕೆ ಮಾಡಿಸ್ತಾರೆ ಅಂದರೆ ಆ ಪಿತೃಗಳಿಗೆ ಆನಂದ ಆಗಲಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಎಷ್ಟು ದಾನ ಧರ್ಮ ಮಾಡಿದ್ರು, ಎಷ್ಟು ಪೂಜೆ ಪುನಸ್ಕಾರಗಳು ಮಾಡಿದ್ರು, ಎಷ್ಟೆಲ್ಲ ಏನೇ ಮಾಡಿದ್ರು ಕೂಡ ಪಿತೃಗಳಿಗೆ ಅಷ್ಟು ಸಂತೋಷ ಆಗೋದಿಲ್ಲ. ಭಗವಂತನನ್ನು ತೃಪ್ತಿಪಡಿಸ್ಬೇಕು ಅಂದರೆ, ಪಿತೃಗಳನ್ನು ತೃಪ್ತಿಪಡಿಸ್ಬೇಕು ಅಂದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು. ಇನ್ನು ದೇವತೆಗಳ ವಿಷಯ, ಇನ್ನು ದೇವತೆಗಳಿಗೆ ಏನಕ್ಕೆ ಖುಷಿ ಆಗುತ್ತೆ ಅಂತಂದರೆ, ಇಂದ್ರಾದಿ ದೇವತೆಗಳು ಮಹಾಪುಣ್ಯ ವಶದಿಂದ ಇಂದ್ರ ಪದವಿಯನ್ನು ಸಂಪಾದಿಸಿದ್ದರೂ ಅವು ಅನಿತ್ಯ.
ಇಂದ್ರಾದಿಗಳು ದೊಡ್ಡ ದೊಡ್ಡ ಸ್ವರ್ಗಾನ್ನೇ ಸಂಪಾದನೆ ಮಾಡ್ಕೊಂಡಿದ್ರು ಕೂಡ ಅದು ಶಾಶ್ವತ ಅಲ್ಲ. ಯಾವಾಗ ಯಾವ ರಾಕ್ಷಸ ಬಂದು ಹೊಡೆದೋಡಿಸ್ತಾನೋ, ಯಾವ ರಾಕ್ಷಸ ಬಂದು ಕಿತ್ಕೊಂಡು ಹೋಗ್ತಾನೋ ಅಲ್ಲೂ ಕೂಡ ಅವ್ರು ನೆಮ್ಮದಿಯಿಂದ ಇರೋದಕ್ಕೆ ಆಗೋದಿಲ್ಲ. ಅಶಾಶ್ವತ. ಇದನ್ನು ಅವರು ಅರಿತಿದ್ದರು, ಶಾಶ್ವತ ಪರಮಪದದ ಮಾರ್ಗವನ್ನು ಅವರು ಅರಿತಿಲ್ಲ. ತಸ್ಯ ಧೀರ ಪರಿಜಾನಂತಿ ಯೋನಿಂ ಅಂತ ಹೇಳುತ್ತೆ ವೇದ. ಅಂದರೆ ಧೀರರಿಗೆ ಮಾತ್ರ, ಯೋನಿ ಅಂದರೆ ಮಾರ್ಗ, ಧೀರರಿಗೆ ಮಾತ್ರ ಈ ಮಾರ್ಗ ಯಾವುದು ಅಂತಕ್ಕಂಥದ್ದು ಗೊತ್ತಿರುತ್ತೆ. ಯಾವುದು ಈ ಮಾರ್ಗ? ಸ್ಮರಣೆಯ ಮಾರ್ಗ. ಭಗವಂತನನ್ನು ನಿತ್ಯ ನಿರಂತರವೂ ಸ್ಮರಣೆ ಮಾಡ್ತಾ ಇರತಕ್ಕಂಥದ್ದೇ ಭಗವಂತನ ಸಾಕ್ಷಾತ್ಕಾರಕ್ಕಿರ್ತಕ್ಕಂಥ ಮಾರ್ಗ. ತಸ್ಯ ಧೀರಾಹ ಅಂತ ಅವರು ಧೀರರಂತೆ. ತಸ್ಯ ಧೀರಾಹ ಪರಿಜಾನಂತಿ ಯೋನಿಂ, ಈ ಮಾರ್ಗವನ್ನು ಅವ್ರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಅದನ್ನು ದೇವತೆಗಳು ಅರಿತಿಲ್ಲ. ಈ ಮಾರ್ಗ ಯಾವುದು ಅಂತಕ್ಕಂಥದ್ದು ದೇವತೆಗಳಿಗೆ ಗೊತ್ತಿಲ್ಲ. ಅದನ್ನು ಅವರಿಗೆ ಈ ಭಕ್ತನು ತೋರಿಸಿಕೊಡುತ್ತಾನೆ ಅಂತಲೇ ಅವರು ಆನಂದದಿಂದ ನರ್ತಿಸುತ್ತಾರೆ. ಭಕ್ತನ ನಾವು ಫಾಲೋ ಮಾಡಿಬಿಟ್ರೆ, ಭಕ್ತ ಹೆಂಗೆ ಭಗವಂತನ ಪಡ್ಕೊಂಡ ಅಂತಕ್ಕಂಥ ತಿಳ್ಕೊಂಡ್ಬಿಟ್ರೆ ನಾವು ಆ ಥರ ಪಡ್ಕೋಬೋದಲ್ಲ ಅಂತಕ್ಕಂಥದ್ದು ದೇವತೆಗಳಿಗೆ ಆಸೆ. ಹಾಗಾಗಿ ಅವ್ರು ಖುಷಿ ಪಡ್ತಾರಂತೆ. ಇನ್ನೂ ಒಂದು ವಿಷಯ ಏನು ಅಂತಂದರೆ, ಆ ಭಗವಂತನು ಸಂತುಷ್ಟನಾದರೆ ಇಡೀ ಜಗತ್ತೇ ಸಂತುಷ್ಟ ಹೊಂದುತ್ತದೆ. ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಅಂತ. ಅವನೊಬ್ಬನು ತೃಪ್ತನಾಗ್ಬಿಟ್ರೆ ಇಡೀ ಜಗತ್ತು ತೃಪ್ತಿ ಆಗತ್ತೆ. ಹಾಗಾಗಿ ದೇವತೆಗಳು ಕೂಡ ಆಟೋಮೆಟಿಕ್ ಆಗಿ ತೃಪ್ತಿ ಆಗ್ತಾರೆ. ನಾವು ಇಂದ್ರ ಯಸ್ವಾಹ, ಇಂದ್ರ ಏದನ್ನಮಮ, ಅಗ್ನ ಏ ಸ್ವಾಹ, ಅಗ್ನ ಏದನ್ನಮಮ ಅಂತ ಹೋಮ ಮಾಡಿದ್ರೆ ಆಯಾ ದೇವತೆಗಳು ತೃಪ್ತಿ ಹೊಂದುತ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳು, ಅದು ಮನೆ ಕೆಲಸಗಳಾಗಿರಲಿ, ವೈದಿಕವಾಗಿರ್ತಕ್ಕಂಥ ಕರ್ಮಗಳಾಗಿರಲಿ, ಅಥವಾ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರ್ಮಗಳಾಗಿರಲಿ, ನಾವು ಅದನ್ನು ಶ್ರದ್ಧಾಭಕ್ತಿಗಳಿಂದ ಸೇವೆ ಅಂತ ಮಾಡಿಬಿಟ್ಟು ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ, ಪರಮಾತ್ಮ ನೀನು ಸಂತೃಪ್ತನಾಗಪ್ಪ ಅಂತ ಹೇಳಿಬಿಟ್ರೆ ಅದರಿಂದ ಇಡೀ ದೇವತೆಗಳು ಸಂತೃಪ್ತಿ ಹೊಂದುತ್ತಾರೆ. ಯಾಕೆಂದರೆ ಅವನೊಬ್ಬನು ತೃಪ್ತಿ ಪಡ್ಕೊಂಡ್ರೆ ಎಲ್ಲ ಲೋಕಗಳು ಕೂಡ ತೃಪ್ತಿ ಹೊಂದದಂಗೆ. ಆದುದರಿಂದ ಈ ಭಕ್ತನು ತನ್ನ ಭಕ್ತಿಯಿಂದ ಭಗವಂತನನ್ನು ಸಂತುಷ್ಟಗೊಳಿಸಿ ಇಂದ್ರಾದಿ ದೇವತೆಗಳನ್ನು ಸಂತೋಷಪಡಿಸಿ ಬಿಟ್ಟಿರುತ್ತಾನೆ. ಭಕ್ತನ ಇಂದ್ರಿಯಗಳ ಅಧಿಷ್ಠಾತೃ ದೇವತೆಗಳು ಅವನ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ ದರ್ಶನದಿಂದ ಆನಂದವನ್ನು ಹೊಂದಿ ತಮ್ಮ ಜನ್ಮ ಸಫಲವಾಯಿತೆಂದು ನರ್ತಿಸುತ್ತಾರೆ ಎಂದು ಒಬ್ಬ ವ್ಯಾಖ್ಯಾನಕಾರರು ಅರ್ಥ ಮಾಡಿರುತ್ತಾರೆ. ಈ ಥರನೂ ಆಗ್ಬೋದು. ಇವಾಗ ನೋಡಿ, ಕಣ್ಣಲ್ಲಿ ಸೂರ್ಯ ಇರ್ತಾನೆ, ಕಿವಿನಲ್ಲಿ ದಿಗ್ದೇವತೆಗಳಿರ್ತಾರೆ, ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿರ್ತಾರೆ, ನಾಲ್ಗೆನಲ್ಲಿ ಸರಸ್ವತಿ ಇರ್ತಾಳೆ, ಅಗ್ನಿ ಇರ್ತಾನೆ, ಆಮೇಲೆ ವರುಣ ಇರ್ತಾನೆ, ಚರ್ಮದಲ್ಲಿ ವಾಯುದೇವತೆ ಇರ್ತಾನೆ. ಒಂದೊಂದು ನಮ್ಮ ಶರೀರದ ಒಂದೊಂದು ಅಂಗಗಳಲ್ಲಿ ಒಂದೊಂದು ಆ ಇಂದ್ರಿಯಾಭಿಮಾನಿ ದೇವತೆಗಳು ಇರ್ತಾರೆ. ಹಾಗಾಗಿ ನಾವು ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡಾಗ ಆಟೋಮೆಟಿಕ್ಕಾಗಿ ಅದು ಯಾರಿಗೆ ದರ್ಶನ ಮಾಡಿಸ್ದಂಗೆ? ನಮ್ಮ ಇಂದ್ರಿಯಾಭಿಮಾನಿಯಾಗಿರ್ತಕ್ಕಂಥ ದೇವತೆಗಳಿಗೂ ದರ್ಶನ ಮಾಡಿಸ್ದಂಗೆ. ಅಂದರೆ ನಾವೊಬ್ಬರು ದೇವಸ್ಥಾನಕ್ಕೆ ಹೋಗುವಾಗ ಸುಮ್ಮನೆ ಹೋಗ್ದಿರಾ, 10 ಜನ ಕರ್ಕೊಂಡು ಹೋದಂಗೆ, ಬನ್ನಿ ನಾನು ಹಿಂಗೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀನಿ, ಫ್ರೀ ಬಸ್ ಇದೆ, ನೀವೇನು ಟಿಕೆಟ್ ಬುಕ್ ಮಾಡ್ಕೋಬೇಕಾದಿಲ್ಲ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಖರ್ಚಲ್ಲಿ ತೋರಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ದೇವರ ದರ್ಶನ ಮಾಡಿಸ್ಕೊಂಬಂದ್ರೆ ಅವ್ರಿಗೆಲ್ಲ ಖುಷಿ ಆಗಲ್ವಾ? ಅದು ಫ್ರೀಯಾಗಿ ದೇವರ ದರ್ಶನ ಆಗೋಯ್ತು ಇವರಿಂದ ಅಂತೇಳ್ಬಿಟ್ಟು ಅಂತ. ಹಾಗೆ ನಾವು ಭಗವಂತನ ಸಾಕ್ಷಾತ್ಕಾರನ ಪಡ್ಕೊಂಡ್ರೆ ದೇವತೆಗಳು ಕೂಡ ಖುಷಿ ಪಡ್ತಾರೆ. ಯಾಕೆಂದರೆ ಫ್ರೀ ದರ್ಶನ ಸಿಕ್ತು ಈತನಿಂದ, ನಾವು ಭಗವಂತನನ್ನು ದರ್ಶನ ಮಾಡೋಂಗೆ ಆಯಿತು ಅಂತ ಹೇಳ್ಬಿಟ್ಟು ಅಂತ. ಅದು ಕೂಡ ಅರ್ಥ. ಇನ್ನು ಭೂಮಿಗೆ ಏನು ಖುಷಿ ಆಗುತ್ತೆ? ಭೂಮಿಗೆ ಯಾಕೆ ಖುಷಿ ಆಗುತ್ತೆ ಅಂತಂದರೆ, ಭೂಮಿ ಅಥವಾ ಭೂದೇವಿಗೆ ಶ್ರೀಮನ್ನಾರಾಯಣನೇ ಪತಿ, ನಾಥ, ಒಡೆಯ. ಶ್ರೀದೇವಿ ಭೂದೇವಿ ಇಬ್ಬರು ಮಹಾವಿಷ್ಣುವಿನ ಪತ್ನಿಯರೆಂಬುದು ಪುರಾಣ ಪ್ರಸಿದ್ಧವಾಗಿರತಕ್ಕಂಥ ಮಾತು. ಹೌದಾ? ಶ್ರೀದೇವಿ ಭೂದೇವಿ ಅಂತಕ್ಕಂಥ ಅವಳು. ಮಹಾವಿಷ್ಣುವು ಕ್ಷೀರಸಾಗರದಲ್ಲಿಯೋ ವೈಕುಂಠದಲ್ಲಿಯೋ ಸದಾ ಇದ್ದು ಬಿಟ್ಟರೆ ಭೂದೇವಿಯ ಗತಿ ಏನು? ಯಾವಾಗಲೂ ವೈಕುಂಠದಲ್ಲಿ ಇದ್ಬಿಟ್ರೆ ಮಹಾವಿಷ್ಣು, ಭೂದೇವಿ ಗತಿ ಏನಾಗಬೇಕು ಪಾಪ? ಭೂಮಿಗೆ ಹೆಂಗೆ ಪರಮಾತ್ಮನ ದರ್ಶನ ಆಗ್ತಕ್ಕಂಥದ್ದು, ಸ್ಪರ್ಶ ಆಗ್ತಕ್ಕಂಥದ್ದು. ಆದರೆ ಯಾವಾಗ ಇಂತಹ ಮಹಾಪುರುಷರಾದ ಪರಮ ಭಕ್ತರು ಇಲ್ಲಿ ಜನಿಸುವರೋ ಅವರು ತಮ್ಮ ಹೃದಯದಲ್ಲಿ ಆ ಪರಮಾತ್ಮನನ್ನು ಜೊತೆಗೇ ತಂದು ಬಿಡುತ್ತಾರೆ. ಭಗವದ್ ಭಕ್ತರು ಏನು ಮಾಡ್ತಾರೆ? ಸಾಕ್ಷಾತ್ಕಾರ ಮಾಡ್ಕೊತಾರೆ. ಅವರು ಹೋದಲ್ಲಿ ಬಂದಲ್ಲಿ ಓಡಾಡೋ ಕಡೆ ಎಲ್ಲ ಕಡೆನೂ ಪರಮಾತ್ಮನನ್ನು ಹೊತ್ತು ಓಡಾಡ್ತಾ ಇರ್ತಾರೆ ಹೃದಯದಲ್ಲಿ. ಈ ಭಕ್ತರಿರುವಲ್ಲೆಲ್ಲ ಭಗವಂತನು ಇರುವುದರಿಂದ ಭೂಮಿಯು ಸನಾತಳಾಗುತ್ತಾಳೆ. ಅಂದರೆ ಸನಾತಳು ಅಂದರೆ ತನ್ನ ಗಂಡನ್ನು ತಾನು ಪಡ್ಕೊತಾಳೆ. ಯಾಕೆಂದರೆ ಇವ್ರು ಓಡಾಡೋ ಜಾಗದಲ್ಲೆಲ್ಲ ಭಗವಂತ ಏನು ಮಾಡ್ತಾ ಇರ್ತಾನೆ? ಹಿಂದೆ ಮುಂದೆ ಅಕ್ಕ ಪಕ್ಕ ಭಗವಂತ ಓಡಾಡ್ತಾ ಇರ್ತಾನೆ. ಮತ್ತೊಂದು ಅರ್ಥದಲ್ಲಿಯೂ ಭೂಮಿಯು ಸನಾತವಾಗುತ್ತಾಳೆ. ಪಾಪಿಗಳ ಪಾಪದ ಭಾರದಿಂದ ಕುಗ್ಗಿದ ಭೂಮಿಯು ಅನಾಥವಾಗಿರುತ್ತಾಳೆ. ಭೂಮಿ ಎಷ್ಟು ಭಾರನ ಬೇಕಾದ್ರೂ ಸಹಿಸ್ಕೊತಾಳಂತೆ, ಆದರೆ ಪಾಪಿಗಳ ಭಾರನ್ನು ಸಹಿಸ್ಕೊಳ್ಳೋದಕ್ಕೆ ಆಕೆಗೆ ಆಗೋದಿಲ್ಲ. ಒಬ್ಬ ಪಾಪಿ ಅಷ್ಟು ಭಾರ ಇರ್ತಾನೆ, ಸಹಿಸೋದಕ್ಕಾಗೋದಿಲ್ವಂತೆ. ಯಾರಿಗೆ? ಭೂದೇವಿಗೆ. ಪಾಪಿಗಳ ದೊಡ್ಡ ಬೆಟಾಲಿಯನ್ನೇ ರೆಡಿ ಆಗೋಗ್ಬಿಟ್ರೆ ಭೂಮಿಗೆ ಏನಾಗುತ್ತೆ? ಭೂಭಾರ ಜಾಸ್ತಿ ಆಗೋಗ್ಬಿಡುತ್ತೆ. ತನ್ನನ್ನು ಕಾಪಾಡುವವರು ಯಾರೂ ಇಲ್ಲವೇ ಎಂದು ಕೊರಗುತ್ತಿರುತ್ತಾಳೆ ಭೂದೇವಿ. ಹೌದು ತಾನೆ? ಏನೋ ಎಲ್ಲ ಪಾಪಿಗಳು ಜಾಸ್ತಿ ಆಗಿಬಿಟ್ಟು ಮಾಡಬಾರ್ದ ಅಕ್ರಮಗಳನ್ನು ಮಾಡಿ ಲೋಕ ಕಂಟಕರಾಗಿ, ತಮಗೂ ಕಂಟಕರಾಗಿ, ಲೋಕಕ್ಕೂ ಕಂಟಕರಾಗಿ, ಸಮಾಜಕ್ಕೂ ಕಂಟಕರಾಗಿ ತೊಂದರೆ ಕೊಡ್ತಾ ಇರತಕ್ಕಂಥ ದುಷ್ಟರಿಂದ ಭೂದೇವಿ ಕೃಂಗಿ ಕೃಷಿಸಿ
ಅಳ್ತಾ ಇರ್ತಾಳಂತೆ ಯಾವಾಗಲೂ, ಅಯ್ಯೋ ಹೀಗಾಗೋಯ್ತಲ್ಲ ನಮ್ಮ ಪರಿಸ್ಥಿತಿ ಅಂತ. ಈ ಮಹಾಪುರುಷರ ಆಗಮನದಿಂದಾಗಿ ಪಾಪಿಗಳ ಪಾಪವು ನಾಶವಾಗಿ ಅವರು ಸತ್ಪುರುಷರಾಗುತ್ತಾರೆ. ಎರಡಾಗುತ್ತೆ. ಇಲ್ಲ ಸತ್ಪುರುಷರ ಸಹವಾಸಕ್ಕೆ ಬಂದು ಪಾಪಿಗಳೇನು ಮಾಡ್ತಾರೆ, ಪಾಪ ಕಾರ್ಯಗಳನ್ನು ಬಿಟ್ಟು ಬಿಡ್ತಾರೆ, ಭಕ್ತಿ ಮಾರ್ಗಕ್ಕೆ ಬರ್ತಾರೆ. ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಹೇ ಅರ್ಜುನ ಅಪಿಚೇತ್ ಸುದುರಾಚಾರೋ ಅಂತ ಹೇಳ್ತಾನೆ. ನೀನು ಪಾಪಿಗಳಲ್ಲೇ ಪಾಪಿಯಾಗಿದ್ದರೂ ಕೂಡ ಭಗವನ್ ಮಾರ್ಗಕ್ಕೆ ಏನನ್ನ ನೀನು ಬಂದೆ ಅಂತಂದರೆ, ಭಗವದ್ಭಕ್ತಿಯನ್ನು ಪಡ್ಕೊಂಡೆ ಅಂತಂದರೆ ಅಲ್ಲಿಗೆ ನಿನ್ನನ್ನು ನಾನು ಯಾವತ್ತಿಗೆ ಕೂಡ ಕೈ ಬಿಡೋದಿಲ್ಲ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳ್ತಾರೆ. ಅಪ್ಪ ಕೌಂತೆಯ, ನೀನೇನು ಯೋಚನೆ ಮಾಡಬೇಡ, ಯಾಕೆ ಅಂತಂದರೆ ನನ್ನ ಭಕ್ತರನ್ನು ಹಾಳಾಗೋದಕ್ಕೆ ನಾನು ಯಾವತ್ತಿಗೂ ಬಿಡೋದಿಲ್ಲ, ನಾನು ಕಾಪಾಡ್ಕೊತೀನಿ ಅಂತಕ್ಕಂಥ ಪ್ರಮಾಣ ಭಗವಂತ ಮಾಡಿದ್ದಾನೆ. ಹಾಗಾಗಿ ಒಂದು ಭಗವದ್ ಭಕ್ತರ ಸಂಘಕ್ಕೆ ಬಂದು ಪಾಪಿಗಳು ಸಜ್ಜನರಾಗ್ಬಿಡ್ಬೋದು. ಇಲ್ಲ ಅಂತಂದರೆ ಆ ಪಾಪಿಗಳನ್ನು ಸಂಹಾರ ಮಾಡೋದಕ್ಕೆ ಭಗವಂತ ಅವತಾರ ತಾಳಿ ಬರ್ಬೋದು. ಈ ಎರಡರಲ್ಲಿ ಯಾವುದಾದ್ರೂ ಕೂಡ ಭೂದೇವಿ ಕುಶನ್ಯನ, ಯಾಕಂದರೆ ತನ್ನ ಗಂಡ ಹತ್ರಕ್ಕೆ ಬಂದ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಆ ಭೂದೇವಿ ಅನ್ಕೊತಾಳಂತೆ, ನಾನು ಇವತ್ತು ಸನಾತಳಾದೆ ಅಂತ ಹೇಳ್ಬಿಟ್ಟು ಅಂತ. ಧರ್ಮವೂ ಬೆಳೆಯುತ್ತದೆ, ಹೀಗೆ ಸಹ ಭೂಮಿಯು ಸನಾತವಾಗುತ್ತಾಳೆ, ಈ ಥರ ತಿಳ್ಕೊತಾಳಂತೆ ಭೂಮಿ. ನೋಡಿ, ಅಂದರೆ ಭಗವದ್ಭಕ್ತಿ ನಮಗೊಬ್ಬರಿಗೆ ಮಾತ್ರ ಲಾಭ ಅಲ್ಲ, ನಮಗಷ್ಟೇ ನಮಗೆ ಪುಣ್ಯನ ಇದನ್ನು ಮೋಕ್ಷನ ತಂದು ಕೊಡ್ತಕ್ಕಂಥದ್ದಲ್ಲ. ನಾವೊಬ್ಬರು ಇದ್ದೀವಿ ಅಂತಂದರೆ, ಭಗವದ್ಭಕ್ತಿ ಮಾಡ್ತಾ ಇದ್ದೀವಿ ಅಂದರೆ ಪಿತೃಗಳಿಗೆ ಲಾಭ, ದೇವತೆಗಳಿಗೆ ಲಾಭ, ಭೂದೇವಿಗೆ ಲಾಭ, ಸುತ್ತ ಇರತಕ್ಕಂಥ ಸಮಾಜಕ್ಕೆ ಲಾಭ ಅಲ್ವಾ. ಎಷ್ಟು ಜನಕ್ಕೆ ನಾವು ಲಾಭ ಅಂತಕ್ಕಂಥದ್ದನ್ನು ಮಾಡಿಕೊಡ್ತಾ ಇದ್ದೀವಿ ಅಂತ. ಇವಾಗ ದೊಡ್ಡದೊಂದು ಛತ್ರಿ ನಾವೇನು ಮಾಡಿರ್ತೀವಿ, ಬಿಸಿಲಿಗೋ ಮಳೆಗೋ ಅಂತ ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ಇದಕ್ಕಿದಂಗೆ ಜೋರಾಗಿ ಮಳೆ ಬಂದುಬಿಡುತ್ತೆ. ಮಳೆ ಬಂದುಬಿಟ್ಟಾಗ ನಮಗೇನು ಭಯ ಇದೆಯಾ? ಮಳೆನಂತೂ ತಡೆಯೋದಕ್ಕಾಗೋದಿಲ್ಲ. ಆದರೆ ಮಳೆಯಿಂದ ನಮಗೇನು ತೊಂದರೆ ಇಲ್ಲ, ಯಾಕೆಂದ್ರೆ ನಮ್ಮ ಕೈನಲ್ಲಿ ಏನಿದೆ, ದೊಡ್ಡ ಛತ್ರಿ ಇದೆ. 4 ಜನ ಯಾರೋ ಕೇಳ್ತಾರೆ, ಸಮಯ ಅಲ್ಲಿವರೆಗೂ ಹೋಗ್ತಾ ಇದ್ದೀರಾ ಸಮಯ, ಎಂತೂ ದೊಡ್ಡ ಛತ್ರಿ ಇಟ್ಕೊಂಡಿದ್ದೀರಾ, ನಾವು ನಿಮ್ಮ ಜೊತೆ ಹಂಗೆ ಬರಲಿನಾ ಅಂತ. ಬಾರಪ್ಪ ಧಾರಾಳವಾಗಿ. ಆ ಛತ್ರಿ ನೆರಳಿನಲ್ಲಿ ಅವರು ಏನು ಮಾಡ್ತಾರೆ, ನೆನೆದಿರಾ ಒಂದು ಸ್ವಲ್ಪ ದೂರ ಬಂದುಬಿಡ್ತಾರೆ. ಅವ್ರು ಎಲ್ಲಿ ಗಮ್ಯಸ್ಥಾನಕ್ಕೆ ಬರಬೇಕಾಗಿತ್ತು ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಹಂಗಾಗಿ ಇದರಿಂದ ನೋಡಿ ನಮಗೊಬ್ಬರಿಗೆ ಲಾಭ ಅಲ್ಲ, ನಮ್ಮ ಸುತ್ತೂರ ಇರ್ತಕ್ಕಂಥ ಜನಗಳಿಗೂ ಲಾಭ. ನಾವು ಮನೆಯಲ್ಲಿ ಏನೋ ಸ್ತೋತ್ರ ಮಾಡ್ತಾ ಇದ್ದೀವಿ, ಭಗವಂತನ ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಬರೀ ನಮ್ಮ ಮನೆಗೆ ಮಾತ್ರ ರಕ್ಷಣೆ ಅಲ್ಲ, ನಮ್ಮ ಸುತ್ತಮುತ್ತೂರ ಇರ್ತಕ್ಕಂಥ ಸಾಕಷ್ಟು ಮನೆಗಳಿಗೆ ಅದು ರಕ್ಷಣೆಯನ್ನು ಕೊಡುತ್ತೆ. ನಮಗಷ್ಟೇ ರಕ್ಷಣೆ ಅಲ್ಲ, ನಮ್ಮ ಪಿತೃದೇವತೆಗಳಿಗೆ ರಕ್ಷಣೆ ಕೊಡುತ್ತೆ. ಅಕಸ್ಮಾತ್ ಮಾಡಬಾರ್ದು ಅಕ್ರಮಗಳನ್ನು ಮಾಡಿ ಅವರೇನು ನರಕಾದಿಗಳಿಗೆ ಹೋಗುವಂಥ ಪರಿಸ್ಥಿತಿ ಇದ್ದರೆ ಅಲ್ಲಿಂದ ಭಗವದ್ಭಕ್ತಿ ಅಂತಕ್ಕಂಥದ್ದು ಅಂದರೆ ಅವ್ರ ವಂಶದಲ್ಲಿ ಮಾಡಿರ್ತಕ್ಕಂಥ ಯಾವನೋ ಒಬ್ಬನ ಭಕ್ತಿ ಏನಾಗುತ್ತೆ, ಆ ನರಕಾದಿಗಳಿಂದ ಆ ಪಿತೃದೇವತೆಗಳನ್ನು ತಪ್ಪಿಸುತ್ತೆ. ಸಮಾಜಕ್ಕೂ ಕೂಡ ಅದೇ ಥರನೇ ಲಾಭ ಇದೆ. ಯಾಕೆಂದರೆ ಇವನೊಬ್ಬ ಭಗವದ್ಭಕ್ತಿ ಮಾಡ್ತಾ ಇದ್ದಾನೆ ಅಂತಂದರೆ ನೋಡಿ, ಪೊಲೀಸ್ನವ್ರಿಗೆ ಎಷ್ಟು ಕೆಲಸ ಕಡಿಮೆ ಆಗೋಗುತ್ತೆ ಅಲ್ವಾ. ಪೊಲೀಸ್ನವ್ರಿಗೆ ಎಷ್ಟು ಕೆಲಸ ಕಡಿಮೆ ಒಬ್ಬ ಭಕ್ತಿ ಮಾಡ್ತಾ ಇದ್ದಾನೆ, ಧರ್ಮ ಮಾರ್ಗದಲ್ಲಿದ್ದಾನೆ, ಸನ್ಮಾರ್ಗದಲ್ಲಿದ್ದಾನೆ, ಸಾಧು ಜೀವನವನ್ನು ನಡೆಸ್ತಾ ಇದ್ದಾನೆ ಅಂದರೆ ಪೊಲೀಸ್ನವ್ರಿಗೆ ಅರ್ಧ ಕೆಲಸ ಕಡಿಮೆ ಆಗೋಗುತ್ತೆ. ಅವ್ರೇನು ಕಷ್ಟಪಡೋ ಅಷ್ಟೇ ಇಲ್ಲ, ಅವ್ನು ಹಿಡ್ಕೊಂಬ ಜೈಲಿಗೆ ಹಾಕು, ಇವನನ್ನು ಹಿಡ್ಕೊಂಬ ಜೈಲಿಗೆ ಹಾಕು, FIR ಬರ್ಕೋ, ಹೊಡಿ ಇವೆಲ್ಲ ನಿಂತೋಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಭಗವದ್ಭಕ್ತಿ ಮಾಡಿದ್ರೆ ಸಮಾಜಕ್ಕೆ ಒಂಥರದಲ್ಲಿ ಲಾಭ. ಎರಡನೇದೇನಾಗುತ್ತೆ, ಈತ ಸಹಜವಾಗಿ ಸಮಾಜದಲ್ಲಿ ಸಾಧು ಜೀವಿಯಾಗಿ ನಡ್ಕೊತಾ ಇರಬೇಕಾಗಿದ್ದರೆ 4 ಜನ ಈತನ ನೋಡಿ ಈತನ ದಾರಿಗೆ ಬರ್ತಾರೆ. ಆಹಾ ಪುಣ್ಯಾತ್ಮ, ಧರ್ಮಾತ್ಮ, ಚೆನ್ನಾಗಿ ನಡ್ಕೊತಾ ಇದ್ದಾನೆ, ಈತನ ಹಿಂದೆ ನಾವು ಫಾಲೋ ಮಾಡ್ಕೊಂಡು ಹೋದರೆ ನಮಗೂ ಕೂಡ ಲಾಭ ಇರುತ್ತೆ ಅಂತ ಹೇಳ್ಬಿಟ್ಟು. ಇಂಜನ್ ಹೋಗ್ತಾ ಇರುತ್ತೆ, ಬರೀ ಇಂಜನ್ ಹೋದರೆ ಏನು ಲಾಭ ಇರುತ್ತೆ, ಅದಕ್ಕೆ ಒಂದೊಂದೇ ಬೋಗಿ ತಗಲಿಸ್ತಾ ಹೋಗ್ತಾರೆ. ಅವಾಗೇನಾಗುತ್ತೆ, ಬೋಗಿನಲ್ಲಿ ಎಷ್ಟೊಂದು ಜನ ಬರ್ತಾರೆ, ಎಲ್ಲ ಹತ್ಕೊಂಡು ಒಂದಷ್ಟು ಜನ ಬರ್ತಾರೆ. ಭಕ್ತ ಹೆಂಗಿರ್ತಾನೆ ಅಂದರೆ ಒಂದು ದೋಣಿ ಇದ್ದಂಗೆ ಇರ್ತಾನೆ. ಆ ದೋಣಿ ತಾನು ತರಿಸೋದಲ್ದಿರ, ಅಂದರೆ ನದಿಯನ್ನು ತಾನು ದಾಟೋದಲ್ದಿರ ತನ್ನ ಮೇಲೆ ಇರ್ತಕ್ಕಂಥ ಎಷ್ಟೋ ಜನನ್ನ ದಾಟಿಸ್ಬಿಡುತ್ತೆ. ಹಾಗೇನೆ ಒಬ್ಬ ಭಕ್ತ ತಾನು ಉದ್ಧಾರ ಆಗೋದಲ್ದಿರ ತನ್ನ ಸುತ್ತೂರ ಇರ್ತಕ್ಕಂಥ ಎಷ್ಟೋ ಜನನ್ನ ಉದ್ಧಾರ ಮಾಡ್ತಾನೆ. ಹಾಗಾಗಿ ಭಗವದ್ಭಕ್ತಿ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ, ಭಗವದ್ಭಕ್ತ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ. ನೋಡಿ, ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ, ನಾಸ್ತಿ ತೇಷು ಜಾತಿ ವಿದ್ಯಾ ರೂಪ ಕುಲ ಧನ ಕ್ರಿಯಾದಿ ಭೇದ. ಇದು ಮುಂದಿನ ಒಂದು ಪ್ರವಚನದಲ್ಲಿ ಹೇಳ್ಕೊಳ್ಳೋಣ, ತುಂಬ ಅದ್ಭುತವಾಗಿದೆ. ಭಗವದ್ಭಕ್ತರಲ್ಲಿ ನಾವು ಯಾವತ್ತೂ ಕೂಡ ಇವನ್ನ ಎಣಿಸೋದಕ್ಕೆ ಹೋಗಬಾರ್ದಂತೆ. ಶಾಸ್ತ್ರಗಳು, ಪುರಾಣಗಳು, ವೇದಗಳು ಹೇಳಿರ್ತಕ್ಕಂಥ ಮಾತು, ಅದಕ್ಕೆಲ್ಲ ಶಾಸ್ತ್ರ ಪುರಾಣಗಳಿಂದ ತೆಗೆದಿರ್ತಕ್ಕಂಥ ಎಷ್ಟೋ ಎಕ್ಸಾಂಪಲ್ಗಳನ್ನು ನಾರದರು ಕೊಡ್ತಾರೆ ಇಲ್ಲಿ. ಅದನ್ನೆಲ್ಲ ಮುಂದಿನ ಪ್ರವಚನದಲ್ಲಿ ನಾವು ಅಧ್ಯಯನ ಮಾಡ್ಕೊಳ್ಳೋಣ. ಯಾಕೆ ಇದನ್ನು ಮೊದಲೇ ಹೇಳ್ಬಿಡ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಏನನ್ನ ಆ ಥರದ ಒಂದು ಜಾಡ್ಯ ಇದ್ದರೆ, ಆ ಥರದ ಒಂದು ಕೆಟ್ಟತನ ಇದ್ದರೆ ಫಸ್ಟು ನಮ್ಮ ಮೈಂಡಿಂದ ಕಿತ್ತು ಬಿಸಾಕ್ಬಿಡೋಣ. ಯಾಕೆಂದರೆ ಭಗವದ್ಭಕ್ತರ ಮಧ್ಯದಲ್ಲಿ, ಅಂದರೆ ಭಗವದ್ಭಕ್ತರಿಗೆ ಈ ಭೇದ ಇರೋದಿಲ್ಲ, ಅವ್ರಿಗೆ ಸಹಜವಾಗೇ ಇರೋದಿಲ್ಲ. ಯಾಕೆಂದರೆ ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೇ ಅಂತ ಹೇಳುತ್ತೆ.
ಅಂದರೆ ಭಗವದ್ ಭಕ್ತರಿಗೆ ಕ್ರೋಧ ಆಗಲಿ, ದ್ವೇಷ ಆಗಲಿ, ಅಸೂಯೆ ಆಗಲಿ, ಹೊಟ್ಟೆ ಕಿಚ್ಚಾಗಲಿ, ಈ ಥರದ್ದು ಯಾವ ಒಂದು ಇದು ಕೂಡ ಇರೋದಿಲ್ಲ, ಅವ್ರಿಗೆ ಸಹಜವಾಗೇ ಇರೋದಿಲ್ಲ. ನಾವೇನನ್ನ ಅವರಲ್ಲಿ ಇದನ್ನು ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ ರೌರವಾದಿ ನರಕಗಳು ಇಲ್ಲಿ ಬರುತ್ತೆ, ಮುಂದಕ್ಕೆ ಬರುತ್ತೆ, ನೆಕ್ಸ್ಟ್ ಪ್ರವಚನದಲ್ಲಿ ಹೇಳ್ತೀನಿ. ರೌರವಾದಿ ನರಕಗಳಿಗೆ ಎತ್ಕೊಂಡು ಹೋಗ್ಬಿಟ್ಟು ಅನಂತ ಕಾಲದವರೆಗೂ ಬೇಯಿಸ್ಬಿಡ್ತಾರಂತೆ ಚೆನ್ನಾಗಿ, ಅವ್ರನ್ನ ಕಿತ್ಕೊಂಡು ತಿನ್ನೋವಂಥ ನರಕಕ್ಕೆ ಹಾಕ್ಬಿಡ್ತಾರಂತೆ. ಅಂದರೆ పుట్టుకతలేదు ಅಂತ ಹೇಳ್ತಾರೆ. ಈ ಮಾಮೂಲಿ ಆಡು ಭಾಷೆನಲ್ಲಿ ಏನು ಹೇಳ್ತಾರೆ ಅಂದರೆ, ಅಯ್ಯೋ ಅಟ್ಲೇಮನ್ನ చేస్తే నీకు పుట్టుకతలు లేకుండా పోతాయిరా ಅಂತ ಹೇಳ್ಬಿಟ್ಟು, ಅಂದರೆ ನರಕದಲ್ಲೇ ಇವನು ಕೊಳೆಯೋ ಅಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ. ಎಂಥವ್ರಿಗೆ ಈ ಥರದ ಪರಿಸ್ಥಿತಿ ಬರುತ್ತೆ ಅಂತಂದರೆ, ನಾರದ್ರು ಹೇಳ್ತಾ ಇದ್ದಾರೆ, ನಾಸ್ತಿ ತೇಷು ಜಾತಿ. ಭಕ್ತರಲ್ಲಿ ಜಾತಿ ನೋಡೋಕೆ ಹೋಗ್ಬಾರ್ದು. ಇವನು ಕೀಳ, ಇವನು ಮೇಲ, ಇವನು ಅವನ, ಇವನ ಇವನ್ನೆಲ್ಲ ಎಣಿಸೋದಕ್ಕೆ ಹೋಗಲೇಬಾರ್ದು. ಭಕ್ತರು ಅಂದಮೇಲೆ ಭಕ್ತರಷ್ಟೇ, ಒಂದೇ ಜಾತಿ ಅವ್ರದ್ದು. ಯಾವ ಜಾತಿ? ಅವ್ರ ಸ್ತ್ರೀ ಆಗಿರಲಿ, ಪುರುಷ ಆಗಿರಲಿ, ಯಾರನ್ನ ಆಗಿರಲಿ, ಅವ್ರದ್ದು ಒಂದೇ ಜಾತಿ. ಯಾವ ಜಾತಿ? ಭಕ್ತರ ಜಾತಿ ಅಷ್ಟೇ. ಅವರಲ್ಲಿ ಜಾತಿ ಅಂತಕ್ಕಂಥದ್ದನ್ನು ಹುಡ್ಕೋಕೆ ಹೋಗಬಾರ್ದು. ವಿದ್ಯಾ, ಓ ಅವನಪ್ಪ ಅವನು ತುಂಬ ಓದಿದ್ದಾನೆ, ಅವನು ಸರಿಯಾಗಿ ಓದಿಲ್ಲ, ಅವನು ಭಕ್ತನಾಗಿದ್ರು ಕೂಡ ಅವನನ್ನು ಬಿಡಪ್ಪ ಅವನೇನು ಓದಿಲ್ಲ, ಇದನ್ನು ನಾವು ಭೇದ ಮಾಡೋದಕ್ಕೆ ಹೋಗಬಾರ್ದಂತೆ. ಹಂಗೇನನ್ನ ಮಾಡಿದ್ರೆ ನರಕಕ್ಕೆ ಹಾಕ್ತಾರಂತೆ ಎತ್ಕೊಂಡೋಗಿ, ರೌರವಾದಿ ನರಕಗಳಿಗೆ. ರೂಪ, ಅವನು ನೋಡೋದಕ್ಕೆ ಚೆನ್ನಾಗಿದ್ದಾನೆ, ಅವನು ಪಾಪ ವಿಭೂತಿ ಇಟ್ಕೊಂಡಿದ್ದಾನೆ, ತಿಲಕ ಇಟ್ಕೊಂಡಿದ್ದಾನೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾನೆ, ಕಚ್ಚೆ ಪಂಚೆ ಎಲ್ಲ ಹುಟ್ಟಿದ್ದಾನೆ, ಅವ್ನು ನೋಡಿ ಹೆಂಗಿದ್ದಾನೆ ಒಡ್ಡೊಡ್ಡಾಗೆ ಅಂತೇಳ್ಬಿಟ್ಟು ಭಕ್ತರಲ್ಲಿ ಇದನ್ನು ನೋಡೋದಕ್ಕೆ ಹೋಗಲೇಬಾರ್ದು. ಅವ್ನು ಹೆಂಗಿದ್ರು ಕೂಡ ಅವನು ಯಾರು? ಭಕ್ತಾನೆ. ಅದು ಬಿಟ್ಟರೆ ನಾವೇನು ನೋಡೋಕೆ ಹೋಗ್ಬಾರ್ದು. ಇವನ್ನೇನು ನೋಡೋಕೆ ಹೋಗ್ತೀವಿ ಅಂತಂದರೆ ಎತ್ಕೊಂಡೋಗಿ ನರಕಕ್ಕೆ ಹಾಕ್ತಾರಂತೆ. ರೌರವಾದಿ ನರಕಗಳಿಗೆ ಅನಂತ ಕಾಲದವರೆಗೂ ಉಡ್ಡಾಡಬೇಕಾಗತ್ತೆ. ಕುಲ, ಯಾವ ಕುಲ? ಇವೊಂದು ಶ್ರೇಷ್ಠ ಕುಲನ, ಇವೊಂದು ನೀಚ ಕುಲನ, ಇವೆಲ್ಲ ನೋಡೋಕೆ ಹೋಗಬಾರ್ದಂತೆ. ಈ ಕನ್ಹೋಪಾತ್ರ ಅಂತ ಬರ್ತಾಳೆ, ನಾವೆಲ್ಲ ಕೇಳಿದ್ದೀವಿ ಕನ್ಹೋಪಾತ್ರ ಅಂತ. ನೆಕ್ಸ್ಟ್ ಪ್ರವಚನದಲ್ಲಿ ಹೇಳ್ತೀನಿ, ಅದು ಕನ್ಹೋಪಾತ್ರ ಕಥೆ ಹೇಳ್ತೀನಿ. ಅದ್ಭುತವಾಗಿರ್ತಕ್ಕಂಥ ಕಥೆ ಕನ್ಹೋಪಾತ್ರ ಅದು. ಅಂದರೆ ನಾವು ಹುಟ್ಟಿರ್ತಕ್ಕಂಥ ಕುಲ ಕೂಡ ಅದು ನಮಗೆ ಬೇಕಾಗಲ್ಲ. ಅಂದರೆ ಭಗವಂತ ಅದನ್ನು ಕೂಡ ನೋಡೋದಿಲ್ಲ. ಅಂತ ಅವ್ರನ್ನ ಉದ್ಧಾರ ಮಾಡ್ತಾನೆ, ಅಂತ ಅವ್ರನ್ನೆಲ್ಲ ಉದ್ಧಾರ ಮಾಡಿದ್ದಾನೆ, ಅವೆಲ್ಲ ಕೂಡ ನೆಕ್ಸ್ಟು ಹೇಳ್ಕೊಳ್ಳೋಣ ಪ್ರವಚನದಲ್ಲಿ. ಧನ, ಅವನು ಸಾಹುಕಾರಪ್ಪ ಅಂದ. డబ్బుంటే సుబ్బిగాడినే సుబ్బరావు గారంటారు, ధనముంటే అప్పలమ్మనే అప్సరసని పొగడేస్తాడు ಅಂತ ಹೇಳ್ಬಿಟ್ಟಂತ. ದುಡ್ಡು ವಿలువ వస్తుంది ಅಂತ ಹೇಳ್ಬಿಟ್ಟಂತ. ಅದು ಲೌಕಿಕವಾಗಿ ಆಗಿರ್ಬೋದು, ಆದರೆ ಪರಮಾತ್ಮನ ಮುಂದೆ ಅವೆಲ್ಲ ಕೂಡ ಬೇಳೆ ಬೇಯೋದಿಲ್ಲ. ಇವತ್ತೊಂದು ತಮಾಷೆ ನಡೀತು, ಅದ್ಭುತವಾಗಿರ್ತಕ್ಕಂಥ ತಮಾಷೆ. ಅದೇನು ಅಂತಂದರೆ, ಒಬ್ರು ಯಾರೋ ಹಿರಿಯರು ಬಂದಿದ್ರು. ಅವ್ರೇನು ಮಾಡಿದ್ರು, ಕೈನಲ್ಲಿ ಒಂದು ನೋಟ್ ಇಟ್ಕೊಂಡಿದ್ರು. ಸ್ವಾಮಿ ನಮಸ್ತೆ ಅಂತ ಹಿಂಗಂದ್ರಿ. ಕೈಯಲ್ಲಿ ಏನಿತ್ತು? ನೋಟ್ ಇತ್ತು. ಸ್ವಾಮಿ ನಮಸ್ತೆ ಅಂತಂದ್ರು. ನಾನೇನು ಮಾಡಿದೆ, ಈಗ ನಮಸ್ತೆ ಅಂತಂದೆ. ಸ್ವಾಮಿ ನೀವು ಉತ್ತು ನಮಸ್ಕಾರ ಮೇಸ್ತಾ ಉಂಟಾರು, ನಾಕಿ ನಿನ್ನೆ ನೋಟ್ చేతిలో పట్టుకొని నమస్కారం వేస్తా ఉంటారు, మీ నమస్కారానికన్నా నా నమస్కారానికి విలువ ఎక్కువ ఉంది ಅಂತ ಹೇಳೋದು. ಅದೇ ಬೆಲೆ ಜಾಸ್ತಿ ಇದೆ ನನಗೆ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಹೇಳಿದೆ, ಸ್ವಾಮಿ ನನಗೆ ಅಲ್ಲಿ ಸಿದ್ಧ ಸಮಾಧಿ ಯೋಗದಲ್ಲಿ ಬೆಲೆ ಕೊಡ್ತಾ ಇರ್ತಕ್ಕಂಥದ್ದು ನನಗೆ ದುಡ್ಡಿದೆ ಅಂತ ಯಾರು ಬೆಲೆ ಕೊಡ್ತಾ ಇಲ್ಲ, ಅಲ್ಲಿ ಕೊಡ್ತಾ ಇರ್ತಕ್ಕಂಥ ಬೆಲೆನೇ ಬೇರೆ, ಹಂಗಾಗಿ ನಿಮ್ಮ ಮಾತು ವಾಪಸ್ ತಗೊಳ್ಳಿ, ಅದು ನಡೆಯಲ್ಲ ಅಂತ ಹೇಳಿದೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ಪ್ರಪಂಚದಲ್ಲಿ ದುಡ್ಡು ನಡಿಬೋದೇನೋ, ಭಗವಂತನ ಮುಂದೆ ದುಡ್ಡು ನಡೆಯೋದಿಲ್ಲ. ಹಾಗಾಗಿ ಧನ, ದುಡ್ಡನ್ನು ನೋಡೋಕೆ ಹೋಗ್ಬಾರ್ದಂತೆ. ಇವನು ದುಡ್ಡಿದಾನ, ದುಡ್ಡು ಇಲ್ಲದೆ ಇರೋನ, ಇವನು ಸಾಹುಕಾರನ, ಇವನು ಬಡವನ ಅಂತ ನೋಡೋಕೆ ಹೋಗ್ಬಾರ್ದಂತೆ ಭಕ್ತರ ಮುಂದೆ. ಯಾಕೆಂದರೆ ಭಗವಂತ ದುಡ್ಡು ಬೇಕಾಗಿಲ್ಲ ಅವನಿಗೆ. ಅವನು ಬಡವನ ಆದ್ರೇನು, ಶ್ರೀಮಂತನಾದ್ರೇನು, ಭಗವಂತನಿಗೆ ಒಂದೇ. ಕ್ರಿಯಾದಿ ಭೇದ. ಧರ್ಮವ್ಯಾಧ ಏನು ಮಾಡ್ತಾ ಇದ್ದ? ಮಾಂಸ ಮಾರ್ತಾ ಇದ್ದ. ಧರ್ಮವ್ಯಾಧ ಏನು ಮಾಡ್ತಾ ಇದ್ದ? ಅವನ ವೃತ್ತಿ ಏನು ಅಂತಂದರೆ ಮಾಂಸ ಮಾರೋದು. ಆಮೇಲೆ ಇನ್ನು ಕೆಲವರು ಅದೇ ಥರನೇ ಇವಾಗ ಕುಂಬಾರಿಕೆ ಮಾಡೋದು. ಎಷ್ಟು ನಾವೆಲ್ಲ ನೋಡಿದ್ದೀವಿ. ಭಗವದ್ ಭಕ್ತರು ಬಟ್ಟೆ ಹೆಣೆಯೋರಿದ್ದಾರೆ, ಎಷ್ಟು ಜನ ಚೊಪ್ಪಲಿ ಮಾಡ್ತಕ್ಕಂಥವ್ರು, ಅಂದರೆ ಪಾದರಕ್ಷೆಗಳನ್ನು ತಯಾರು ಮಾಡಿ ಮಾರ್ತಕ್ಕಂಥವ್ರು ಇದ್ದಾರೆ. ಅಂಥ ಭಕ್ತರೆಲ್ಲ ಇದ್ದಾರೆ. ಅಂಥವ್ರನ್ನ ಯಾರನ್ನೂ ಕೂಡ ಭಗವಂತ ಭೇದ ರೂಪದಲ್ಲಿ ನೋಡಲಿಲ್ಲ. ಹಾಗಾಗಿ ಕ್ರಿಯಾದಿ ಭೇದ. ಭಕ್ತರನ್ನು ಏನಂತ ನೋಡಬೇಕು? ಭಕ್ತರು ಅಂತ ಅಷ್ಟೇ ನೋಡಬೇಕು. ಅವನು ಆ ವೃತ್ತಿ ಮಾಡ್ತಾನೆ, ಅವನು ಈ ವೃತ್ತಿ ಮಾಡ್ತಾನೆ, ಇವನ್ನೆಲ್ಲ ಭೇದ ಎಣಿಸೋದಕ್ಕೆ ಹೋದರೆ ರೌರವಾದಿ ನರಕಗಳಿಗೆ ಹಾಕ್ಬಿಡ್ತಾರಂತ ತೊಗೊಂಡೋಗಿ. ಜೀವನ ಪರ್ಯಂತ ಅನಂತ ಕಾಲದವರೆಗೂ ಕೂಡ ಅದರಲ್ಲಿ ಬೇಯಬೇಕಾಗುತ್ತೆ. ಹಾಗಾಗಿ ಇದು ಸೂತ್ರ, ಮುಂದಿನ ಸೂತ್ರ. ಅದನ್ನು ನಾವು ಮುಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿದೆ. ಯಾಕೆ ಅದನ್ನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ನಿಮ್ಮ ಮೈಂಡಲ್ಲಿ ಇರಲಿ ಅಂತ. ಆ ಥರದ್ದೇನು ದೋಷಗಳಿದ್ದರೆ ಕಿತ್ತಾಕ್ರಿ, ಬ್ರೈನಿಂದ ಕಿತ್ತಾಕ್ರಿ, ಅವ್ನು ಇಟ್ಕೋಬೇಡಿ. ಯಾಕೆಂದರೆ ಭಗವಂತನ ಭಕ್ತ ಅಂದರೆ ಅವನನ್ನು ಭಗವಂತನ ಭಕ್ತ ಅನ್ನೋ ಕ್ವಾಲಿಫಿಕೇಷನಲ್ಲೇ ನೋಡಬೇಕೆ ಹೊರತಾಗಿ ಅವನನ್ನು ಜಾತಿಯಿಂದ ಆಗಲಿ, ವಿದ್ಯೆಯಿಂದ ಆಗಲಿ, ಕ್ರಿಯಾದಿ ಭೇದಗಳಿಂದ ಆಗಲಿ, ಕುಲದಿಂದ ಆಗಲಿ ಇದನ್ನೆಲ್ಲ ನಾವು ನೋಡ್ಕೋಬಾರ್ದು ಅಂತಕ್ಕಂಥದ್ದು ಈ ಸೂತ್ರದಿಂದ ಗೊತ್ತಾಗ್ತಕ್ಕಂಥ ನೀತಿ. ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸ್ಕೊಳ್ಳೋಣ. ಮುಂದಿನ 72ನೇ ಸೂತ್ರವನ್ನು ಮುಂದಕ್ಕೆ ನಾವು ಮುಂದಿನ ಒಂದು
ಬರ್ತಕ್ಕಂಥ 2ನೇ ಶನಿವಾರದಲ್ಲಿ ನಾವು ಅಧ್ಯಯನ ಮಾಡ್ಕೊಳ್ಳೋಣ. ಮುಂದಿನ ತಿಂಗಳ 2ನೇ ಶನಿವಾರ ನಾವು ಅಧ್ಯಯನ ಮಾಡ್ಕೊಳ್ಳೋಣ. ಎಲ್ಲ ಹೇಳ್ತೀನಿ, ಮುಂದಿನ ಸೂತ್ರದಲ್ಲೆಲ್ಲ ಹೇಳ್ತೀನಿ ಅದನ್ನೆಲ್ಲ. ಹೆಂಗೆ ಗೊತ್ತಾ, ಬಟ್ಟೆ ಒಗದಂಗೆ ಒಗದಾಕ್ಬಿಡ್ಬೇಕು. ಉಣ್ಣಣಮ್ಮ ಪ್ರವಚನ ಮುಗಿಸ್పోని నిందలు వద్దు ఇప్పుడు నిందలు వద్దు ఇప్పుడు ಪ್ರವಚನ ಮುಗಿಸ್చేద్దాం. ಅಂದರೆ ಇದರ ಅರ್ಥ ಏನು ಅಂತಂದರೆ, ನಾವು ಅದನ್ನೆಲ್ಲ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ತಿದ್ಕೋಬೇಕಾಗಿರ್ತಕ್ಕಂಥದ್ದು ಸಾಕಷ್ಟಿದೆ. ಅದನ್ನೆಲ್ಲ ತಿದ್ಕೊಂಡೇ ಇದ್ದರೆ ಭಗವಂತನ ಮುಂದೆ ನಾವು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ನೋಡಿ, ಮಂಗಳಾರತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನು ಮಾಡ್ತೀವಿ? ಕಣ್ಣು ಮುಚ್ಕೊತೀವಿ. ಯಾಕಂದ್ರೆ ಭಯ, ಭಗವಂತ ಏನು ಮಾಡ್ತಾನೋ ಅಂತಕ್ಕಂಥ ಭಯ. ಯಾಕೆಂದರೆ ನಮಗೆ ಕರೆಕ್ಟಾಗಿದ್ದರೆ, ನಾವೆಲ್ಲ ಥರದಲ್ಲೂ ಕರೆಕ್ಟಾಗಿದ್ದರೆ ಕಣ್ಣು ಬಿಟ್ಟು ಹಿಂಗೆ ನೋಡ್ತೀವಿ, ಮಂಗಳಾರತಿಯಿಂದ ಕಣ್ಣು ತುಂಬ್ಕೊಳ್ತೀವಿ ಅಲ್ವಾ? ಯಾಕೆ ಭಗವಂತನ ಮುಂದೆ ಕಣ್ಣು ಮುಚ್ಕೊಳೋದು ಅಂದರೆ, ನಮ್ಮಲ್ಲಿ ಎಷ್ಟು ತಪ್ಪುಗಳಿರುತ್ತೋ ಆ ತಪ್ಪುಗಳನ್ನೆಲ್ಲ ಕಿತ್ತೊಗಿಬೇಕು. ಇವೆಲ್ಲ ಕೂಡ ತಪ್ಪುಗಳೇ. ಅದನ್ನೇ ಇಲ್ಲಿ ನಾರದರು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತಿನ ಪ್ರವಚನ ಮುಗಿಸ್ಕೊಳ್ಳೋಣ. 72 ಮುಂದಿನ ಸೂತ್ರದಿಂದ ಮುಂದಿನ ಒಂದು ಪ್ರವಚನದಲ್ಲಿ ತುಂಬ ಡೀಟೇಲಾಗಿ ನಾವು ಅಧ್ಯಯನ ಮಾಡ್ಕೋಬೇಕಾಗಿರೋದಿದೆ. ಯಾಕಿದೆ ಅಂತಂದರೆ, ಬಟ್ಟೆನಲ್ಲಿ ಕೊಳೆ ಇದ್ದರೆ ಬಟ್ಟೆನ ಬಿಸಾಕಲ್ಲ. ನಾವೇನು ಮಾಡ್ತೀವಿ? ಚೆನ್ನಾಗಿ ಅದನ್ನು ನೆನೆಸಿ ಇದು ಮಾಡಿ ಬ್ರಷ್ ಹಾಕಿ ತಿಕ್ಕಿ ಬಂಡೆಗೆ ಒಗೆದು ಕ್ಲೀನಾಗಿ ಮಾಡಿ ಏನು ಮಾಡ್ತೀವಿ? ಹಾರಾಕ್ತೀವಿ, ಕ್ಲಿಪ್ ಹಾಕಿ ಹಾರಾಕ್ತೀವಿ. ಅದೇ ಥರನೇ ನಮ್ಮ ಮನಸ್ಸಿನಲ್ಲಿ ಕೆಲವು ದೋಷಗಳೆಲ್ಲ ಕೂಡ ಗೊತ್ತಿದ್ದೋ ಗೊತ್ತಿಲ್ದಿರೋನೋ ತುಂಬ್ಕೊಂಡ್ಬಿಟ್ಟಿದೆ. ಕೆಲವೆಲ್ಲ ಏನಾಗೋಗ್ಬಿಟ್ಟಿದೆ ಅಂದರೆ, ನಮಗೆ ಸರಿ ಅಂತಕ್ಕಂಥ ಭಾವನೆ ಬಂದುಬಿಟ್ಟಿದೆ. ತಪ್ಪನ್ನೇನು ಮಾಡಿದ್ದೀವಿ? ಸರಿ ಅಂತ ತಿಳ್ಕೊಂಡಿದ್ದೀವಿ. ಸರಿನೇನು ಮಾಡಿದ್ದೀವಿ? ತಪ್ಪು ಅಂತ ತಿಳ್ಕೊಂಡಿದ್ದೀವಿ. ಅದನ್ನು ನಾವೇನು ಮಾಡಬೇಕು ಅಂದರೆ, ಮುಂದಿನ ಪ್ರವಚನದಲ್ಲಿ ನಿಮ್ಮ ಎಲ್ಲರ ಮನಸ್ಸುಗಳನ್ನು ಕೂಡ ಭಗವಂತನ ಒಂದು ಜ್ಞಾನ, ಭಗವಂತನ ನಾಮ ಸಂಕೀರ್ತನೆ ಅಂತಕ್ಕಂಥ ಸೋಪು ಸರ್ಫು ಹಾಕಿ ಕ್ಲೀನಾಗಿ ನೆನೆ ಇಟ್ಟು ಬಂಡೆಗೆ ಹಾಕಿ ಚೆನ್ನಾಗಿ ಒಗೆದು ಹಾರಾಕ್ಕೊಳ್ಳೋಣ. ಇಷ್ಟು ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.